ಮೈಸೂರಿನ ಹುಡುಗ ಸೂರಜ್ ಅಚಾನಕ್ಕಾಗಿ ಬಿಗ್ ಬಾಸ್ ಶೋಗೆ ಬಂದರು. ವೃತ್ತಿಯಲ್ಲಿ ಎಂಜಿನಿಯರ್, ಅಡುಗೆ ಆ್ಯಂಡ್ ಫಿಟ್ನೆಸ್ ಇವರ ಫೇವ್ರೇಟ್ ಹಾಬೀಸ್ ಆ್ಯಕ್ಚುಲಿ. ಹಾಗೆ ಇವರು ಈಗ ಜಾಸ್ತಿ ಗರ್ಲ್ ಫ್ಯಾನ್ಸ್ನ ಹೊಂದಿದ್ದಾರೆ, ಗರ್ಲ್ ಫ್ಯಾನ್ಸ್ ಹೆಚ್ಚಾಗ್ತಿದ್ದಾರೆ. ಸೊ ಇವತ್ತಿನ ನಮ್ಮ ಮಾತುಕತೆ ಸೂರಜ್ ಅವರ ಜೊತೆ ಅವರ ಬಿಗ್ ಬಾಸ್ ಜರ್ನಿ ಆ್ಯಂಡ್ ಅವರ ಲೈಫ್ ಜರ್ನಿ ಬಗ್ಗೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು? ಫೈನ್. ಸೊ ಎಸ್, ಬಿಗ್ ಬಾಸ್ ಮನೆಯಲ್ಲಿ ಮೈಸೂರು ಹುಡುಗ ಅನ್ನೋ ಟ್ಯಾಗ್ ನಿಮಗೆ ಕಾನ್ಫಿಡೆನ್ಸ್ ತಂದುಕೊಡ್ತಾ ಅಥವಾ ಜವಾಬ್ದಾರಿ ಜಾಸ್ತಿ ಮಾಡ್ತಾ, ಹೇಗೆ? ಸೊ ಮೈಸೂರು ಹುಡುಗ ಅನ್ನೋ ಟ್ಯಾಗ್ ಆ್ಯಕ್ಚುಲಿ ನಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿದೆ. ಬಿಕಾಸ್ ಮೈಸೂರು ಹುಡುಗರು ಅಂದ್ರೇ ಹಾಗೆ ಅಲ್ಲ, ಲೈಕ್ ಒಂದು ಒಪಿನಿಯನ್ ಇರುತ್ತೆ ಮೈಸೂರು ಹುಡುಗ ಅಂದರೆ ಈ ಥರ ಇರ್ತಾರೆ ಅಂತ. ಸೊ ಇಟ್ ಆ್ಯಕ್ಚುಲಿ ಬೂಸ್ಟೆಡ್ ಮೈ ಕಾನ್ಫಿಡೆನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿನೇ ಇತ್ತು. ಬಿಕಾಸ್ ನಮ್ಮ ಸಿಟಿನ ರೆಪ್ರೆಸೆಂಟ್ ಮಾಡೋದು ಅಂದರೆ ತುಂಬ ಚಿಕ್ಕ ವಿಷಯ ಅಲ್ಲ. ಸೊ ಎರಡೂ ಇತ್ತು. ಎಸ್, ಸೊ ಒಬ್ಬ ಪ್ರೌಡ್ ಮೈಸೂರಿಯನ್ ಆಗಿದ್ದೀರಾ ಇವಾಗ. ಆ್ಯಸ್ ಯು ಹ್ಯಾವ್ ರೆಪ್ರೆಸೆಂಟೆಡ್ ಅ ಬ್ಯೂಟಿಫುಲ್ ಪ್ಲೇಸ್, ಕರ್ನಾಟಕದಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಮನೆಯೊಳಗೆ ಹೋಗುವಾಗ 18,000 ಜನ ಫಾಲೋವರ್ಸ್ ಇದ್ರು. ಈಗ ಹತ್ರ 4.5 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ. ಸೊ ಬಿಗ್ ಬಾಸ್ ನಿಮಗೆ ಹ್ಯೂಜ್ ಪಾಪ್ಯುಲಾರಿಟಿ ತಂದು ಕೊಟ್ಟಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಮ್ಯಾಮ್, ಲೈಕ್ ಹೋಗುವಾಗ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಹೊರಗೆ ಬರುವಾಗ ಅಟ್ಲೀಸ್ಟ್ ಒಂದು 50,000 ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅಷ್ಟು ಜನರು ಇಷ್ಟಪಡ್ತಾರೆ ನನ್ನ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿದ ರಿಸಲ್ಟ್ ಇದು. ಆಚೆ ಬರುವಾಗ ಆಲ್ಮೋಸ್ಟ್ 3 ಲಕ್ಷ ಹತ್ರ ಏನೋ ಫಾಲೋವರ್ಸ್ ಆಗಿದ್ದರು. ನಾನು ಇನ್ನೂ ಇನ್ಸ್ಟಾಗ್ರಾಮ್ ನೋಡಿರಲಿಲ್ಲ ಹೊರಗೆ ಬಂದಾಗ. ಯಾರೋ ಹೇಳ್ತಾರೆ ಹಿಂಗೆ ನೀವು ಸೋಷಿಯಲ್ ಮೀಡಿಯಾ ಚೆಕ್ ಮಾಡಬೇಕು ನಿಮ್ಮದು ಅಂತ. ನಾನು ಏನಾಗಿರುತ್ತೆ, ಏನಬ್ಬಬ್ಬ ಅಂದರೆ ಒಂದು 50,000 ಆಗಿರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅಷ್ಟಿತ್ತು. ಬಟ್ ರಿಫ್ರೆಶ್ ಮಾಡಿದಾಗ ನನಗೆ ಡೌಟ್ ಬಂತು, ಏನಾದ್ರು ನನ್ನ ಫ್ಯಾಮಿಲಿಯವರೇ ಏನಾರು ಮಾಡಿಬಿಟ್ರ, ಅಕೌಂಟ್ ಏನೋ ಬೂಸ್ಟ್ ಮಾಡಿಬಿಟ್ರ ಅಂತ. ಬಟ್ ಆಮೇಲೆ ಕಮೆಂಟ್ ಸೆಕ್ಷನ್ಸು ಮೆಸೇಜಸ್ ಎಲ್ಲ ನೋಡಿದಾಗ ಗೊತ್ತಾಯ್ತು ಎಲ್ಲ ಜೆನ್ಯೂನ್ ಫಾಲೋವರ್ಸ್ ಇದ್ದಾರೆ ಅಂತ. ತುಂಬಾ ಖುಷಿ ಆಯಿತು. ಆರ್ಗ್ಯಾನಿಕ್ ಫಾಲೋವರ್ಸ್. ಸೊ ಇನ್ನೂ ಹೆಚ್ಚಾಗ್ತಾ ಇದೆ, ಹೋಗ್ತಾ ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಸ್ಪರ್ಧಿಗಳೇನಾದರೂ ನೀವು ಮಾಡುವಂತಹ ಅಡುಗೆ ಏನಾದರೂ ಮಿಸ್ ಮಾಡ್ಕೋತಿರ್ಬೋದಾ? ಮನೇಲಿ ಅಡುಗೆ ಮಾಡ್ತಿದ್ರಾ? ಆ್ಯಕ್ಚುಲಿ ರಘು ಸರ್ ಈಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೋಡಿದಾಗ ಸೂರಜ್ನ ಇನ್ವೈಟ್ ಮಾಡಿ, ಸೂರಜ್ ನೀವು ಕುಕಿಂಗ್ ಸ್ಟಾರ್ಟ್ ಮಾಡಿ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅದು ಮಾಡಬೇಕು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ಸೋ ಈಗ ರಕ್ಷಿತಾ ಕಾಲ್ ಮಾಡಿದಾಗ ಎಲ್ಲ ನಮ್ಮದು ಕಿಚನ್ದು ಏನೇನು ಮೆಮೊರೀಸ್ ಇತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಸೊ ಕೆಲವು ಜನ ಮಿಸ್ ಮಾಡ್ಕೋತಿದ್ದಾರೆ ಅನಿಸುತ್ತೆ. ಎಸ್. ಸೊ ಬಿಗ್ ಬಾಸ್ ಶೋಗೆ ಕಾಲ್ ಬಂದಾಗ ನಿಮ್ಮ ತಾಯಿಯವ್ರ ಪ್ರತಿಕ್ರಿಯೆ ಹೇಗಿತ್ತು? ಸೊ ನಾನು ಇನಿಷಿಯಲಿ ಹೇಳಿರಲಿಲ್ಲ ಬಿಗ್ ಬಾಸ್ ಬಗ್ಗೆ ಆಗಲಿ, ನನಗೆ ಈ ಥರ ಒಂದು ಮೆಸೇಜ್ ಬಂದಿದೆ, ಒಂದು ಕೊಲಾಬ್ ಇದೆ ಅಂತ ಹೇಳಿರಲಿಲ್ಲ. ಲೈಕ್ ಶೋ ಹೋಗೋಕ್ಕೂ ಒಂದು 1 ವೀಕ್ ಬ್ಯಾಕ್ ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರ್ತಾರೆ, ಒಂದು ಕೊಲಾಬ್ ಇದೆ ಕಲರ್ಸ್ ಜೊತೆ ಬನ್ನಿ ಅಂತ. ಸೊ ನಾನು ಸ್ಟುಡಿಯೋ ಇದೆಯಲ್ಲ ಜಾಲಿವುಡ್ ಬಿಗ್ ಬಾಸ್ ಇತ್ತಲ್ಲ, ಅಲ್ಲೇ ಆ ಸ್ಟುಡಿಯೋಗೆ ಕರೀತಾರೆ, ಅಲ್ಲಿ ಹೋಗ್ತೀನಿ. ಅಲ್ಲಿ ಚಾನಲ್ ಡೈರೆಕ್ಟರ್ ಜೊತೆ ಮತ್ತು ಎಂಡಮೋಲ್ ಟೀಮ್ ಅವ್ರ ಜೊತೆ ಎಲ್ಲ ಒಂದು ಮೀಟಿಂಗ್ ಆಗುತ್ತೆ. ಸೊ ಮೀಟಿಂಗ್ ಆದಾಗ ಅವ್ರು ನನ್ನ ನೋಡಿ ತುಂಬ ಸೈಲೆಂಟ್ ಹುಡುಗ, ಜಾಸ್ತಿ ಮಾತಾಡಲ್ಲ, ಈ ಶೋಗೆ ಇವನು ಅಷ್ಟು ಸೂಟ್ ಆಗಲ್ವೇನೋ ಅಂತ ಅಂದ್ಕೊಂಡಿದ್ರು. ಇನ್ನೊಂದು 2 ಡೇಸಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅದಾದಮೇಲೆ 2 ಡೇಸ್ ಆಗುತ್ತೆ, ಏನೂ ರೆಸ್ಪಾನ್ಸ್ ಬಂದಿರಲ್ಲ. ಆಲ್ಮೋಸ್ಟ್ 1 ವಾರ ಆಗಿಬಿಡುತ್ತೆ, ಏನೂ ರೆಸ್ಪಾನ್ಸ್ ಇರಲ್ಲ. ನಾನೇ ಅವಾಗ ನನ್ನ ಫ್ರೆಂಡ್ ಹೇಳ್ದ ಅಂತ ಫಾಲೋ ಅಪ್ ಮಾಡ್ತೀನಿ. ನಾನೇ ಒಂದು ಮೆಸೇಜ್ ಮಾಡ್ತೀನಿ, ಸರ್ ಏನೂ ಅಪ್ಡೇಟ್ ಇಲ್ವಲ್ಲ, ವಾಟ್ ಹ್ಯಾಪನ್ ಅಂತ. ಸೊ ಆವಾಗ ಹೇಳ್ತಾರೆ, ಸಂಜೆ ವೀಡಿಯೋ ಕಾಲ್ ಮಾಡ್ತೀವಿ, ಮಾತಾಡೋಣ ಅಂತ ಹೇಳ್ತಾರೆ. ಸೊ ವೀಡಿಯೋ ಕಾಲ್ ಮಾಡಿದಾಗ ನನ್ನ ಕೇಳ್ತಾರೆ, ಸೀಸನ್ ಫಾಲೋ ಮಾಡ್ತಿದ್ದೀರಾ, ಏನೇನು ನಡೀತಾ ಇದೆ ಗೊತ್ತಾ ಅಂತ. ಸೊ ನಾನು ಬೇಸಿಕಲಿ ನೈಟ್ ಶಿಫ್ಟ್ ಮಾಡ್ತಿದ್ದೆ, ನಂದು IT ಜಾಬ್ ಆಗಿದ್ದರಿಂದ ನೈಟ್ ಶಿಫ್ಟ್ ಮಾಡುವಾಗ ನಂಗೆ ಟೈಮ್ ಸಿಗ್ತಿರ್ಲಿಲ್ಲ ನೋಡೋಕ್ಕೆ. ಸೊ ಅವ್ರಿಗೆ ಹೇಳ್ತೀನಿ, ಅದನ್ನೇ ಇರೋ ಫ್ಯಾಕ್ಟೇ ಹೇಳಿದೆ, ಇಲ್ಲ ಸರ್ ನೋಡೋಕ್ಕಾಗಿಲ್ಲ ಅಂತ. ಸೊ ಅವ್ರು ನನಗೆ ಹೇಳ್ತಾರೆ, ಓಕೆ ನಿಮಗೆ ಮಾರ್ನಿಂಗ್ 10 o'clockವರೆಗೂ ಟೈಮ್ ಕೊಡ್ತೀವಿ, ಎಂಟೈರ್ ಸೀಸನ್ ನೀವು ನೋಡ್ಕೊಂಬನ್ನಿ ಅಂತಾನೆ. ಸೊ ನೈಟ್ 8 o'clockಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ಆಲ್ಮೋಸ್ಟ್ 18 ಎಪಿಸೋಡ್ಸ್ ನೋಡ್ತೀನಿ. ಹೋಲ್ ನೈಟ್ ಮಲಗಲ್ಲ, ಫುಲ್ ಎಪಿಸೋಡ್ಸ್ ನೋಡ್ಬಿಟ್ಟು ನೆಕ್ಸ್ಟ್ ಡೇ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದಾಗ ಅವರು ಸಿನಾರಿಯೋಸ್ ಹೇಳ್ತಾರೆ, ನೀವು ಈ ಸಿಚುವೇಶನ್ಸಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತೀರಾ. ನಾನು ಆನೆಸ್ಟಾಗಿ ಹೇಳ್ತೀನಿ, ನಾನೇನು ಅಷ್ಟು ಬಿಲ್ಡಪ್ ಏನೂ ಕೊಡೋಕ್ಕೆ ಹೋಗಲ್ಲ, ಸರ್ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ಲೈಕ್ ನಂಗೆ ಸರಿ ಅನ್ಸೋದು ಸರಿ ಅಂತ ಹೇಳ್ತೀನಿ, ತಪ್ಪು ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈಗ ಟಾಸ್ಕ್ ಅಂತ ಬಂದಾಗ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ ಅಂತ ಕೇಳಿದಾಗ, ಸರ್ ನನ್ನ ಫಿಸಿಕಲ್ ಅಬಿಲಿಟಿ ಎಷ್ಟಿದೆ ಅದ್ರ ತಕ್ಕಂಗೆ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ಅವ್ರಿಗೆ ಇಷ್ಟ ಆಗುತ್ತೆ, ಹುಡುಗ ಸ್ವಲ್ಪ ಆನೆಸ್ಟಾಗಿ ಹೇಳ್ತಾ ಇದ್ದಾನೆ ಅಂತ. ಸೊ ಸೂಟ್ ಆಗ್ಬೋದೇನೋ ಅಂದ್ಬಿಟ್ಟು ಅವಾಗ ನಂಗೆ ಕನ್ಫರ್ಮೇಷನ್ ಕೊಡ್ತಾರೆ. ನೆಕ್ಸ್ಟ್ ಡೇ ನೈಟ್ ಎಂಟ್ರಿ ಇರುತ್ತೆ. ಸೊ ಜಸ್ಟ್ 1.5 days ಅಷ್ಟೇ ಟೈಮ್ ಸಿಗೋದು ನನಗೆ. ನಾನು ಆವಾಗ ಅಮ್ಮಂಗೆ ಹೇಳ್ತೀನಿ, ಈ ಥರ ಬಿಗ್ ಬಾಸ್ ಆಫರ್ ಬಂದಿದೆ ಅಂತ.
ಬಟ್ ಅದಕ್ಕೂ ಮುಂಚೆ ನಾನು ಜಾಬ್ ಕ್ವಿಟ್ ಮಾಡಿರ್ತೀನಿ, ಅಮ್ಮಂಗೆ ಅದ್ರ ಬಗ್ಗೆನೂ ಹೇಳಿರಲ್ಲ. ಸೊ ನಾನು ಕ್ವಿಟ್ ಮಾಡಿ ಏನು ಮಾಡಬೇಕು ಲೈಫಲ್ಲಿ ಅಂತ ಯೋಚನೆ ಮಾಡೋ ಟೈಮಲ್ಲಿ ಇದು ಆಗಿರುತ್ತೆ ಬಿಗ್ ಬಾಸ್ದು ಆಫರ್ ಬರೋದು ಎಲ್ಲ. ಸೊ ಅವಾಗ ಅಮ್ಮಂಗೆ ಹೇಳಿದಾಗ ಫಸ್ಟ್ ಅವ್ರಿಗೆ ಶಾಕ್ ಆಗೋದು, ಓಕೆ ಇವ್ನು ಕೆಲಸ ಬಿಟ್ಟಿದ್ದಾನೆ ಅಂತ ಅವಾಗ ಹೇಳಿರ್ತೀನಿ. ಇನ್ನೊಂದು ಶಾಕ್ ಏನಾಗುತ್ತೆ, ಓಕೆ ಇವ್ನು ನಾಳೆ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾ ಇದ್ದಾನೆ ಅಂತ ಅದೊಂದು ಶಾಕ್ ಆಗುತ್ತೆ. ಸೊ ಎರಡೂ ಅವ್ರಿಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಏನು ಇದ್ದಕ್ಕಿದ್ದಂಗೆ ಬಂದು ಹಿಂಗೆ ಹೇಳ್ತಿದ್ದಾನಲ್ಲ ಅಂತ. ಸೊ ಆಮೇಲೆ ಸ್ಲೋ ಆಗಿ ಅವ್ರು ರಿಯಲೈಸ್ ಆಗುತ್ತೆ, ಓಕೆ ಇವ್ನಿದು ಆ್ಯಕ್ಚುಲಾಗಿ ಜೆನ್ಯೂನಾಗಿ ಆಫರ್ ಬಂದಿದೆ, ಇವ್ನು ಹೋಗ್ತಾ ಇದ್ದಾನೆ ಅಂತ. ಸೊ ಅವಾಗ ಶಿ ವಾಸ್ ಆ್ಯಕ್ಚುಲಿ ವೆರಿ ಹ್ಯಾಪಿ, ಬಿಕಾಸ್ ಅಮ್ಮ ತುಂಬ ಬಿಗ್ ಬಾಸ್ ನೋಡ್ತಿದ್ರು, ಎಷ್ಟೋ ಸೀಸನ್ಸಿಂದ ಫಾಲೋ ಮಾಡ್ತಾಯಿದ್ದಾರೆ. ಸೊ ಶಿ ವಾಸ್ ಆ್ಯಕ್ಚುಲಿ ವೆರಿ ಹ್ಯಾಪಿ. ಬಟ್ ಅವ್ರಿಗೆ ಒಂದು ಡೌಟ್ ಇತ್ತು, ನೀನೇನೋ ಮಾಡ್ತೀಯ ಅಲ್ಲಿ ಹೋಗಿ, ಬಿಕಾಸ್ ನನ್ನ ಮನೇಲಿ ನೋಡ್ತಿರ್ತಾರಲ್ಲ, ಲೈಕ್ ಜಾಸ್ತಿ ಈಗ ಅಮ್ಮ ಅಕ್ಕ ಎಲ್ಲ ಸ್ವಲ್ಪ ಏನಾದ್ರು ಕ್ಲಾಶ್ ಆಯಿತು ಅಂದರೆ ಬಿಡಿಸ್ತಿದ್ದೆ ನಾನು. ಸೊ ಆ ಥರ ಸಿನಾರಿಯೋ ಮನೇಲಿ ಕ್ರಿಯೇಟ್ ಆಗ್ತಿತ್ತು. ಸೊ ನೀನೇನು ಮಾಡ್ತೀಯ ಅಲ್ಲೋಗಿ, ನೀನು ಕೂಗಾಡಲ್ಲ ರೇಗಾಡಲ್ಲ, ಲೈಕ್ ತುಂಬ ಸೈಲೆಂಟಾಗಿರ್ತೀಯ, ಅಲ್ಲೋಗಿ ಏನು ಮಾಡ್ತೀಯ ನೀನು ಅಂತ ಆ ಥರ ಅವ್ರಿಗೆ ಕ್ವೆಶನ್ಸ್ ಬಂತು. ಸೊ ಆವಾಗ ಶಿ ವಾಸ್ ಕ್ವೈಟ್ ಹೆಸಿಟೆಂಟ್, ಏನು ಹೇಳಬೇಕು, ಹೆಂಗೆ ಪ್ರಿಪೇರ್ ಮಾಡಿ ಕಳಿಸ್ಬೇಕು ಅಂತ. ಆ್ಯಂಡ್ ಟೈಮೂ ಇರಲಿಲ್ಲ ಪ್ರಿಪೇರ್ ಆಗೋಕ್ಕೆ, ಲೈಕ್ ಶಾಪಿಂಗ್ ಮಾಡಬೇಕಿತ್ತು ಅದು ಇದು ಎಲ್ಲ. ಸೊ ಅಮ್ಮಂಗೆ ಸರಿಗೆ ಬಾಯಿ ಹೇಳೋಕ್ಕೂ ಟೈಮ್ ಸಿಗಲ್ಲ ನನಗೆ. ನೆಕ್ಸ್ಟ್ ಡೇ ಬರ್ತೀನಿ, ಇಲ್ಲಿ ಎಂಟ್ರಿ ಆಗುತ್ತೆ, ಆ್ಯಂಡ್ ರೆಸ್ಟ್ ಎಲ್ಲ ನೀವೇ ನೋಡಿದ್ದೀರಿ. ಎಸ್. ಸೊ ತುಂಬ ಕ್ವಿಕ್ಕಾಗಿ ಬಿಗ್ ಬಾಸಿಂದ ಕರೆ ಬಂದು ಅಷ್ಟೇ ಕ್ವಿಕ್ಕಾಗಿ ನೀವು ಡಿಸೈಡ್ ಮಾಡಿ ಮನೆ ಒಳಗೆ ಹೋಗಿರ್ತೀರಾ. ಸೊ ನೀವು ಹೇಳಿದ್ರಿ ಈ ಸೀಸನ್ ಅಂತೂ ನೋಡೋದಕ್ಕೆ ಟೈಮ್ ಸಿಗಲಿಲ್ಲ ಅಂತ, ಬಟ್ ಪ್ರೀವಿಯಸ್ ಸೀಸನ್ಸ್ ನೋಡಿದ್ರಾ? ನಾನು ಹೆಂಗೆ ಆನ್ ಆ್ಯಂಡ್ ಆಫ್, ಲೈಕ್ ಒಂದು ಸೀಸನ್ ಫಾಲೋ ಮಾಡ್ತೀನಿ, ಎವ್ರಿ ಎಪಿಸೋಡ್ಸ್ ನೋಡೋಕ್ಕೆ ಹೋಗಲ್ಲ. ಈಗ ಯಾವುದೋ ಇಂಟ್ರೆಸ್ಟಿಂಗ್ ಆಗಿ ಏನೋ ನಡೀತು ಅಂತ ಯಾರು ಹೇಳಿದ್ರೆ ಹೋಗಿ ಆ ಎಪಿಸೋಡ್ಸ್ನ ವಾಚ್ ಮಾಡ್ತಿದ್ದೆ. ಸೊ ಪರ್ಟಿಕ್ಯುಲರಾಗಿ ಒಂದು ಸೀಸನ್ ಫುಲ್ ನೋಡಿದ್ದೀನಿ ಅಂತಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಏನೇನು ಇರ್ತಿತ್ತು ಅದು ಹೋಗಿ ನೋಡ್ಕೊಂಬರೋದು ಆ ಥರ ಮಾಡ್ತಿದ್ದೆ ಅಷ್ಟೇ. ಓಕೆ. ಸೊ ಫಸ್ಟ್ ಬಂದು ಕ್ಯಾಮ್ರಾ ಫೇಸ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆ್ಯಂಡ್ ಸುದೀಪ್ ಸರ್ ಮುಂದೆ ನಿಂತಾಗ ಏನು ಓಡ್ತಾ ಇತ್ತು ಮೈಂಡಲ್ಲಿ? ಅದೇ ಮ್ಯಾಮ್, ಲೈಕ್ ಒಂದು ವಾರದ ಮುಂಚೆ ಐ ವಾಸ್ IT ಎಂಪ್ಲಾಯಿ. ಸುಮ್ಮನೆ ಕಂಪ್ಯೂಟ್ರಲ್ಲಿ ಝೂಮ್ ಕಾಲ್ಸ್ ಇರುತ್ತೆ, ಅಲ್ಲಿ ಇಲ್ಲಿ ಅಲ್ಲೂ ಮ್ಯೂಟ್ ಮಾಡಿಕೊಂಡು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಕೂತ್ಕೋತಿದ್ದೆ. ಸೊ ಎಕ್ಸ್ಪೀರಿಯನ್ಸೇ ಇಲ್ಲ ಇದು ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ. ಐ ಹ್ಯಾಡ್ ನಥಿಂಗ್ ಇನ್ ಮೈ ಮೈಂಡ್. ಸೊ ಅಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತಿರೋನು ಎಕ್ಸಾಕ್ಟ್ 1 ವೀಕ್ ಲೇಟರ್ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ನಿನ್ನ ಬಗ್ಗೆ ನೀನು ಮಾತಾಡು ಅಂತ ಹೇಳಿದ್ರೆ ಐ ವಾಸ್ ಸೋ ನರ್ವಸ್. ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಅರ್ಧಂಬರ್ಧ ಏನೇನೋ ಹೇಳ್ಬಿಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಎಲ್ಲ ಎಡಿಟ್ ಆಗಿದೆ, ಏನೂ ಬಂದಿಲ್ಲ ಅದು. ಸೊ ಸೊ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಆ ಭಯ ನನ್ನ ಮುಖದಲ್ಲಿ ಕಾಣಿಸ್ತಿತ್ತು. ಸುದೀಪ್ ಸರ್ ಅವರೇ ಬಂದುಬಿಟ್ಟು ಆರಾಮಾಗಿ ಮಾತಾಡು ಅಂತ ಹೇಳ್ತಾರೆ ನನಗೆ ಸ್ಟೇಜಲ್ಲಿ. ಸೊ ಅಲ್ಲಿವ್ರಿಗೆ ಲೈಕ್ ಇಟ್ ವಾಸ್ ಎ ಡ್ರೀಮ್. ಲೈಕ್ ಅಲ್ಲಿ ಆ ಫ್ಲೋರ್ ಮೇಲೆ ನಡ್ಕೊಂಡು ಹೋಗುವಾಗಲೂ ಲೈಕ್ ಸುದೀಪ್ ಸರ್ ನಾನು ನೋಡ್ತಾ ಇದ್ದೀನಿ, ನಾನು ಆಲ್ ದಿಸ್ ಇಸ್ ಹ್ಯಾಪನಿಂಗ್ ಅಂತ ನನಗೆ ಅಲ್ಲಿ ರಿಯಲೈಸ್ ಆಗೋಕ್ಕೂ ಹಿಂಗೆ ಇಣ್ಕೊಂಡು ನೋಡ್ಕೋಬೇಕಿತ್ತು. ಅಷ್ಟು ಆ ಮಟ್ಟಿಗೆ ನಾನು ಐ ವಾಸ್ ಸೋ ನರ್ವಸ್. ಎಸ್. ಸೊ ಕರೆ ಬಂದು ನೀವು ಹೋಗ್ತಿದ್ದೀನಿ ಅನ್ನೋ ವಿಷಯನ ನೀವು ಡೈಜೆಸ್ಟ್ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಆಲ್ರೆಡಿ ದೇರ್, ಮನೆ ಒಳಗಡೆ ಇದ್ರಿ. ಹೋಗಿ ಎಂಟ್ರಿ ಆಗೋಯ್ತು, ಪೂಲಿಂದ ಆಚೆ ಬಂದೆ, ಮನೆ ಒಳಗಿದ್ದೀನಿ. ದೆನ್ ಐ ವಾಸ್ ಲೈಕ್ ಓಕೆ ದಿಸ್ ಇಸ್ ರಿಯಲಿ ಹ್ಯಾಪನಿಂಗ್, ಬಿಗ್ ಬಾಸ್ ಮನೆ ಇದು. ಆ ಥರ ಫೀಲಿಂಗ್ ಇತ್ತು ನನಗೆ. ಅದು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಓಕೆ. ಸೊ ಮನೆ ಒಳಗಿದ್ದಂಥ ಕಂಟೆಸ್ಟೆಂಟ್ಸ್ ಆಲ್ರೆಡಿ ಜನರಿಗೆ ಪರಿಚಯ ಇದ್ದವರು. ಸೊ ಅದೇನಾದ್ರೂ ಮನಸ್ಸಲ್ಲಿ ಇತ್ತಾ, ಅವ್ರ ಜೊತೆಗೆ ಹೊಂದಾಣಿಕೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತಾ ಅಂತ? ಇನಿಷಿಯಲಿ ನನ್ನ ಮೈಂಡಲ್ಲಿ ಇತ್ತು ಮ್ಯಾಮ್, ಬಿಕಾಸ್ ಎಲ್ಲರೂ ಲೈಕ್ ನೋನ್ ಪರ್ಸ್ನಾಲಿಟೀಸ್, ಎಲ್ಲರೂ ಟಿವಿಲಿ ನೋಡಿರ್ತಾರೆ, ಅವ್ರು ಹೆಂಗೆ ಅಂತ ಒಂದು ಒಪಿನಿಯನ್ ಆಲ್ರೆಡಿ ಇದೆ. ಬಿಕಾಸ್ ಸೀಸನ್ ಫಾಲೋ ಮಾಡ್ಕೊಂಡು ಬಂದಿರೋರೆ ಆಲ್ರೆಡಿ 3 ವೀಕ್ಸ್ ಆಗೋಗಿತ್ತಲ್ಲ. ಸೊ ಒಂದು ಐಡಿಯಾ ಬಂದುಬಿಟ್ಟಿತ್ತು ಜನಕ್ಕೆ, ಓಕೆ ಇವರೆಲ್ಲ ಹೀಗೆ ಅಂತ. ಬಟ್ ನಾನು ಅದನ್ನ ನೋಡ್ಕೊಂಡು ಹೋಗಿದ್ದೆ. ಸೊ ಅವ್ರನ್ನೆಲ್ಲ ನೋಡಿದಾಗ ನನಗೂ ಒಳಗೆ ಹೋದಾಗ ಓಕೆ ಇವ್ರನ್ನ ಈ ಥರ ನಾನು ನೋಡಿದ್ದೀನಿ, ಇವ್ರ ಜೊತೆ ಹೇಗಿರೋದು ಒಳಗಡೆ. ಸೊ ಆ ಜೆಲ್ ಆಗೋಕ್ಕೆ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಲೇಟರ್ ಆನ್ ಐ ಆಲ್ಸೋ ರಿಯಲೈಸ್ಡ್ ನಾವು ಹೇಗೆ ಅವರು ಹಾಗೆ, ನಥಿಂಗ್ ಸ್ಪೆಷಲ್. ನಾವು ಹೆಂಗೆ ಈಗ ಒಂದು ಮನೇಲಿ ಹೆಂಗಿರ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಸ್ಟೆಲ್ಗೆ ಹೋಗಿ ಸೇರ್ಕೋತೀವಿ, ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಇರ್ತೀವಿ ಅಂದರೆ ಇನಿಷಿಯಲಿ ಒಂದು ಅವ್ರ ಬಗ್ಗೆ ಗೊತ್ತಿರಲ್ಲ. ಬಟ್ ತಿಳ್ಕೊತಾ ಹೋದಾಗ ಲೈಕ್ ಇಟ್ ವಾಸ್ ಈಸಿ. ಓಕೆ. ಸೊ ಬಿಗ್ ಬಾಸ್ ಕೊಡ್ತಿದ್ದಂತಹ ಯಾವ ಟಾಸ್ಕ್ ನಿಮಗೆ ಎಂಜಿನಿಯರಿಂಗ್ ಪ್ರಾಜೆಕ್ಟ್ಗಿಂತ ಕಷ್ಟ ಅನ್ನಿಸ್ತು? ಕಷ್ಟ ಅನಿಸಿದ್ದು, ನಾನು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತೀನಿ. BB ರೆಸಾರ್ಟ್ ಟಾಸ್ಕ್ ಇದ್ದಾಗ ನಾನು ಸೆಲೆಕ್ಟ್ ಆಗ್ತೀನಿ ಕ್ಯಾಪ್ಟನ್ಸಿಗೆ. ಸೊ ಅಲ್ಲಿ ಯುಲ್ ಹ್ಯಾವ್ ಟು ಬ್ಯಾಲೆನ್ಸ್, ಒಂದು ಸ್ಲೆಡ್ಜ್ ಇಟ್ಬಿಟ್ಟು ಕಾಲು ಇಟ್ಬಿಟ್ಟು ಆ ಕಡೆ ಆ ಡಂಬಲ್ನ ಒಂದ್ರ ಮೇಲೆ ಒಂದು ಕೋಲಲ್ಲಿ ಇಡಬೇಕು. ಸೊ ದ್ಯಾಟ್ ವಾಸ್ ದ ಹಾರ್ಡೆಸ್ಟ್ ಫಾರ್ ಮಿ. ಬಿಕಾಸ್ ಏನಕ್ಕೆ ಅಂದರೆ ನಾನು ಅದ್ರ ಪ್ರೀವಿಯಸ್ 2 days ನಾನು ಕಂಟಿನ್ಯೂಸ್ ಹೆಡ್ ಶೆಫ್ ಮಾಡಿಬಿಟ್ಟಿರ್ತಾರೆ, 1 ನಿಮಿಷನೂ ಬ್ರೇಕ್ ಸಿಗಲ್ಲ. ಕಿಚನಲ್ಲಿ 3 ಹೊತ್ತು ನಿಂತ್ಕೊಂಡೇ ಇರ್ತೀನಿ, ಕಾಲೆಲ್ಲ ಫುಲ್ ನೋವು ಬಂದುಬಿಟ್ಟಿರುತ್ತೆ. ಸಮ್ಹೌ ಐ ಮ್ಯಾನೇಜ್. ಲಾಸ್ಟಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡು ಅಂತ ಕೊಟ್ಟಾಗ ಅದು ಬ್ಯಾಲೆನ್ಸಿಂಗ್ ಕೊಟ್ಬಿಡ್ತಾರೆ.
ನಾನು ನಿಲ್ಲಕ್ಕೆ ಕಷ್ಟ ಆಗ್ತಿತ್ತು. ಸೊ ಅಲ್ಲಿ ಹೋಗಿ ಬ್ಯಾಲೆನ್ಸ್ ಮಾಡೋದು, ಅದು ನಿಲ್ಸೋದು. ಪಾಪ ಮಂಜಣ್ಣ ತುಂಬ ಹೆಲ್ಪ್ ಮಾಡ್ತಾರೆ, ಬೇಗ ತಂದ್ಕೊಡ್ತಾರೆ ಎಲ್ಲನೂ. ಬಟ್ ಸ್ಟಿಲ್ ಐ ಕುಡಂಟ್ ಡೂ ಇಟ್. ಸೊ ಅಲ್ಲಿ ತುಂಬಾ ಬೇಜಾರಾಯಿತು. ಲೈಕ್ ಐ ಡಿಸಪಾಯಿಂಟೆಡ್ ಅ ಫ್ಯೂ ಪೀಪಲ್ ದೇರ್ ಅಂತ ಅನ್ನಿಸ್ತು. ಬಟ್ ಅದೇನಾದ್ರು ನನಗೆ ಅದು ಪ್ರೀವಿಯಸ್ ಟಾಸ್ಕಲ್ಲಿ ನಾನು ಸ್ವಲ್ಪ ಎಫರ್ಟ್ ಕಮ್ಮಿ ಇದ್ದಿದ್ರೆ, ಕ್ಯಾಪ್ಟನ್ಸಿಗೆ ಹೋಗಿದ್ದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಡನ್ ಬೆಟರ್ ಅಂತ ನಂಗೆ ಅನ್ನಿಸ್ತು. ಹಾರ್ಡೆಸ್ಟ್ ಅನ್ಸಿದೆ ಅದೇ ಮ್ಯಾಮ್. ಓಕೆ. ಸೊ ಪ್ರೀವಿಯಸ್ ಸೀಸನ್ ಇಂದ ಕಂಟೆಸ್ಟೆಂಟ್ಸ್ ಬಂದಾಗ ತುಂಬಾ ಜನ ಅನ್ಕೊಂಡಿದ್ರು, ಲೈಕ್ ಆಲ್ಮೋಸ್ಟ್ ತುಂಬಾ ಏನಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿರ್ತಾರೆ ದಟ್ ಇವ್ರು ನಮ್ಮ ಜೊತೆ ಇರೋದಕ್ಕೆ ಬಂದಿದ್ದಾರೆ ಅಂತ. ಲಾಸ್ಟ್ ಅಲ್ಲಿ ಎಲ್ಲಿವರೆಗೂ ಅದು ಅನೌನ್ಸ್ಮೆಂಟ್ ಆಗ್ಲಿಲ್ವೋ ಅಲ್ಲಿವರೆಗೂ ಹಾಗೆ ಅನ್ಕೊಂಡಿದ್ರು. ಸೊ ಅವ್ರ ಜೊತೆ ಕಳೆದಂತಹ ಆ ಪರ್ಟಿಕ್ಯುಲರ್ ಟೈಮ್ ಹೇಗಿತ್ತು? ಸ್ಟಾರ್ಟಿಂಗ್ 2 days ಲೈಕ್ ಎಲ್ಲ ಕಂಟೆಸ್ಟೆಂಟ್ಸ್ ಒಂದು ವಾರ ಇರ್ತಾರೆ ನಮ್ಮ ಜೊತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತಾಡೋದು ಅದು ಇದು ಹೊಸೊಬ್ರಲ್ವಾ, ಈಗ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಮನೇಲಿ. ಅವ್ರು ಬಂದು ನಮ್ಮನ್ನ ಟಾರ್ಗೆಟ್ ಮಾಡಿಕೊಂಡು ತುಂಬ ಟಾಸ್ಕ್ಗಳು ಕೊಡ್ತಿರುವಾಗ ನಾವು ಟೀಮ್ ಥರ ಆಗೋಗಿತ್ತು. ಸೀಸನ್ 11 ವರ್ಸಸ್ ಸೀಸನ್ 12 ಆ ಥರ ಆಗಿಬಿಟ್ಟಿತ್ತು. ಬಟ್ ಹೋಗ್ತಾ 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 ಲೈಕ್ ಮಾತಾಡ್ತಾ ವಿ ವರ್ ಫೈನ್. ಬಟ್ ನೆಕ್ಸ್ಟ್ ಏನಾಗುತ್ತೆ, ರಜತ್ ಮತ್ತು ಚೈತ್ರ ಅವರು ಉಳ್ಕೋತಾರೆ. ಅವರಿಬ್ಬರಲ್ಲಿ ನನಗೆ ರಜತ್ ಅವರು ಅಷ್ಟು ಮಿಂಗಲ್ ಆಗೋಕ್ಕಾಗಲಿಲ್ಲ ಅವ್ರ ಜೊತೆ. ಬಟ್ ಚೈತ್ರ ಅವರು ಲೈಕ್ ಶಿ ವಾಸ್ ಕ್ವೈಟ್ ಗುಡ್. ಅಪಾರ್ಟ್ ಫ್ರಮ್ ಅದು ಟಾಸ್ಕಲ್ಲಿ ಅದು ಇದು ಎಲ್ಲ ಏನಾಗ್ತಿತ್ತು ಅದನ್ನು ಬಿಟ್ಟು ಮನೆಯೊಳಗಡೆ ಶಿ ವಾಸ್ ಫೈನ್. ಲೈಕ್ ಖುಷಿಯಾಗಿ ನಮ್ಮ ಜೊತೆ ಎಲ್ಲ ಚೆನ್ನಾಗಿರ್ತಿದ್ರು. ಓಕೆ. ಸೊ ಬಿಗ್ ಬಾಸ್ ಶೋನ ನೀವು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ? ನನ್ನ ಸ್ಟಾರ್ಟಿಂಗ್ ಹೋಗುವಾಗ ಐ ವಾಸ್ ಕ್ಲೂಲೆಸ್, ಹೇಗಿರಬೇಕು. ನಂಗೆ ಫಸ್ಟ್ ಆ ನಾಮಿನೇಷನ್ ಅಂತ ಬಂದಾಗ ಲೈಕ್ ಯು ಶುಡ್ ಗಿವ್ ಅ ರೀಸನ್, ಪ್ರಾಪರ್ ರೀಸನ್ ಅಂತ ಹೇಳಿದಾಗ ಕೆಲವರು ಸುಮಾರು ಜನ ತುಂಬ ಸಿಲಿ ರೀಸನ್ಸ್ ಎಲ್ಲ ಕೊಡ್ತಿದ್ರು. ನಾನು ಅದು ಕೇಳಿಸ್ಕೊಂಡಾಗ ಓಕೆ, ದಿಸ್ ಈಸ್ ಅ ಸೀರಿಯಸ್ ಗೇಮ್. ನೀನು ಆ ಥರ ಈಗ ನಾನು ಟವಲ್ ಯೂಸ್ ಮಾಡಿದ್ದೆ ಅದಕ್ಕೆ ನಾಮಿನೇಟ್ ಮಾಡ್ತೀನಿ ಅಂತೆಲ್ಲ ಕೆಲವ್ರು ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ದ ರೈಟ್ ಥಿಂಗ್ ಟು ಡೂ ಅಂತ ನನಗನ್ನಿಸ್ತು. ನಿಂಗೆ ರೀಸನ್ ಇಲ್ಲ ಅಂದ್ರೂ ಲೈಕ್ ಎಂಟೈರ್ ಹೌಸಲ್ಲಿ ಕಂಪೇರ್ ಮಾಡಿ ಲೈಕ್ ಇಫ್ ಯು ಹ್ಯಾವ್ ಸಮ್ ಪರ್ಸ್ನಲ್ ಥಿಂಗ್ ಅಗೇನ್ಸ್ಟ್ ದೆಮ್ ಅದನ್ನ ಇಲ್ಲಿ ಯೂಸ್ ಮಾಡೋದು ಸರಿ ಇರ್ತಿರ್ಲಿಲ್ಲ. ಸೊ ಈಗ ಲೈಫಲ್ಲೂ ಹಾಗೆ ನಾನು ಬಿಲೀವ್ ಮಾಡೋದು ಲೈಕ್ ವೆನ್ ಸೋ ಮಚ್ ಇಸ್ ಹ್ಯಾಪನಿಂಗ್, ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಯು ಗೆಟ್ ಸೊಲ್ಯೂಷನ್ಸ್. ಬಟ್ ನಾವು ಕೋಪದಲ್ಲಿ ಏನೋ ಒಂದು ಯಾರೋ ಏನೋ ಅಂದರು ಅಂತ ರಿಯಾಕ್ಟ್ ಮಾಡಿಬಿಟ್ಟಿರ್ತೀವಿ. ದ್ಯಾಟ್ ಥಿಂಗ್ ಆ ಮನೇಲಿ ನನಗೆ ಅದು ಆ ಪೇಷನ್ಸ್ ಅನ್ನೋದು ಕಲಿಸ್ತು. ಬಿಕಾಸ್ ಅದನ್ನ ನೋಡ್ತಿರೋ ಜನ ಕೂಡ ನಮ್ಮನ್ನ ಜಡ್ಜ್ ಮಾಡಿಬಿಡ್ತಾರೆ. ಓಕೆ, ಇವನು ಈ ಥರ ರೀಸನ್ಸ್ ಕೊಡ್ತಾನೆ, ಈ ಥರ ರಿಯಾಕ್ಟ್ ಮಾಡ್ತಾನೆ. ಸೊ ಔಟ್ಸೈಡ್ ಆಲ್ಸೋ ಸೇಮ್. ನಾನು ಮುಂಚೆ ಹೇಗಿದ್ನೋ ಮನೆಯಿಂದ ಆಚೆ ಬಂದಾಗ ಹೇಗೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ ಲೈಕ್ ಬಿಕಾಸ್ ಆಫ್ ಆಲ್ ದಿಸ್ ಐ ಥಿಂಕ್ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು. ಆ್ಯಂಡ್ ಈವನ್ ನೀವು ಹೇಳ್ದಂಗೆ ಬಿಗ್ ಬಾಸ್ ಗೇಮ್ ಅಂತ ಬಂದಾಗ ದ ವೇ ಐ ಸಿ ಇಟ್ ಈಸ್ ಬೇಸಿಕಲಿ ನೀವು ಅಲ್ಲೋಗಿ ಒಂದಷ್ಟು ದಿನ ಯು ಲಿವ್, ಜೀವಿಸ್ತೀವಿ ನಾವಲ್ಲಿ. ಸೊ ಈಗ ಹೊರಗಡೆ ಯಾರೂ ನೋಡ್ತಿರಲ್ಲ, ಬಟ್ ಇಲ್ಲಿ ನಾವು ಹೆಂಗೆ ಇರ್ತೀವಿ ಅನ್ನೋದನ್ನ ಇಡೀ ಕರ್ನಾಟಕ ನೋಡ್ತಿದೆ ಅಂದಾಗ ಸೊ ಇಟ್ ವಾಸ್ ಕ್ವೈಟ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ಲೈಕ್ ಅಲ್ಲಿ ಆರಾಮಾಗಿ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಜನರು ಒಪಿನಿಯನ್ ಚೇಂಜ್ ಆಗ್ತಾ ಇದೆ ಮನೇಲಿ. ಸೊ ವಿಲ್ ಹ್ಯಾವ್ ಟು ಬಿ ಸೋ ಕಾಶಿಯಸ್. ಒಂದು ಸಿಂಗಲ್ ಮೂವಿ ಈಗ ಅವ್ರಿಗೇನೋ ಇಷ್ಟ ಆಗ್ತಿಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟ್ ಇಟ್ಸ್ ಅವ್ರು ನಾಮಿನೇಟ್ ಮಾಡೋಕ್ಕೆ ರೀಸನ್ ಕೊಟ್ಟಂಗೆ ನಾವು. ಸೊ ಮೋಸ್ಟ್ ಆಫ್ ದೆಮ್ ನನಗೆ ಏನು ಹೇಳ್ತಿದ್ರು, ನೀನು ನಾಮಿನೇಟ್ ಮಾಡೋಕ್ಕೆ ರೀಸನೇ ಇಲ್ಲ ನಮ್ಮ ಹತ್ರ, ಡೈರೆಕ್ಟಾಗಿ ಅದನ್ನೇ ಹೇಳ್ತಿದ್ರು. ಇಟ್ ಮೈಟ್ ಬಿ ಅವ್ರ ಜೊತೆ ನಾನು ಇರ್ತಿದ್ದ ರೀತಿ ಅವ್ರು ಲೈಕ್ ನಾನು ಬೇರೆಯವ್ರ ತಂಟೆಗೆ ಹೋಗ್ತಿರ್ಲಿಲ್ಲ ಆ್ಯಂಡ್ ಅನ್ನೆಸೆಸರಿ ಮಾಡ್ತಿರ್ಲಿಲ್ಲ. ಸೊ ಸೀಯಿಂಗ್ ಆಲ್ ದ್ಯಾಟ್ ಐ ಫೆಲ್ಟ್ ಲೈಕ್ ಓಕೆ, ಬಿಗ್ ಬಾಸ್ ಈಸ್ ಲೈಕ್ ವ್ಯಕ್ತಿತ್ವದ ಆಟ ಅಂತ ಏನು ಹೇಳ್ತಾರೆ, ಹೊರಗಡೆ ಹೇಗೆ ನಿನ್ನ ವ್ಯಕ್ತಿತ್ವ ಇದೆ ಅದನ್ನ ಲೈಕ್ ಕೀಪ್ ಇಟ್ ಕ್ಲಿಯರ್, ಕೀಪ್ ಇಟ್ ಟ್ರಾನ್ಸ್ಪರೆಂಟ್. ಅಷ್ಟು ಮಾಡಿದ್ರೆ ಐ ಥಿಂಕ್ ಯುಲ್ ಗೋ ವೆರಿ ಲಾಂಗ್ ಅಂತ ನಂಗೆ ಅನ್ನಿಸ್ತು. ಐ ಸರ್ವೈವ್ಡ್ ಫಾರ್ ಲೈಕ್ 13 weeks. ನಾನು ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು 4 ವಾರ ಅಷ್ಟೇ. ಬಟ್ ಇನಿಷಿಯಲಿ ಹೋಗ್ತಾ 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 ಐ ಫೆಲ್ಟ್ ಲೈಕ್ ನೋ ಒನ್ ಈಸ್ ಸ್ಪೆಷಲ್ ಹಿಯರ್. ಎಲ್ಲ ಅವ್ರು ಹೇಗಿದ್ದಾರೆ ಆಗಿ ಇರ್ತಿದ್ದಾರೆ. ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರಾ ನಾಟ್ ರಿಕ್ವೈರ್ಡ್, ಬಿಕಾಸ್ ಲಾಂಗ್ ಟರ್ಮ್ ಅದನ್ನ ಯೋಚನೆ ಮಾಡಿ ಯು ಕ್ಯಾನ್ಟ್ ಕ್ಯಾರಿ ಇಟ್ ವೆರಿ ಲಾಂಗ್. ಈಗ ಅವರು ಕೆಲವ್ರು ಹೇಳ್ತಾರೆ ಮುಖವಾಡ ಅದು ಇದು ಅಂತ. ಸೊ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಆಲ್ ದ್ಯಾಟ್ ನಿನಗೆ ಕಷ್ಟ ಆಗುತ್ತೆ, ನಿನಗೆ ಸಫೊಕೇಶನ್ ಆಗುತ್ತೆ, ಇಲ್ಲದೇ ಇರೋದೇನೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಅಂತ. ಸೊ ದ್ಯಾಟ್ಸ್ ಇಟ್ ಮ್ಯಾಮ್. ಲೈಕ್ ಆರಾಮಾಗಿ ಈಗ ಆಚೆ ಬಂದಮೇಲೆ ಲೈಕ್ ಪೀಪಲ್ ಆರ್ ಲೈಕಿಂಗ್ ಮೀ ಫಾರ್ ಹೂ ಐ ಆಮ್. ನಾನು ಹೇಗೆ ನನ್ನ ಕ್ಯಾರೆಕ್ಟರ್ ಏನು, ನನ್ನ ಬಿಹೇವಿಯರ್ ಹೇಗಿತ್ತು ಒಳಗಡೆ ಅಂತ. ಸೊ ಐ ಆಮ್ ಹ್ಯಾಪಿ ಬಿಕಾಸ್ ಐ ಡಿಂಟ್ ಪೋರ್ಟ್ರೇ ಮೈ ಸೆಲ್ಫ್ ಆಸ್ ಸಮನ್ ಎಲ್ಸ್. ಸೊ ಐ ಆಮ್ ಹ್ಯಾಪಿ. ಸೊ ಅದಂತೂ ನಿಜ, ಯು ವೆರ್ ಯು ಆ್ಯಕ್ಚುಲಿ. ಆ್ಯಂಡ್ ತುಂಬ ಹಾನೆಸ್ಟ್ ಆಗು ಕೂಡ ಇದ್ರಿ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಹೋಗ್ತೀರಾ. ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಆಗಿ ಹೋಗೋದು ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಅನಿಸುತ್ತೆ, ಡಿಸ್ಅಡ್ವಾಂಟೇಜ್ ಕೂಡ ಅನಿಸುತ್ತಾ, ಹೇಗೆ?
ಎರಡೂ ಇದೆ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಡಿಸ್ಅಡ್ವಾಂಟೇಜ್ ಏನಂದರೆ ಒಳಗಿರೋರ್ಗೆ ಆಲ್ರೆಡಿ ತಲೆಯಲ್ಲಿ ಏನು ಬರುತ್ತೆ ಅಂದರೆ, ಲೈಕ್ ನಾಟ್ ಎವ್ರಿಬಡಿ, ಬಟ್ ಕೆಲವ್ರಿಗೆ ಏನು ಅನಿಸುತ್ತೆ, ಓಕೆ ಇವರು 3 ವಾರ ಬಿಟ್ಕೊಂಬರ್ತಾ ಇದ್ದಾರೆ, ನಾವು ಸ್ಟಾರ್ಟಿಂಗಿಂದ ಇದ್ದೀವಿ, ನಾವು ತುಂಬ ಪಟ್ಟಿದ್ದೀವಿ ಆಲ್ರೆಡಿ, ಇವ್ರು 3 ವಾರ ಆದಮೇಲೆ ಬಂದಿದ್ದಾರೆ. ಸೊ ಆ ಥರ ಒಂದು ಒಪಿನಿಯನ್ ಇರುತ್ತೆ. ಅಡ್ವಾಂಟೇಜ್ ಏನಂದರೆ 3 ವಾರ ನಮಗೆ ಟೈಮ್ ಸಿಗುತ್ತೆ ಒಳಗಡೆ ಇರೋರು ಹೇಗಿದ್ದಾರೆ ಅಂತ ನೋಡೋಕ್ಕೆ. ಸೊ ಈಗ ನಾವು ಟಿ ವಿಲಿ ಅವ್ರನ್ನ ನೋಡ್ತಿರುವಾಗ ಓಕೆ ಇವ್ರು ಹೀಗೆ ಅಂತ ಒಂದು ಬೇಸಿಕ್ ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ. ಬಿಕಾಸ್ ಈಗ ಕೆಲವು ಕಾನ್ವರ್ಸೇಷನ್ಸ್ ನಿಮ್ಮ ಎದುರುಗಡೆ ಆಗ್ತಿರಲ್ಲ, ನಿಮ್ಮ ಹಿಂದ್ಗಡೆ ಆಗ್ತಿರುತ್ತೆ. ಅದೇ ನಾವು ಟಿ ವಿಲಿ ಕೂತಾಗ ನೋಡಿದಾಗ ನಮಗೆ ಗೊತ್ತಾಗಿರುತ್ತೆ, ಓಕೆ ಇವ್ರ ಬಗ್ಗೆ ಇವ್ರು ಈ ಥರ ಅಂದ್ಕೊಂಡಿದ್ದಾರೆ, ಈ ಥರ ಮಾತಾಡಿದ್ದಾರೆ ಆಲ್ರೆಡಿ. ಸೊ ಆ ಒಪಿನಿಯನ್ ಒಬ್ಬರ ಮೇಲೆ ಹೇಗಿರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದ್ದಾಗ, ಸೊ ಅದು ಎಲ್ಲೋ ಒಂದು ಕಡೆ ಅಡ್ವಾಂಟೇಜ್ ಆಗುತ್ತೆ. ಬಟ್ ಎರಡನ್ನೂ ವೇ ಮಾಡಿದ್ರೆ ಐ ಥಿಂಕ್ ಡಿಸ್ಅಡ್ವಾಂಟೇಜೇ ಮೇಲೆ. ಬಿಕಾಸ್ ನೀವು ಸಸ್ಟೈನ್ ಆಗಬೇಕು ಅಂದರೆ ಅವ್ರ ಒಪಿನಿಯನ್ನೇ ಮ್ಯಾಟ್ರ್ ಆಗೋದು ಒಳಗಿರೋರ ಮೇಲೆ. ಅವ್ರು ನಮ್ಮನ್ನ ನಾಮಿನೇಟ್ ಮಾಡಬೇಕು ಅಂದರೆ ಲೈಕ್ ಆಲ್ರೆಡಿ ಅವ್ರ ತಲೆಯಲ್ಲಿರುತ್ತೆ, ಓಕೆ ಇವ್ರು 3 ವಾರ ಬಿಟ್ಕೊಂಡ್ಬಂದಿದ್ದಾರೆ, ಸೊ ಇವ್ರನ್ನ ಕಳಿಸ್ಬಿಡೋಣ ಆದಷ್ಟು ಬೇಗ, ನಾವು ಕಷ್ಟಪಟ್ಟಿದ್ದೀವಿ ಫಸ್ಟ್ ವೀಕಿಂದ. ಸೊ ಆ ಥರ ಒಪಿನಿಯನ್ ಇರುತ್ತೆ ಮ್ಯಾಮ್. ಸೊ ಎರಡೂ ಇದೆ. ಸೊ ಟಾರ್ಗೆಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಖಂಡಿತ ಇದೆ. ಬಿಕಾಸ್ 1 or 2 ಡೇಸಲ್ಲಿ ನಿಮಗೆ ಅವ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ವೀಕ್ ಅಂತ ಇದ್ದಾಗ 1 ವಾರದಲ್ಲಿ, ಬಿಕಾಸ್ ಡೈರೆಕ್ಟಾಗಿ ಅವ್ರು ಯೋಚಿಸೋದೆ ಓಕೆ ಜಸ್ಟ್ ಇವಾಗ ಬಂದಿದ್ದಾರೆ, ಅಷ್ಟು ಅವ್ರ ಬಗ್ಗೆ ನಮಗೂ ಗೊತ್ತಿಲ್ಲ, ನಮ್ಮ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ, ಸೊ ಇವ್ರನ್ನ ಕಳಿಸ್ಬಿಡೋಣ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಅವರು. ಸೊ ಡಿಸ್ಅಡ್ವಾಂಟೇಜಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಓಕೆ, ಸೊ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅನಿಸಿದ್ರೆ ಯಾವ ಥರ? ಸೊ ಸ್ಟ್ರಾಟಜಿ ರೈಟ್ಲಿ ಇಂಪ್ಲಿಮೆಂಟೆಡ್ ವರ್ಕ್ ಆಗುತ್ತೆ. ಬಟ್ ಇಫ್ ಯು ಆರ್ ಕನ್ಫ್ಯೂಸ್ಡ್, ನಿಮ್ಮ ಹತ್ರ ಯಾವುದೇ ಸ್ಟ್ರಾಟಜಿ ಇದ್ದರೂ ವರ್ಕ್ ಆಗಲ್ಲ. ಈಗ ಸ್ಟ್ರಾಟಜಿ ಅಂತ ಹೇಳಿದ್ರೆ ನೀವು ಯಾರನ್ನೋ ಟಾರ್ಗೆಟ್ ಮಾಡ್ತೀನಿ ಅಥವಾ ನಾನು ಈ ಥರ ಒಂದು ಮೈಂಡ್ಸೆಟ್ಟಲ್ಲೇ ಆಟ ಆಡ್ತೀನಿ ಅಂದ್ರೆ ಆಗಲ್ಲ. ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಯು ಹ್ಯಾವ್ ಅ ಟ್ಯಾಲೆಂಟ್, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದೆ, ಅದು ಎವ್ರಿ ನೌ ಆ್ಯಂಡ್ ದೆನ್ ಇಟ್ಸ್ ಕಮಿಂಗ್ ಔಟ್ ಅಂತ ಹೇಳಿದಾಗ, ಇಷ್ಟಿಷ್ಟು ಇಂಟರ್ವಲಲ್ಲಿ ಯು ಆರ್ ಎಂಟರ್ಟೈನಿಂಗ್ ಪೀಪಲ್ ಅಂತ ನಿನಗೆ ಅದು ಅನ್ನಿಸ್ಬೇಕು. ಸೊ ಆ ಥರ ಸ್ಟ್ರಾಟಜಿ ಇಟ್ಕೊಂಡು ನೀನು ಆಡ್ತಿದ್ರೆ ಯುಲ್ ಸ್ಟೇ. ಅದೇ ನಾನು ಯಾರ್ದೋ ಜೊತೆ ಕಾಲು ಕೆರ್ಕೊಂಡು ಜಗಳ ಮಾಡ್ತೀನಿ, ಸೊ ಆ ಥರ ಕಾಣಿಸ್ಕೋತೀನಿ ಅಂದರೆ ಅದು ಲಾಂಗ್ ಟರ್ಮ್ ವರ್ಕ್ ಆಗಲ್ಲ ಮ್ಯಾಮ್. ಬಿಕಾಸ್ ಈಗ 2 ಸತಿ 3 ಸತಿ 4 ಸತಿ ಜಗಳ ಆಡಿರ್ತಾರೆ, 5ನೇ ಸತಿಗೆ ಮಿಕ್ದವ್ರೆ ಇಗ್ನೋರ್ ಮಾಡಿಬಿಡ್ತಾರೆ, ಇವ್ರು ಸವಾಸಕ್ಕೆ ಹೋಗೋದು ಬೇಡ ಅಂತ. ಸೊ ಆವಾಗ ಆ ಥರ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಬಟ್ ಇನ್ ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಈಗ ಫಾರ್ ಎಕ್ಸಾಂಪಲ್ ಮಾಡು ಹಾಡು ಹೇಳೋದ್ರಿಂದ ಹಿಡಿದು ಗಿಲ್ಲಿ ಕಾಮಿಡಿ ಮಾಡೋದ್ರಿಂದ ಹಿಡಿದು ಯು ಆರ್ ಎಂಟರ್ಟೈನಿಂಗ್ ಔಟ್ಸೈಡ್ ಆಡಿಯನ್ಸ್ ಅಂತ ಹೇಳಿದಾಗ ದೋಸ್ ಕೈಂಡ್ ಆಫ್ ಸ್ಟ್ರಾಟಜೀಸ್ ಇಟ್ ವರ್ಕ್ಸ್. ಸೊ ನಿಮ್ಮನ್ನ ನೋಡುವಾಗ ಬಿಗ್ ಬಾಸ್ ಅಲ್ಲಿ ನಮಗೂ ಗೊತ್ತಾಗ್ತಾ ಇತ್ತು ದಟ್ ನೀವು ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಅಂತ. ಸೊ ಈ ತರ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ದವ್ರಿಗೆ ಮನೆಯಲ್ಲಿ ಜಗಳ ಆಗ್ತಿದ್ದಾಗ ಮೈಂಡಲ್ಲಿ ಏನು ನೋಡ್ತಾ ಇತ್ತು? ನನಗೆ ಕೆಲವು ಜಗಳಗಳು ಟು ಬಿ ಆನೆಸ್ಟ್ ಅನ್ನೆಸೆಸರಿ ಅನ್ನಿಸ್ತಿತ್ತು. ಬಿಕಾಸ್ ತುಂಬ ಈಸಿಯಾಗಿ ರಿಸಾಲ್ವ್ ಆಗಿಬಿಡೋದು ಅದೆಲ್ಲ. ಬಟ್ ಇವರು ಮಾತಿಗೆ ಮಾತು ಬೆಳೆಸಿ ಅದು ಆ್ಯಕ್ಚುಯಲ್ ಟಾಪಿಕ್ನೇ ಮರ್ತೋಗಿ ನೀನು ಏನೋ ಹೇಳಿದೆ ನನಗೆ ಅಂತ ಆ ಥರ ತಿರ್ಗೋಗ್ಬಿಡ್ತಿತ್ತು ಆ ಜಗಳಗಳು. ಸೊ ಅದೆಲ್ಲ ಅನ್ನೆಸೆಸರಿ ಅನ್ನಿಸ್ತಿತ್ತು, ಅದಕ್ಕೆ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಎಷ್ಟೊಂದು ಸತಿ ಏನೋ ಆದಾಗ ಬಿಡ್ಸೋಕ್ಕೆ ಹೋಗಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್ ಈಗ ಒಂದು ಸತಿ ರಘು ಸರ್ ಏನೋ ಕಿಚನಲ್ಲಿ ಏನೋ ಮಾಡ್ತಿರುವಾಗ ಒಂದು ಆಲೂಗೆಡ್ಡೆಗೆ ಏನೋ ಜಗಳ ಆಗುತ್ತೆ. ಸೊ ನಾನು ಬೇಸಿಕಲಿ ನನಗೇನಂದರೆ ಬೇಡ, ದಿಸ್ ಇಸ್ ನಾಟ್ ನೆಸೆಸರಿ, ಊಟಕ್ಕೆ ಜಗಳ ಆಡೋದು ಬೇಡ. ಈಗೇನೋ ಕಮ್ಮಿ ಆಯಿತಾ, ಇನ್ನೊಬ್ರ ಹತ್ರ ಜಾಸ್ತಿ ಇದೆಯಾ, ಒಂದು ಕೊಟ್ಟರೆ ಮುಗ್ದೇ ಹೋಯ್ತದು, ಸಾಲ್ವ್ ಆಗೋಯ್ತು. ಈಗ ಅದನ್ನೇ ನೀವು ತೊಗೊಂಡು ಅದು ಜಗಳ ಆಡ್ತಾ ಒಂದೊಂದು ವರ್ಡ್ ಏನೋ ಆಚೆ ಬರುತ್ತೆ, ಅದನ್ನ ಎಸ್ಕಲೇಟ್ ಮಾಡೋದು, ಐ ಡೆಂಟ್ ಫೀಲ್ ದ್ಯಾಟ್ ಇಟ್ ಈಸ್ ರೈಟ್. ಬಟ್ ಕೆಲವು ಸತಿ ಜಗಳಗಳು ಇಟ್ ಮೇಡ್ ಸೆನ್ಸ್. ಈಗೇನೋ ಒಬ್ರ ಮೇಲೆ ಅಲಿಗೇಷನ್ಸ್ ಬರೋದು, ಏನೋ ತಪ್ಪಾಗಿ ಮಾತಾಡ್ಬಿಡೋದು, ಆ ವಿಷಯದಲ್ಲಿ ಐ ವಾಸ್ ಕಾಶಿಯಸ್. ಏನು ಮಾತಾಡ್ತಿದ್ದಾರೆ ಅಂತ, ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡ್ತಿದ್ವಿ. ಸೊ ಅದನ್ನು ಬಿಟ್ಟು ಈಗ ನಾನು ಯಾರ ಹತ್ರನೂ ಜಗಳ ಆಡೋಕ್ಕೆ ಹೋಗಿಲ್ಲ. 1-2 ಸತಿ ಧ್ರುವಂತ ಅವ್ರ ಜೊತೆ ಮಾತಾಗಿದೆ, ಜಗಳ ಅಂತದನ್ನ ಹೇಳಲ್ಲ. ಆ್ಯಂಡ್ ಈವನ್ ರಿಷಾ ಅವರಿದ್ದರು, ಅವ್ರ ಜೊತೆ 1 ಸತಿ ಆಗಿತ್ತೇನೋ. ಸೊ ಅಲ್ಲೂ ಕೂಡ ನಾನೆಲ್ಲೂ ಐ ವಾಸ್ ಥಿಂಕಿಂಗ್ ಏನೋ ತಪ್ಪಾಗಿ ಹೇಳ್ಬಿಡ್ತೀನ. ಅವ್ರು ಬಂದು ಯಾರೋ ನೀನು ಅಂತ ಕೇಳಿದ್ರು, ಐ ವಾಸ್ ಲೈಕ್ ನಾನು ಸೂರಜ್. ಬಿಕಾಸ್ ನನಗೆ ಏನೋ ತಪ್ಪಾಗಿ ಹೇಳಿಬಿಟ್ಟು ಅವ್ರು ಪುನಃ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಲ್ಲೂ ನಾನು ಹೋಗಿ ಹೇಳೋದು ಯಾರೋ ನೀನು, ನಾನು ಸೂರಜ್, ಐ ಆಮ್ ಸೂರಜ್, ಏನೋ ಮಾಡ್ತೀನಿ ಅಂತ ಮಾತಾಡ್ತೀನಿ. ಅಲ್ಲೂ ನಾನು ಅದನ್ನೇ ಹೇಳ್ತೀನಿ. ಬಿಕಾಸ್ ಎವ್ರಿಥಿಂಗ್ ಮ್ಯಾಟರ್ಸ್. ಅಲ್ಲಿ ಮನೇಲಿ ಏನು ಮಾತಾಡ್ತೀವಿ ಅನ್ನೋದು ಒಂದ್ಸತಿ ಹೇಳಿಬಿಟ್ರೆ ಅಗೇನ್ ಇನ್ನೊಂದು ವಾರ ಬಿಟ್ಕೊಂಡು ಜಗಳ ಆಡಿದ್ರು ಅದೇ ಟಾಪಿಕ್ ತೆಗಿತಾರೆ. ಸೊ ದಟ್ ಈಸ್ ವೈ ಎಲ್ಲೂ ನಾವು ಅದನ್ನ ಬಿಟ್ಕೊಡೋದು ಸರಿಯಲ್ಲ ಅಂತ ಅನಿಸ್ತದೆ. ಆ್ಯಂಡ್ ಜಗಳ ವಾಸ್ ಅನ್ನೆಸೆಸರಿ ಮೋಸ್ಟ್ ಆಫ್ ದ ಟೈಮ್. ಇಟ್ ಡಿಡ್ಂಟ್ ಮೇಡ್ ಎನಿ ಸೆನ್ಸ್.
ಓಕೆ. ಸೊ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ನಿಮ್ಗೆ ಹೇಗೆ ಅನಿಸ್ತು ಆ್ಯಂಡ್ ಗಿಲ್ಲಿ ಅವರನ್ನ ನೀವು ಯಾವ ಥರ ಅರ್ಥ ಮಾಡ್ಕೊಂಡಿದ್ರಿ? ಸೊ ಗಿಲ್ಲಿ ಸ್ಟಾರ್ಟಿಂಗ್ ನನ್ನ ಮನೆಗೆ ಹೋದಾಗಲೂ ನಾನು ಆಚೆಯಿಂದ ಆ್ಯಸ್ ಅನ್ ಆಡಿಯನ್ಸ್ ನಾನು ನೋಡಿದಾಗ ಹಿ ವಾಸ್ ಎಂಟರ್ಟೈನಿಂಗ್ ಪೀಪಲ್. ಲೈಕ್ ನಾನು ತುಂಬ ಖುಷಿ ಪಡ್ತಿದ್ದೆ ಅವ್ನು ನೋಡಿ, ಅವ್ನು ಮಾಡ್ತಿದ್ದಿದ್ದು ಜೋಕ್ಸ್ ಆಗಲಿ. ಆ್ಯಂಡ್ ಈವನ್ ಮನೆಯೊಳಗೆ ಹೋದಾಗಲೂ ನಾನು ಫಸ್ಟ್ ರೋಸ್ ಕೊಟ್ಬಿಟ್ಟು ಅವ್ನಿಗೆ ಹೇಳ್ತೀನಿ ಲೈಕ್ ಯಾರನ್ನ ಫ್ರೆಂಡ್ ಮಾಡ್ಕೋಬೇಕು, ಗಿಲ್ಲಿನ ಮಾಡ್ಕೋಬೇಕು ಅಂತ. ಬಟ್ ಹೋಗ್ತಾ 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 ಕೆಲವು ಸತಿ ಎಲ್ಲೋ ಇವನು ಓವರಾಗಿ ಸ್ವಲ್ಪ ಏನೋ ಯಾರಿಗಾರು ಹರ್ಟ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿತ್ತು. ಬಟ್ ಅದರ್ ದನ್ ದ್ಯಾಟ್ ಹಿ ವಾಸ್ ಲೈಕ್ ಅ ನೈಸ್ ಗೈ. ಈಗ ತಮಾಷೆ ಮಾಡೋದ್ರಿಂದ ಹಿಡಿದು ಲೈಕ್ ಆ ಸ್ಪಾಂಟೇನಿಯಸ್ ಆಗಿ ಅದು ಮಾತಾಡೋದ್ರಾಗಲಿ, ನನಗೆ ಕೆಲವು ಸತಿ ನನಗೆ ಅವನೇನೋ ಹೇಳಿದಾಗ ಅದು ಹರ್ಟ್ ಆಗ್ತಿದ್ರು ನಗು ಬಂದ್ಬಿಡೋದು. ಬಿಕಾಸ್ ಅದು ಆ ಥರ ಇರ್ತಿತ್ತು. ಹಿ ವಾಸ್ ಎಂಟರ್ಟೈನಿಂಗ್ ಎವ್ರಿಬಡಿ. ಬಟ್ ಕೆಲವು ಸತಿ ಸ್ವಲ್ಪ ಬೇಜಾರಾಗ್ತಿತ್ತು. ಅದರ್ ದನ್ ದ್ಯಾಟ್ ಹಿ ಈಸ್ ಅ ವೆರಿ ನೈಸ್ ಗೈ. ಸೊ ಅಶ್ವಿನಿ ಮ್ಯಾಮ್ ಅಂತ ಬಂದಾಗ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಇದು ಮನೇಲಿ ವರ್ಕ್ ಆಯಿತು ಅಂತ ಅನಿಸ್ತಾ? ಓಕೆ. ಸೊ ಅಶ್ವಿನಿ ಮ್ಯಾಮ್ ಇನಿಷಿಯಲಿ ತುಂಬ ಲೈಕ್ ಸಿಚುವೇಶನ್ಸ್ ತಕ್ಕಂಗೆ ರಿಯಾಕ್ಟ್ ಮಾಡ್ತಿದ್ರು, ಕೋಪ ಬರ್ತಿತ್ತು ಅವ್ರಿಗೆ ತುಂಬ. ಬಟ್ ಒಂದು ಪಾಯಿಂಟ್ ಆದಮೇಲೆ ಅವರು ಸುದೀಪ್ ಸರ್ ಹೇಳ್ತಾರೆ, ಅಶ್ವಿನಿ ಅವರೇ ಈ ಥರ ಇದ್ದರೆ ಈವನ್ ಪೀಪಲ್ ಆರ್ ವಾಚಿಂಗ್, ಯು ನೀಡ್ ಟು ಚೇಂಜ್ ಅ ಲಿಟಲ್ ಅಂತ ಹೇಳಿದಾಗ ಶಿ ಬಿಕೇಮ್ ಅ ಲಿಟಲ್ ಸೈಲೆಂಟ್ ಆಗಿಬಿಟ್ರು. ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಜಾಸ್ತಿ ಈ ಸಿಚುವೇಶನ್ಸಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರು. ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲೋ ಅದು ಅಡ್ವಾಂಟೇಜ್ ಆಯಿತು ಅಂತ ನನಗನ್ಸುತ್ತೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಅಶ್ವಿನಿಗೂ ಆಫ್ಟರ್ ಅ ವೈಲ್ ಅವರು ಅದು ವೀಕೆಂಡಲ್ಲಿ ಎಪಿಸೋಡ್ ಆದಮೇಲೆ ಹೇಗೆ ಅವ್ರು ಚೇಂಜ್ ಮಾಡಿಕೊಂಡ್ರು, ಅವ್ರ ಗೇಮ್ಗೆ ತುಂಬ ಅದು ಯೂಸ್ ಆಯಿತು ಅಂತ ನನಗನ್ಸುತ್ತೆ. ಬಿಕಾಸ್ ನಾನು ಎಲಿಮಿನೇಟ್ ಆಗಿ ಆಚೆ ಬಂದಾಗ ಲೈಕ್ ಅಶ್ವಿನಿ ಮ್ಯಾಮ್ ಅವ್ರ ಮೇಲೆ ಇದ್ದಿದ್ದು ಒಪಿನಿಯನ್ ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಇಟ್ ಹ್ಯಾಡ್ ಚೇಂಜ್ಡ್. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಅಶ್ವಿನಿ ಮ್ಯಾಮ್ಗೂ ಲೈಕ್ ಆಫ್ಟರ್ ದ್ಯಾಟ್ ಹೇಗೆ ಅವರು ಚೇಂಜ್ ಮಾಡಿಕೊಂಡ್ರು ಅವ್ರ ಗೇಮ್ನ. ಸೊ ಇಟ್ ಹ್ಯಾಡ್ ಚೇಂಜ್. ಅವ್ರಿಗೆ ಅದು ಆ ರೀತಿಲಿ ಅದು ತುಂಬ ಹೆಲ್ಪ್ ಆಯಿತು ಅಂತ ಅನ್ಸುತ್ತೆ. ಓಕೆ. ಸೊ ಆಡಿಯನ್ಸ್ಗೆ ರಕ್ಷಿತಾ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಬಟ್ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರ ಸಾಧ್ಯ ಆಗಿತ್ತಾ? ನನಗೇನು ಕಷ್ಟ ಆಗ್ತಿರ್ಲಿಲ್ಲ. ಬಿಕಾಸ್ ನನಗೆ ಅಭ್ಯಾಸ ಆಗಿಬಿಟ್ಟಿತ್ತು. ಇನಿಷಿಯಲಿ ಸ್ವಲ್ಪ ಕಷ್ಟ ಆಗ್ತಿತ್ತು, ತುಂಬ ಫಾಸ್ಟಾಗಿ ಮಾತಾಡ್ತಿದ್ರು. ಬಟ್ ಹೋಗ್ತಾ 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 ಅರ್ಥ ಆಗಿಬಿಡೋದು. ಮನೆಯವ್ರು ಯಾರಿಗೂ ಅರ್ಥ ಆಗಿಲ್ಲ ಅಂದರೂ ನನಗೆ ಅರ್ಥ ಆಗ್ತಿತ್ತು. ಬಿಕಾಸ್ ಅಷ್ಟು ಜಾಸ್ತಿ ನಾನು ಮಾತಾಡ್ಬಿಟ್ಟಿದ್ದೆ ಆಲ್ರೆಡಿ ರಕ್ಷಿತಾ ಜೊತೆ, ಕಿಚನಲ್ಲಾಗಿರಲಿ ಹೊರಗಡೆಯಲ್ಲಾಗಿರಲಿ. ಲೈಕ್ ಜನ ಅನ್ಕೋತಿದ್ರು ಓಕೆ ಸ್ವಲ್ಪ ಇರಿಟೇಷನ್ ಥರ ಮಾತಾಡ್ತಾರೆ ಜನ, ಅಂದರೆ ಮನೆಯೊಳಗೆ, ಹೊರಗಡೆ ಅಲ್ಲ ಮನೆಯೊಳಗೆ. ಕೆಲವ್ರು ಹೇಳ್ತಿದ್ರು ಓಕೆ ಅದೆಂಗೆ ಮಾತಾಡ್ತೀಯ ನೀನು ಅಂತೆಲ್ಲ. ಬಟ್ ನನ್ನ ಕೆಲವು ಸತಿ ಅನ್ಸೋದು ಶಿ ಸ್ಪೀಕಿಂಗ್ ಸೋ ಮೆಚ್ಯೂರ್ಲಿ ಅಂತ ಅನ್ಸ್ಬಿಡೋದು. ಈವನ್ ದೋ ಅದು ಆ್ಯಕ್ಸೆಂಟ್ ಆಗಿರಲಿ, ಫಾಸ್ಟಾಗಿ ಮಾತಾಡೋದಿರಲಿ, ಸಮ್ ಟೈಮ್ ಇಟ್ ಮೇಡ್ ಸೆನ್ಸ್. ಸೊ ನನಗೆ ಆ ಸಿಚುವೇಶನ್ಸಲ್ಲಿ ನೋಡಿದಾಗ ಓಕೆ ಇವ್ರು ಹೇಳೋ ರೀತಿ ಸರಿ ಇಲ್ಲ, ಬಟ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂತ ನಂಗೆ ಅನ್ನಿಸ್ತಿತ್ತು. ಸೊ ಅದೊಂದು ಬಾಂಡಿಂಗ್ ಚೆನ್ನಾಗಿತ್ತು ನಂದು ರಕ್ಷಿತಾ. ಓಕೆ. ಸೊ ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ಶೋ. ಆ್ಯಂಡ್ ಈಗ ನೀವು ಬೇರೆ ಅಂದರೆ ವೃತ್ತಿಯಲ್ಲಿ ಎಂಜಿನಿಯರ್ ಆಗಿದ್ರಿ, IT-ಲಿದ್ರಿ, ಆ್ಯಂಡ್ ಸಡನ್ಲಿ ಯು ಗೋ ಇನ್ ಸೈಡ್. ಸೊ ಹೊರಗಡೆ ಪ್ರಪಂಚದಲ್ಲಿ ಏನಾದರೂ ಹೊರಗಡೆ ಪ್ರಪಂಚದಿಂದ ಏನಾದರೂ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನಿಸ್ತಾ ಒಳಗೆ ಹೋದ್ಮೇಲೆ? ಆ್ಯಕ್ಚುಲಿ ನಾನು ಲೈಕ್ ತುಂಬ ಫಿಟ್ನೆಸ್ಸಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದೆ ಸ್ಟಾರ್ಟಿಂಗಿಂದ. ನನ್ನ ಡೇ ಸ್ಟಾರ್ಟ್ ಆಗೋದೇ ಮಾರ್ನಿಂಗ್ ವರ್ಕೌಟ್ಸಿಂದ. ಅದೆಲ್ಲೋ ತುಂಬ ಮಿಸ್ ಮಾಡ್ಕೋತಿದ್ದೆ ಅಂತ ಅನಿಸ್ತು. ಈವನ್ ಫುಡ್ ನಾನು ತುಂಬ ಪರ್ಟಿಕ್ಯುಲರ್ ಆಗಿರ್ತಿದ್ದೆ. ಇಷ್ಟು ಕ್ಯಾಲರೀಸ್ ತಿನ್ನಬೇಕು, ಇಷ್ಟು ಗ್ರಾಮ್ಸ್ ಪ್ರೋಟೀನ್ ತಿನ್ನಬೇಕು ಪರ್ ಡೇ ಅಂತೆಲ್ಲ. ಬಟ್ ಅಲ್ಲಿಗೆ ಹೋದಾಗ ಅದೆಲ್ಲ ಬಿಡಬೇಕಾಗತ್ತೆ. ನೀವು ಲೈಕ್ ಇಟ್ಸ್ ಮೋರ್ ಆಫ್ ಅ ಸರ್ವೈವಲ್ ಗೇಮ್. ಲೈಕ್ ಈಗ ಫುಡ್ಡು ಕಮ್ಮಿ ಇರುತ್ತೆ, ಏನಿರುತ್ತೆ ಅದರಲ್ಲಿ ನಾವು ಸಸ್ಟೈನ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ. ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲರೂ ಹೇಳ್ತಾರೆ ಫೋನ್ ಮಿಸ್ ಮಾಡ್ಕೋತೀರಾ, ಅದು ಇಂಟರ್ನೆಟ್ ಮರ್ತೋಗ್ಬಿಡತ್ತೆ. ಬಿಕಾಸ್ ಅಲ್ಲಿ ಅಷ್ಟು ನಡೀತಿರತ್ತೆ ಆ ಮನೇಲಿ, ನೀವು ಅದ್ರ ಬಗ್ಗೆ ಯೋಚನೆ ಕೂಡ ಹೋಗಲ್ಲ. ಕೆಲವು ಒಂದು ಪಾಯಿಂಟಲ್ಲಿ ಮಧ್ಯ ಅರ್ಧ ಗೇಮ್ ಆದಮೇಲೆ ಮನೆಯವ್ರು ನೆನಪೇ ಆಗ್ತಿರ್ಲಿಲ್ಲ. ನಿಮಗೆ ಕನ್ಸು ಬಿದ್ದರು ಮನೆ ಒಳಗೆ, ಬಿಗ್ ಬಾಸ್ ಮನೆ ಒಳಗೆ ನಡೀತಿರೋದೇ ಕನ್ಸು ಬೀಳೋದು. ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ನಾವು ಆ ಗೇಮಲ್ಲಿ. ಬಿಕಾಸ್ ಔಟ್ಸೈಡ್ ವರ್ಲ್ಡ್ದು ಅಷ್ಟು ಕಾಂಟ್ಯಾಕ್ಟೇ ಇರಲ್ಲ, ಝೀರೋ. ಅದು ದೆನ್ ಈಗ ಬಿಗ್ ಬಾಸ್ದು ವಾಯ್ಸ್ ಏನು ಬರುತ್ತೆ ಅದು ಬಿಟ್ಟು, ಆ್ಯಂಡ್ ವೀಕೆಂಡ್ಸಲ್ಲಿ ಸುದೀಪ್ ಸರ್ ನೋಡ್ತೀವಲ್ಲ, ಅದು ಬಿಟ್ಟು ಔಟ್ಸೈಡ್ ವರ್ಲ್ಡ್ ನಥಿಂಗ್. ಸೊ ಅಡ್ಜಸ್ಟ್ ಆಗಿಬಿಟ್ವಿ ನಾವು. ಅರ್ಧ ಸೀಸನ್ ಹೋಗ್ತಿದ್ದಂಗೆ ವಿ ವರ್ ಲೈಕ್ ಫೋನು ಬೇಡ, ಮನೆಯವ್ರು ನೆನಪು ಆಗ್ತಿರ್ಲಿಲ್ಲ. ಮೇಜರಾಗಿ ಒಂದು ಮಿಸ್ಸಿಂಗ್ ಏನಿರ್ತಿತ್ತು ಅಂದರೆ ಫುಡ್ ನೆನಪಾಗೋದಲ್ವಾ. ಅಲ್ಲಿ ಆ ಡೆಸರ್ಟ್ಸು, ಆ ಜಂಕ್ ಫುಡ್, ಅದು ಇದು ಎಲ್ಲ ನೆನಪಾದಾಗ ಓಕೆ. ಅದರಲ್ಲೂ ನಾವು ಏನೇನೋ ಆಲ್ಟ್ರೇಷನ್ ಮಾಡ್ಕೊಂಡು ನಾನು ರಘು ಸರ್ ಎಲ್ಲ ಸ್ವೀಟ್ಸ್ ಮಾಡೋದಾಗಲಿ, ಏನೇನೋ ಡೆಸರ್ಟ್ಸ್ ಮಾಡೋದಾಗಲಿ, ಮತ್ತು ಅವರು ಲಕ್ಸುರಿ ಬಂದಾಗ ಮಟನ್ ಅದು ಇದು ಬಂದಾಗ
ಹಿ ವಾಸ್ ಕುಕಿಂಗ್ ರಿಯಲಿ ವೆಲ್. ಸೊ ಆ ಥರ ಫುಡ್ ಐಟಮ್ಸ್ ಅದು ಇದು ಎಲ್ಲ ಮಿಸ್ ಮಾಡ್ಕೋತಿದ್ವಿ. ಓಕೆ, ಸೊ ನೀವು ಹೇಳಿದ್ರಿ ಡೇ ಸ್ಟಾರ್ಟ್ ಆಗ್ತಿದ್ದೆ ವರ್ಕೌಟ್ ಇಂದ ಅಂತ, ಬಟ್ ಅಲ್ಲಿ ಡೇ ಸ್ಟಾರ್ಟ್ ಆಗ್ತಿದ್ದು ಬಿಗ್ ಬಾಸ್ ಹಾಕ್ತಾ ಇದ್ದಿದ್ದು ಸಾಂಗ್ ಮ್ಯೂಸಿಕ್. ಸೊ ಮನೆಯಲ್ಲಿ ವರ್ಕೌಟ್ ಮಾಡಕ್ ಆಗ್ತಾ ಇತ್ತಾ? ಅಂಡ್ ಈ ವರ್ಕೌಟ್ ಅನ್ನೋದು ಈ ಒಂದು ಡಿಸಿಪ್ಲಿನ್ ನಿಮಗೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಮಾಡಿದೆ ಅಂತ ಹೇಳ್ಬೋದಾ? ತುಂಬ ಮಿಸ್ ಮಾಡ್ಕೋತಿದ್ದೆ ಈ ಫಿಟ್ನೆಸ್ ಜರ್ನಿ ಏನಿತ್ತು ನಂದು. ದ ರೀಸನ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಆಲ್ಸೋ ನಾನು ಬಿಗ್ ಬಾಸ್ ಮನೆ ಒಳಗೆ ಏನಕ್ಕೆ ಹೋದೆ ಅಂದರೆ ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಫಿಟ್ನೆಸ್. ಇಟ್ಸ್ ಬಿಕಾಸ್ ಆಫ್ ದ ವೇ ಐ ಲುಕ್ಡ್. ಈಗ ನಾನು ಐ ಹ್ಯಾವ್ ಸ್ಟ್ರಗಲ್ಡ್ ಅ ಲಾಟ್, ತುಂಬ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ, ಅದೆಲ್ಲ ಇದೆ. ಬಟ್ ಒಬ್ಬರು ಬಂದ್ಬಿಟ್ಟು ನಿಮ್ಮನ್ನ ಮಾತಾಡಿಸ್ಬೇಕು, ನಿನ್ನ ಬಗ್ಗೆ ತಿಳ್ಕೊಬೇಕು ಅಂದರೆ ಇಟ್ಸ್ ಮೇಜರ್ಲಿ ಬಿಕಾಸ್ ಆಫ್ ದ ವೇ ಯು ಲುಕ್. ಸೊ ಫಿಟ್ನೆಸ್ ಹೇಗಿತ್ತು ಅಂದರೆ ನನ್ನೊಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆ ಜರ್ನಿನ ನಾನು ರೆಕಾರ್ಡ್ ಮಾಡಿರ್ತೀನಿ. ಐ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಫಿಟ್ನೆಸ್, ಅದ್ರ ಬಗ್ಗೆ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ. ಅದನ್ನು ನೋಡಿನೇ ನನಗೆ ಬಿಗ್ ಬಾಸ್ ಆಫರ್ ಬರೋದು. ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಅದೇ ನಾನು ಮುಂಚೆ ಇದ್ದಂಗೆ ನಾನೇನೋ ಪೋಸ್ಟ್ ಮಾಡಿಕೊಂಡು ಲೈಕ್ ನಾರ್ಮಲಾಗಿ ಏನೂ ಜಾಸ್ತಿ ಪೋಸ್ಟ್ ಮಾಡಿರಲಿಲ್ಲ ಅಂದರೆ ಮೇ ಬಿ ಇದೆಲ್ಲ ಆಗ್ತಿರಲಿಲ್ಲ. ಸೊ ಆ ಜರ್ನಿ ಏನು ನೋಡ್ತಿದ್ದೆ. ಆ್ಯಂಡ್ ಮನೆ ಒಳಗೆ ಹೋದಾಗಲೂ ಲೈಕ್ ವೀಕ್ಲಿ 7 ಡೇಸಲ್ಲಿ ಒಂದು ಅಟ್ಲೀಸ್ಟ್ 4 ಡೇಸ್ ನಾನು ವರ್ಕೌಟ್ ಮಾಡ್ತಿದ್ದೆ. ಮಾರ್ನಿಂಗ್ ಎದ್ದ ತಕ್ಷಣ ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ಈಗ ಕಾಮಾಗಿರಬೇಕು, ಅದೆಲ್ಲ ಇರಬೇಕಂದ್ರೆ ಲೈಕ್ ಯು ನೀಡ್ ಟು ಮೇಂಟೈನ್ ಯುವರ್ ಸ್ಟ್ರೆಸ್ ಲೆವೆಲ್ಸ್. ಸೊ ಸ್ಟ್ರೆಸ್ ಲೆವೆಲ್ಸ್ ಮೇಂಟೈನ್ ಮಾಡಬೇಕಂದ್ರೆ ಯು ನೀಡ್ ಟು ವರ್ಕೌಟ್, ಯು ನೀಡ್ ಟು ಸ್ವೆಟ್ ಅ ಲಿಟಲ್. ಸೊ ಈಗ ನೀವು ವರ್ಕೌಟ್ ಮಾಡ್ತಿದ್ದೀರಾ ಅಂದರೆ ಆಫ್ಟರ್ ವರ್ಕೌಟ್ ನಿಮಗೆ ಅದು ಕೊಡೋ ಫೀಲೇ ಬೇರೆ ಥರ ಇರುತ್ತೆ. ಈವನ್ ನಾನೊಂದು ಟಾಸ್ಕ್ ಸೋತಾಗ, ಬೇಜಾರಾದಾಗ ನಾನು ಹೋಗ್ತಿದ್ದಿದ್ದೆ ಅಲ್ಲಿ ಜಿಮ್ ಏರಿಯಾಗೆ. ನನ್ನ ಕೋಪ ಬಂದರೂ ನಾನು ಕೋಪ ತೋರಿಸೋದು ಐ ವರ್ಕೌಟ್, ಐ ಸ್ಟಾರ್ಟ್ ರನ್ನಿಂಗ್, ಬಿಕಾಸ್ ಅದು ಐ ಶುಡ್ ಲೆಟ್ ಥಿಂಗ್ಸ್ ಗೋ. ಸೊ ಫಿಟ್ನೆಸ್ ಅನ್ನೋದು ಈಗ ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತ ಏನು ನೋಡ್ತಿದ್ದೀರಾ, ಮೇಜರ್ ರೋಲ್ ಪ್ಲೇ ಮಾಡ್ತಿರೋದು ಫಿಟ್ನೆಸ್. ಓಕೆ, ಸೊ ಫಿಟ್ನೆಸ್ ಬಗ್ಗೆ ನೀವು ಹೇಳಿದ್ರಿ. ಇನ್ನು ಅಡುಗೆ ಅಂತ ಬಂದರೆ ಈಗ ಆಚೆ ಬಂದಿದ್ದೀರಾ, ಬಟ್ ಯಾರಾದರೂ ನಿಮಗೆ ಕಾಲ್ ಮಾಡಿ ಹೇಳಿದ್ದುಂಟಾ ಈ ಥರ ಏನಾದರೂ ಒಂದು ಅಡುಗೆನ ಅಥವಾ ಏನಾದರೂ ಒಂದು ರೆಸಿಪಿ ನೀವು ರಘು ಸರ್ ಮಾಡಿದ್ದು ಮಿಸ್ ಮಾಡಿಕೊಂಡೆ ಅಂತ ಏನಾದರೂ ಹೇಳಿದ್ದುಂಟಾ? ನಾನು ರಘು ಸರ್ ಒಟ್ಟಿಗೆ ಸೇರಿ ಯಾವುದೂ ರೆಸಿಪಿ ಮಾಡಿರಲಿಲ್ಲ. ಓಕೆ, ಬಟ್ ಅವ್ರು ಏನೇ ಮಾಡ್ತಿರೋ ನಾನು ಹೋಗ್ಬಿಟ್ಟು ಅದಕ್ಕೆ ಕೈ ಹಾಕ್ಬಿಟ್ಟು ಏನು ರಘು ಸರ್ ಏನು ಹಿಂಗೆ ಮಾಡ್ತಾಯಿದ್ದೀರಾ ಅಂತ ರೇಗಿಸ್ತಿದ್ದೆ ನಾನು. ಬಟ್ ಅದೇ ಅವರು ಅದು ಎಗ್ ಮತ್ತು ಪೊಟೆಟೊ ಹಾಕ್ಬಿಟ್ಟು ಒಂದು ರೆಸಿಪಿ ಮಾಡ್ತಿದ್ರು. ಅದು ನಾನು ಹೊರಡೋ ದಿನ, ಐ ಮೀನ್ ನಾನು ಎಲಿಮಿನೇಟ್ ಆಗೋ ಹಿಂದಿನ ದಿನವೂ ಅವ್ರಿಗೆ ಹೇಳಿರ್ತೀನಿ, ಸರ್ ಇನ್ ಕೇಸ್ ಏನೋ ನಾನು ಹೊರಟೋದ್ರೆ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಇದನ್ನ ತಿನ್ನಬೇಕು ಅಂದ್ಬಿಟ್ಟು ಮಾಡಿಸ್ಕೊಂಡು ತಿಂದಿರ್ತೀನಿ. ಸೊ ಆ ರೆಸಿಪಿ ಪರ್ಟಿಕ್ಯುಲರ್ ಏನಿದೆ ನನ್ನ ಫ್ರೆಂಡ್ಸು ಹೇಳ್ತಾರೆ ಮಾಡಿಕೊಡು ಅಂತ. ಈಗ ಅದೇನೋ ಅದು ಅಷ್ಟೊಂದು ಚೆನ್ನಾಗಿರುತ್ತಾ ಅಂತ 1-2 ಸತಿ ಮನೇಲೂ ಅಮ್ಮಂಗೆಲ್ಲ ಮಾಡಿಕೊಟ್ಟೆ, ತುಂಬ ಇಷ್ಟಪಟ್ಟರು. ನನ್ನ ಫ್ರೆಂಡ್ಸ್ಗೂ ಮಾಡಿಕೊಟ್ಟಿದ್ದೀನಿ, ದೇ ಆಲ್ಸೋ ಲೈಕ್ ದಟ್. ಓಕೆ, ಸೊ ಬಿಗ್ ಬಾಸ್ ಮನೇಲಿ ನಿಮ್ಮ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೊಮೆಂಟ್ಸ್ ಯಾವುದು ಅಂತ ಹೇಳ್ತೀರಾ? ಬೆಸ್ಟ್ ಮೂಮೆಂಟ್ ಇಸ್ ಫ್ಯಾಮಿಲಿ ವೀಕ್. ಅಲ್ಲಿವರೆಗೂ ನನಗೆ ಹೆಂಗಾಗೋಯ್ತು ಅಂದರೆ ಲಾಸ್ಟಲ್ಲಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಐ ಫೆಲ್ಟ್ ಅ ಲಿಟಲ್ ಟಯರ್ಡ್. ಆಲ್ಮೋಸ್ಟ್ ಸೀಸನ್ ಎಂಡ್ ಆಗಕ್ಕೆ ಬರ್ತಿತ್ತು. ಎವ್ರಿ ಒನ್ ವರ್ ಟಯರ್ಡ್. ನಾನು ಒಬ್ಬನೇ ಅಂತಲ್ಲ, ಎಲ್ಲರಿಗೂ ಒಂಥರ ಹೆಂಗೆ ಅಂದರೆ ಇನ್ನೇನು ಮುಗ್ದೋಯ್ತು, ಎಂಡಲ್ಲಿದ್ದೀವಿ ಅನ್ನೋ ಥರ ಇರ್ತಿತ್ತು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ವೀಕಲ್ಲಿ ಹೆಂಗಾಗತ್ತೆ ಅಂದರೆ ಸಡನ್ನಾಗಿ ಆ ಬೂಸ್ಟ್ ಆಫ್ ಎನರ್ಜಿ ಬರುತ್ತೆ ಎಲ್ಲರಿಗೂ. ಆ ಪ್ಲೇ ಪಾಸ್ ಮಾಡೋ ಆ್ಯಕ್ಟಿವಿಟಿ ಇರ್ಬೋದು, ಸಡನ್ನಾಗಿ ನಿಮ್ಮ ಫ್ಯಾಮಿಲೀಸ್ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲರಿಗೂ ಒಂಥರ ಒಂದು ಎನರ್ಜಿ ಬಂದುಬಿಡ್ತು. ಆ್ಯಂಡ್ ಆಲ್ಸೋ ನನಗೆ ಹೇಗೆ ಅಂದರೆ ನನಗೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಟು ಸ್ಪೀಕ್ ಅಬೌಟ್ ನನ್ನ ಅಮ್ಮ ಬಗ್ಗೆ, ಅಕ್ಕ ಬಗ್ಗೆ. ಅವತ್ತು ಹೇಳಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಲೈಕ್ ಅವ್ರ ಪಕ್ಕದಲ್ಲಿ ನಿಂತಿರ್ತಾರೆ, ಓಕೆ ದಿಸ್ ಇಸ್ ದ ಮೂಮೆಂಟ್ ಹೇಳಿಬಿಡು ಅಂತ. ಬಿಕಾಸ್ ಆ ಚಾನ್ಸ್ ನಿಮ್ಗೆ ಪದೇ ಸಿಗಲ್ಲ. ಇಟ್ ಮೈಟ್ ಹ್ಯಾಪನ್ ಆರ್ ಇಟ್ ಮೈಟ್ ನೆವರ್ ಹ್ಯಾಪನ್. ಬಟ್ ಅವ್ರೇನು ನನಗೋಸ್ಕರ ಏನೇನು ಮಾಡಿದ್ದಾರೆ ಅದನ್ನ ಹೇಳಬೇಕು ಅನ್ನಿಸ್ತು. ಸೊ ದ್ಯಾಟ್ ವಾಸ್ ದ ಬೆಸ್ಟ್ ಮೂಮೆಂಟ್ ನನಗೆ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ. ಸೊ ವರ್ಸ್ಟ್ ಮೂಮೆಂಟ್ ಹೇಳೋದಾದರೆ? ವರ್ಸ್ಟ್ ಮೂಮೆಂಟ್ ಅಂತ ಏನೂ ಅನಿಸಿಲ್ಲ, ಬಿಕಾಸ್ ಆ ಎಕ್ಸ್ಟೆಂಟ್ವರೆಗೂ ನಾನು ಯಾವುದೂ ತೊಗೊಂಡು ಹೋಗಿರಲಿಲ್ಲ. ಬಟ್ ಅದನ್ನು ಬಿಟ್ಟರೆ ಕೆಲವು ಸತಿ ಹೆಂಗಾಗ್ಬಿಡೋದು ಅಂದರೆ ಯುಲ್ ಸ್ಟಾರ್ಟ್ ಓವರ್ ಥಿಂಕಿಂಗ್. ಹೇಗೆ ಅಂದರೆ ಓಕೆ ಇಷ್ಟು ಟೈಮ್ ಆಗೋಗಿದೆ, ಯುಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಲೈಫ್ ಆಫ್ಟರ್ ಬಿಗ್ ಬಾಸ್, ಹೇಗಿರುತ್ತೆ ಜೀವನ ನೆಕ್ಸ್ಟು ಇಲ್ಲಿಂದ ಆಚೆ ಹೋದಾಗ. ಆ್ಯಂಡ್ ಆಲ್ಸೋ ಲೈಕ್ ನನಗೆ ಬೇಸಿಕಲಿ ಐ ಡಿಂಟ್ ಹ್ಯಾವ್ ಎನಿ ಕರಿಯರ್ ಆಪ್ಷನ್ಸ್. ನಾನು ಜಾಬ್ನ ಕ್ವಿಟ್ ಮಾಡಿ ಇಲ್ಲಿಗೆ ಬಂದಿರ್ತೀನಿ. ಸೊ ಆವಾಗ ನನಗೆ ಯೋಚನೆ ಬಂದುಬಿಡೋದು ಹೊರಗೆ ಹೋದಾಗ, ಲೈಕ್ ಜನರ ಒಪಿನಿಯನ್ ಏನಿದೆ ನನ್ನ ಬಗ್ಗೆ, ನಾನು ಹೇಗಿದ್ದೀನಿ. ಬಿಕಾಸ್ ಎಲ್ಲರೂ ನನ್ನ ಪ್ರಕಾರ ಅಲ್ಲಿರೋರಿಗೆ ಒಂದು ಐಡಿಯಾ ಇರ್ತಿತ್ತು, ಓಕೆ ಈ ಥರ ನಾನು ಮಾಡಿದ್ರೆ ಈ ಥರ ಕಾಣಿಸ್ತೀನಿ ಹೊರಗಡೆ. ಬಟ್ ನನಗೆ ಅದು ಐ ವಾಸ್ ಕ್ಲೂಲೆಸ್.
ನಾನು ಹೊರಗಡೆ ಈಗ ಹೆಂಗಿರ್ತಿದ್ದೆ, ಈಗ ಹೆಂಗೆ ಮಾತಾಡ್ತಿದ್ದೆ ಎಲ್ಲರ ಜೊತೆ, ಅಲ್ಲಿ ಹೋಗ್ಬಿಟ್ಟು ಅಷ್ಟೇ ಮಾಡಿರೋದು. ಸೊ ಇದನ್ನು ಮಾಡಿದ್ರೆ ಜನ ಹೆಂಗೆ ತೊಗೋತಾರೆ, ಲೈಕ್ ಎಕ್ಸ್ಟ್ರಾ ಏನೂ ಮಾಡ್ತಿಲ್ಲ ನಾನು, ದೇ ವಾಸ್ ನೋ ಸಾಸ್, ಸ್ಪೆಷಲಾಗಿ ಏನೂ ಮಾಡ್ತಿಲ್ಲ, ಜಸ್ಟ್ ಆರಾಮಾಗಿದ್ದೀನಿ ನಾನು. ಸೊ ಇಷ್ಟು ಲೈಟಾಗಿ ನಾನು ಗೇಮ್ನ ತೊಗೋತಿದ್ದೀನ ಅಂತ ಯೋಚನೆ ಬಂದುಬಿಡೋದು. ಆ್ಯಂಡ್ ಆಲ್ಸೋ ಲೈಕ್ ಕರಿಯರ್ ವೈಸ್ ಆ ಥರ ಯೋಚನೆ ಬಂದಾಗ ಐ ಯೂಸ್ ಟು ಸಿಟ್ ಅಲೋನ್, ಯೋಚನೆ ಮಾಡ್ಕೊಂಡು ಕೂತ್ಕೋತಿದ್ದೆ. ದೋಸ್ ವರ್ ಡಲ್ ಮೂಮೆಂಟ್ ಅಂತ ಹೇಳ್ತೀನಿ, ವರ್ಸ್ಟ್ ಅಂತ ಹೇಳಲ್ಲ, ಬಟ್ ಅದರ್ ದೆನ್ ದಟ್ ಯಾವುದೂ ಆ ಥರ ಮೂಮೆಂಟ್ಸ್ ಇರಲಿಲ್ಲ. ಓಕೆ. ಸೊ ನೀವು ಹೇಳಿದ್ರೆ ಓವರ್ ಥಿಂಕ್ ಮಾಡ್ತಿದ್ದೆ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಹೇಗಿರುತ್ತೋ ಅಂತ ಹೇಳ್ತಿದ್ದೆ, ಯೋಚನೆ ಮಾಡ್ತಿದ್ರಿ ಅಂತ ಹೇಳಿ. ಸೊ ಆಚೆ ಬಂದಮೇಲೆ ವೆನ್ ಯು ಗಾಟ್ ಟು ನೋ ದಟ್ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟು ಅಂತ ಅಂದಾಗ, ವಾಟ್ ವಾಸ್ ಯುವರ್ ಥಾಟ್ ದಟ್ ಕೇಮ್ ಇನ್ ಯುವರ್ ಮೈಂಡ್? ನನಗೆ ಸೇಮ್, ಈಗ ಬಿಗ್ ಬಾಸ್ ಮನೆಗೆ ಹೇಗೆ IT ಎಂಪ್ಲಾಯಿನ ಕರ್ಕೊಂಡೋಗಿ ಸುದೀಪ್ ಸರ್ ಮುಂದೆ ನಿಲ್ಲಿಸ್ತಾರೆ, ಸೇಮ್ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ 2 ದಿನದಲ್ಲಿ ಕ್ಯಾಮ್ರಾ ಮುಂದೆ ವಾಪಸ್ ನಿಂತಿದ್ದೀನಿ ನಾನು, ಆ್ಯಕ್ಟ್ ಮಾಡಿ ಅಂತ. ಸೊ ಐ ವಾಸ್ ಲೈಕ್ ಓಕೆ, ನನಗೆ ಅದು ಪ್ರೋಮೋ ಶೂಟ್ ಆಗಿ ಅದು ವಾಪಸ್ ನಾನು ಬಿಗ್ ಬಾಸ್ ಮನೆ ಲಾಂಚ್ ಮಾಡೋಕ್ಕೆ ಹೋಗ್ತೀನಿ ನನ್ನದೇ ಸೀರಿಯಲ್ನ, ಅಲ್ಲಿವರೆಗೂ ನನಗೆ ಅಲ್ಲೂ ರಿಯಲೈಸೇಷನ್ ಇಲ್ಲ ಇದೆಲ್ಲ ನಡೀತಾ ಇದೆ ಜೀವನದಲ್ಲಿ ಅಂತ. ಬಿಕಾಸ್ ಅಷ್ಟು ಬೇಗ 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 ಯು ಕಾಂಟ್ ಲೈಕ್ ಮೆಂಟಲಿ ಪ್ರಾಸೆಸ್ ಮಾಡೋಕ್ಕೆ ಆಗಲ್ಲ ನಿಮಗೆ ಇಷ್ಟೊಂದೆಲ್ಲ ಆಗ್ತಿದೆ ಅಂತ. ಬಿಕಾಸ್ ನನಗನ್ಸಿದಂಗೆ ನಂಗೆ ಯಾರ ಲೈಫಲ್ಲೂ ಇಷ್ಟೊಂದು ಕ್ರೇಜಿ ಸ್ಟೋರಿ ಆಗಿಲ್ಲ. ನಾನು ಬಿಗ್ ಬಾಸ್ ಮುಂಚೆಯಿಂದನೂ ಸೀಸನ್ಸ್ ಫಾಲೋ ಮಾಡಿರೋದ್ರಲ್ಲಿ ಐ ಹಾರ್ಡ್ಲಿ ನೋ ಎನಿ ಒನ್ ಹೂ ವೆಂಟ್ ಬ್ಯಾಕ್ ಟು ಸೇಮ್ ಹೌಸ್ ಸೇಮ್ ಸೀಸನ್ ಅವ್ರದ್ದೇ ಸೀರಿಯಲ್ನ ಲಾಂಚ್ ಮಾಡೋಕ್ಕೆ. ಐ ಡೋಂಟ್ ನೋ ಇದೆಯಾ ಗೊತ್ತಿಲ್ಲ, ಬಟ್ ನನಗೆ ಹೇಳಿರೋರಲ್ಲಿ ಯು ಆರ್ ದ ಫಸ್ಟ್ ಗೈ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ನೋಡ್ತಿದ್ದಾಗ ತುಂಬ ಪ್ರಾಸೆಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ನಾನು ಹೆಂಗೇನೆ ಒಂದು ಫ್ಲೋಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿ ಹಂಪ್ಸು ಬರ್ತಿಲ್ಲ, ಏನೂ ಬರ್ತಿಲ್ಲ, ಜಸ್ಟ್ ಡೌನಲ್ಲಿ ಜಾರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗಲ್ಲಿ ಇರ್ತಿತ್ತು. ಆ್ಯಂಡ್ ಆಲ್ಸೋ ಐ ವೆಂಟ್ ಇನ್ಸೈಡ್. ಆ್ಯಕ್ಟಿಂಗ್ ಅಂತೂ ನನಗೆ ಏನೂ ಬರ್ತಿರ್ಲಿಲ್ಲ, ಬಿಕಾಸ್ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಐ ವುಡ್ ಬಿ ಆ್ಯನ್ ಆ್ಯಕ್ಟರ್ ಅಂತ. ಸೊ ಫಸ್ಟ್ ಫ್ಯೂ ಎಪಿಸೋಡ್ಸ್ ನಾನು ಇನ್ಸ್ಟಾಗ್ರಾಮಲ್ಲೂ ನಾನೇ ಹೇಳಿಬಿಟ್ಟಿದ್ದೆ, ನಿಮ್ಗೆ ಅನ್ನಿಸ್ಬೋದು ಏನು ಮಾಡ್ತಿದ್ದೆ ನೀವು ಅಂತ, ಬಟ್ ಇಟ್ಸ್ ಗೆಟಿಂಗ್ ಬೆಟರ್. ಬಿಕಾಸ್ ಐ ಡಿಂಟ್ ವಾಂಟ್ ಟು ಪ್ರಾಮಿಸ್ ಪೀಪಲ್ ದಟ್ ಓಕೆ ನಾನು ಆ ಥರ ಮಾಡಿದ್ದೀನಿ ಈ ಥರ ಮಾಡಿದ್ದೀನಿ, ಬಿಕಾಸ್ ಐ ಆಮ್ ಲರ್ನಿಂಗ್. ಈಗಲೂ ಕೂಡ ನಾನು ಹೇಳೋದು ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ಆ ಜರ್ನಿಲಿ ಏನಿದೆ, ಪೀಪಲ್ ಆರ್ ಬೀಯಿಂಗ್ ವೆರಿ ಸಪೋರ್ಟಿವ್. ಅವರು ಹೆಂಗೇನೆ ಒಂದು ಎಪಿಸೋಡ್ ನೋಡ್ಕೊಂಬಂದ್ಬಿಟ್ಟು ದೇ ವಿಲ್ ಪುಟ್ ಅ ಕಮೆಂಟ್ ಇನ್ ಮೈ ಪೋಸ್ಟ್, ಇವತ್ತು ನೀನು ಆ್ಯಕ್ಟಿಂಗ್ ನೆನ್ನೆಗಿಂತ ಚೆನ್ನಾಗಿದೆ ಅಂತ. ಅಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಜನ. ಆ್ಯಂಡ್ ಆಲ್ಸೋ ಐ ಡೋಂಟ್ ಸಿ ಅ ಸಿಂಗಲ್ ನೆಗೆಟಿವ್ ಕಮೆಂಟ್. ಸೊ 4 ಲಕ್ಷ ಜನ ಫಾಲೋವರ್ಸ್ ಇದ್ದರು, ಅದರಲ್ಲಿ ಒಂದು ನೆಗೆಟಿವ್ ಬರ್ತಾಯಿಲ್ಲ. ಐ ಡೋಂಟ್ ನೋ ಅದೇನು ಪುಣ್ಯ ಮಾಡಿದ್ದೀನಿ ನಾನು ಅಂತ ಗೊತ್ತಿಲ್ಲ, ಬಿಕಾಸ್ ಗಾಡ್ಸ್ ಬೀನ್ ವೆರಿ ಕೈಂಡ್ ಟು ಮೀ. ಆ್ಯಂಡ್ ಆಲ್ಸೋ ಈ ಜರ್ನಿ ಏನಿತ್ತು ಬಿಗ್ ಬಾಸ್ ಆದಮೇಲೆ ಆ್ಯಸ್ ಎನ್ ಆ್ಯಕ್ಟರ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ವೆನ್ ಪೀಪಲ್ ಟೆಲ್ ಮಿ ಓಕೆ ಯು ಆರ್ ಅ ಹೀರೋ ಅಂತ, ದೇ ಕಾಲ್ ಮಿ ಹೀರೋ, ಮೈ ರೋಲ್ ಈಸ್ ಅ ಹೀರೋ. ಬಟ್ ನಾನು ಹೇಳೋದೇನೆಂದರೆ ಲೈಕ್ ಐ ವಿಲ್ ಫೀಲ್ ಐ ಆಮ್ ಅ ಹೀರೋ ವೆನ್ ಐ ಡೂ ಜಸ್ಟಿಸ್ ಫಾರ್ ದ್ಯಾಟ್ ರೋಲ್ ಅಂತ. ಬಿಕಾಸ್ ಈವನ್ ದೋ ಐ ಆಮ್ ಆ್ಯಕ್ಟಿಂಗ್, ನಾನು ಹೀರೋ ಅಂತ ಹೇಳ್ಕೋಬೇಕು ಅಂದಾಗ ಐ ಶುಡ್ ಹ್ಯಾವ್ ದ್ಯಾಟ್ ಕಾನ್ಫಿಡೆನ್ಸ್, ಓಕೆ ನಾನು ಮಾಡಿದ್ದೀನಿ ಇದನ್ನು ಅಂತ. ಐ ಆಮ್ ಸ್ಟಿಲ್ ಇನ್ ದಟ್ ಪ್ರಾಸೆಸ್. ಹೀರೋ ಅನ್ನೋ ಟೈಟಲ್ಗೆ ಐ ಆಮ್ ಸ್ಟಿಲ್ ನಾಟ್ ದೇರ್ ಯೆಟ್. ಸೊ ಎಸ್, ಐ ಆಮ್ ಸ್ಟಿಲ್ ಪ್ರಾಸೆಸಿಂಗ್. ಆ್ಯಕ್ಟಿಂಗ್ ಜರ್ನಿ ನಡೀತಾ ಇದೆ. ಸೊ ಯಾ. ಸೊ ನೀವು ಹೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ. ಸೊ ದೇ ವಾಸ್ ಒನ್ ಮೋರ್ ರೀಲ್, ನೀವು ಸಿಸ್ಟಮ್ ಮುಂದೆ ಆದರೆ ಲ್ಯಾಪ್ಟಾಪ್ ಮುಂದೆ ಕೂತಿರೋದು ಆ್ಯಂಡ್ ಸ್ವಿಚ್ ಮಾಡಿದ್ರೆ ಈ ಕಡೆ ಆರ್ಟಿಸ್ಟ್ ಆಗಿರ್ತೀರಾ. ಸೊ ಏನು ಡಿಫ್ರೆನ್ಸ್ ಅನಿಸ್ತಿದೆ ಅಂದರೆ ಬೀಯಿಂಗ್ ಎನ್ IT ಪ್ರೊಫೆಷ್ನಲ್ ಟು ಈ ಕಡೆ ಒಬ್ಬ ಆ್ಯಕ್ಟರ್ ಆಗಿರೋದು, ಹೌ ಇಸ್ ಯುವರ್ ಲೈಫ್ ಡಿಫ್ರೆಂಟ್ ನಾವು ಅಂತ ಅನ್ಸುತ್ತೆ? ಬಿಫೋರ್ ವರ್ಕ್ ವಾಸ್ ಫೀಲಿಂಗ್ ಲೈಕ್ ವರ್ಕ್. ಲೈಕ್ ಹೇಗೆ ಅಂದರೆ ನನಗೆ ಈಗ ಲಾಗಿನ್ ಟೈಮಿಂಗ್ಸು ಲಾಗೌಟ್ ಟೈಮಿಂಗ್ಸ್ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಓಕೆ ಇನ್ನೂ 3 ಗಂಟೆ ಇದೆ, ಅಯ್ಯೋ ಏನು ಮಾಡೋದಪ್ಪ ಅಂತೆಲ್ಲ. ಬಟ್ ಈಗ ಐ ಆಮ್ ಎಂಜಾಯಿಂಗ್ ಇಟ್ ಮೇಜರ್ಲಿ. ಲೈಕ್ ಕೆಲಸನ ನೀವು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ, ಈವನ್ ದೋ ನೀವು ಎಕ್ಸ್ಟ್ರಾ ಒಂದು 4 ಅವರ್ ಕೆಲಸ ಮಾಡಿದ್ರು, ಇಟ್ ಡಸಂಟ್ ಫೀಲ್ ಲೈಕ್ ಯು ಆರ್ ಸ್ಟ್ರಗ್ಲಿಂಗ್. ಸೊ ಐ ಆಮ್ ಆ್ಯಕ್ಚುಲಿ ಎಂಜಾಯಿಂಗ್ ದ ಪ್ರಾಸೆಸ್. ಮೇ ಬಿ ಗೊತ್ತಿಲ್ಲ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದರೂ ಮೇ ಬಿ ಐ ವಾಸ್ ಡೆಸ್ಟಿನ್ ಟು ಡೂ ಇಟ್ ಅಂತ ನನಗೆ ಒಂದೊಂದು ಸತಿ ಅನಿಸ್ಬಿಡುತ್ತೆ. ಓಕೆ ಸಮಥಿಂಗ್ ಮೈಟ್ ಹ್ಯಾಪನ್ ಇನ್ ಫ್ಯೂಚರ್, ಏನೋ ಆಗ್ಬೋದು ಇದರಿಂದ ಅಂತ. ಅವಾಗವಾಗ ಅದು ಐ ಫೀಲ್ ಇಟ್. ಬಿಕಾಸ್ ಐ ವಾಸ್ ನಾಟ್ ಅ ಡಾನ್ಸರ್ ಬಿಫೋರ್. ಲೈಕ್ ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈವನ್ ದೋ ಕ್ಯಾಮ್ರಾ ಕಾನ್ಷಿಯಸ್ ತುಂಬ ಇರ್ತೀನಿ ಆ್ಯಂಡ್ ಐ ಆಮ್ ಸೋ ನರ್ವಸ್. ಈಗ ನಿಮ್ಮ ಜೊತೆ ಮಾತಾಡ್ತೀನಿ ಅಂದರೂ ಲೈಕ್ ಐ ಡಿಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್ ಬಿಫೋರ್. ಏನು ಹೇಳಬೇಕು, ಹೇಗೆ ಮಾತಾಡಬೇಕು ಗೊತ್ತಿರಲಿಲ್ಲ. ಬಟ್ ಇವೆಂಚುಲಿ ವೆನ್ ಐ ಆಮ್ ಲರ್ನಿಂಗ್ ಇಟ್, ನನಗೆ ಅನ್ನಿಸ್ತಾ ಇದೆ ಓಕೆ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್.
ನನಗೆ ಗೊತ್ತಿಲ್ಲದೇ ಸಮಥಿಂಗ್ ಲೈಕ್ ಐ ವಾಸ್ ಡೆಸ್ಟಿನ್ ಟು ಡೂ ದಿಸ್ ಅಂತಲೇ ನಂಗೆ ಅನ್ನಿಸ್ತಾ ಇದೆ. ಈವನ್ ಮನೇಲೂ ಕೂಡ ಅಮ್ಮ ಎಲ್ಲ ಈಗ ಸೀರಿಯಲ್ ನೋಡ್ತಿದ್ದಾರೆ, ಇಲ್ಲ ಕಣೋ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾಯಿದ್ಯಾ ನೀನು ಅಂತ ಹೇಳಿದಾಗ ಇನಿಷಿಯಲಿ ಅವ್ರಿಗೂ ಅನ್ನಿಸ್ತಿತ್ತು, ಓಕೆ ಇವ್ನು ಆ್ಯಕ್ಟಿಂಗ್ ಮಾಡ್ತಾನೆ, ಆ ಥರ ಒಪಿನಿಯನ್ ಇರ್ತಿತ್ತು. ಆ್ಯಂಡ್ ಈವನ್ ಈಗಲೂ ಕೂಡ ಆನ್ ಸ್ಪಾಟ್ ಕಲಿತಾ ಇದ್ದೀನಿ. ಯಾವುದು ನನಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅಲ್ಲಿ ಹೋಗಿ ಮಾಡು ಅಂತ ಹೇಳ್ತಾ ಇಲ್ಲ, ಡೈರೆಕ್ಟ್ ಅದು ಡೈಲಾಗ್ಸ್ ಕೊಡ್ತಾರೆ, ಅಲ್ಲೇ ಆನ್ ಸ್ಪಾಟ್ ಅದು ನಾವು ಓದಬೇಕು, ಯು ಗೋ ಆ್ಯಕ್ಟ್. ಸೊ ಅದು ಐ ಥಿಂಕ್ ಐ ಆಮ್ ಡೂಯಿಂಗ್ ಅ ಪ್ರಿಟಿ ಗುಡ್ ಜಾಬ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಐ ಟಿ ಇದಕ್ಕೂ ಕಂಪೇರ್ ಮಾಡಿದ್ರೆ ಐ ಆಮ್ ಆ್ಯಕ್ಚುಲಿ ಲವಿಂಗ್ ದಿಸ್ ರೋಲ್. ಈಗ ದೇವದತ್ ದೇಶ್ಮುಖ್ ಅಂತ ಏನು ನಾನು ಮಾಡ್ತಾಯಿದ್ದೀನಿ ಸೀರಿಯಲಲ್ಲಿ, ಐ ಆಮ್ ಆ್ಯಕ್ಚುಲಿ ಕ್ವೈಟ್ ಹ್ಯಾಪಿ ಇನ್ ಲೈಫ್. ಮುಂಚೆ ನನ್ನ ಆ ಫೇಸ್ ಹೇಗಿತ್ತು, ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೆ, ನೈಟ್ ಶಿಫ್ಟಲ್ಲಿ ಐ ಟಿ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ಈ ಫಿಟ್ನೆಸ್ ಜರ್ನಿನ ಮೇಂಟೈನ್ ಮಾಡಬೇಕು ಅಂದರೆ ಯು ಶುಡ್ ನಿಮ್ಮ ಫುಡ್ ನೀವೇ ಕುಕ್ ಮಾಡಬೇಕಾಗತ್ತೆ, ಆ್ಯಂಡ್ ವರ್ಕೌಟ್ಸ್ಗೂ ಟೈಮ್ ಕೊಡಬೇಕಾಗತ್ತೆ, ಆ್ಯಂಡ್ ಆಲ್ಸೋ ಸ್ಲೀಪ್ ಸೈಕಲ್ ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ಸ್ಟ್ರೆಸ್ಫುಲ್ ಇರ್ತಿತ್ತು. ಸೊ ಎಲ್ಲನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಪಾಯಿಂಟಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಓಕೆ ಐ ನೀಡ್ ಟು ಕ್ವಿಟ್ ದ ಜಾಬ್ ಆ್ಯಂಡ್ ಲೈಕ್ ರಿಸ್ಕ್ ತೊಗೊಂಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಈಗ ಆ ರಿಸ್ಕ್ ತೊಗೊಂಡಿದ್ದಕ್ಕೆ ಐ ಆಮ್ ಹಿಯರ್ ರೈಟ್ ನೌ. ಸೊ ದಿಸ್ ವಾಸ್ ಸಮಥಿಂಗ್ ಐ ಪ್ರೇಡ್ ಫಾರ್. ತುಂಬ ಯೋಚನೆ ಮಾಡಿ ರಿಸ್ಕ್ ತೊಗೊಂಡಿದ್ದಲ್ಲ, ಸಮಥಿಂಗ್ ನಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೆ. ಓಕೆ ದೇವ್ರೆ, ನಾನೇನೋ ಮಾಡ್ತಿದ್ದೀನಿ, ನೀನೇ ಕರ್ಕೊಂಡು ಹೋಗು ಅಂತ. ಬಟ್ ಇಲ್ಲಿಗೆ ಬಂದು ಇಲ್ಲಿ ಕೂತಿದ್ದೀನಿ, ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಲೈಕ್ ಆಸ್ ಐ ಸೆಡ್, ಗಾಡ್ಸ್ ಬೀನ್ ವೆರಿ ಕೈಂಡ್. ಸೊ ಯು ವಿಶ್ಡ್ ಆ್ಯಂಡ್ ಪ್ರೇಡ್ ಫಾರ್ ಅ ಚೇಂಜ್, ಆ್ಯಂಡ್ ಆ ಚೇಂಜ್ ಈ ಥರ ದೊಡ್ಡ ಮಟ್ಟದಲ್ಲಿ ಆಗಿದೆ ಈಗ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಸರ್ಪ್ರೈಸ್ ನಿಮಗೆ ಆಯಿತಾ, ಅಥವಾ ಏನು ಬದಲಾವಣೆ ಕಾಣಿಸ್ತು ಏನು ಅಂತ? ಸರ್ಪ್ರೈಸ್ ಇನ್ ಅ ಗುಡ್ ವೇ ಹೇಗೆ ಅಂದರೆ, ನನಗೆ ಮೋಸ್ಟ್ ಆಫ್ ದೆಮ್ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ. ನನ್ನ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಹೇಗಿರುತ್ತೆ ಅಂದರೆ, ಲೈಕ್ ಐ ವಾಸ್ ಡ್ರೆಸ್ಸಿಂಗ್ ನೈಸ್, ಆ್ಯಂಡ್ ಒಂದು ಬಾಡಿನ ಹೆಂಗೆ ಮೇಂಟೈನ್ ಮಾಡಬೇಕು, ಲೈಕ್ ನನ್ನ ಟ್ರಾನ್ಸ್ಫಾರ್ಮೇಷನ್ ಹೇಗಿತ್ತು ಅದನ್ನೆಲ್ಲ ನೋಡಿದ್ರು ಜನ. ಬಟ್ ಆ್ಯಸ್ ಅ ಪರ್ಸನ್ ನಾನು ಹೆಂಗೆ ಇದ್ದೀನಿ, ನನ್ನ ಪರ್ಸ್ನಾಲಿಟಿ ಹೇಗಿದೆ ಅಂತ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಲ್ಲ. ಬಿಕಾಸ್ ಯು ಜಸ್ಟ್ ಸಿ ಅ ಪಿಕ್ಚರ್ ಆ್ಯಂಡ್ ಯುಲ್ ಸೇ ಓಕೆ ಹಿ ಈಸ್ ಲುಕಿಂಗ್ ನೈಸ್, ಬಟ್ ಅವ್ನ ಥಿಂಕಿಂಗ್ ಏನು, ಥಾಟ್ ಪ್ರಾಸೆಸ್ ಏನು, ಅವ್ನು ಹೆಂಗೆ ಬಿಹೇವ್ ಮಾಡ್ತಾನೆ ದೊಡ್ಡವ್ರ ಜೊತೆ, ಮಕ್ಳ ಜೊತೆ. ಸೊ ಅದೆಲ್ಲ ನನಗೊಂದು ಆಪರ್ಚುನಿಟಿ ಸಿಕ್ತು ಬಿಗ್ ಬಾಸ್ ಒಳಗಡೆ ಜನರಿಗೆ ತೋರ್ಸೋಕ್ಕೆ. ಅದು ಹೇಗೆ ಅಂದರೆ, ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಮರ್ತುಬಿಟ್ಟೆ ದಟ್ ದೇರ್ ಇಸ್ ಕ್ಯಾಮ್ರಾಸ್ ಎವ್ರಿವೇರ್. ಐ ವಾಸ್ ಜಸ್ಟ್ ಬೀಯಿಂಗ್ ಮೈ ಸೆಲ್ಫ್. ಲೈಕ್ ಓಕೆ, ನಾನೇನೋ ಪೋರ್ಟ್ರೇ ಮಾಡೋಕ್ಕೆ ಹೋಗಲ್ಲ, ಲೈಕ್ ಆರಾಮಾಗಿರ್ತೀನಿ, ಸರಿ ಅನ್ಸರ್ ಸರಿ ಅಂತ ಹೇಳ್ತೀನಿ, ತಪ್ಪನ್ಸರ್ ತಪ್ಪಂತ ಹೇಳ್ತೀನಿ. ಬಟ್ ಆ್ಯಕ್ಚುಲಿ ಅದೇ ನಂಗೆ ಪ್ಲಸ್ ಆಗುತ್ತೆ ಅಂತ ನಾನು ಅಲ್ಲಿ ಗೊತ್ತಿರಲಿಲ್ಲ. ಹೊರಗೆ ಬಂದಾಗ ಇಷ್ಟು ಜನ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ನಂಗೆ ಐಡಿಯಾ ಕೂಡ ಇರಲಿಲ್ಲ. ಹೊರಗೆ ಬಂದಮೇಲೆ ಅದು ನೋಡಿದಾಗ ದೇನ್ ಐ ವಾಸ್ ಲೈಕ್ ಓಕೆ, ದಿಸ್ ಈಸ್ ಸಮಥಿಂಗ್ ಲೈಕ್ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಆ ಥರ ಆಯಿತು ನನಗೆ. ಸೊ ಸಡನ್ಲಿ ಲೈಕ್ ಪೀಪಲ್ ಆರ್ ಟೆಲಿಂಗ್ ಮಿ, ಓಕೆ ನೀನು ಈ ಪಾಯಿಂಟಲ್ಲಿ ಚೆನ್ನಾಗಿ ಮಾತಾಡಿದ್ಯಾ, ಇಲ್ಲಿ ಲೈಕ್ ಯು ಟುಕ್ ದ ರೈಟ್ ಡಿಸಿಷನ್. ಆ್ಯಂಡ್ ಆಲ್ಸೋ ಲೈಕ್ ಈಗ ಮಾಡೋರು ಮಕ್ಕಳು ಬಂದಾಗ ನಾನು ಐ ಯೂಸ್ ಟು ಲೈಕ್ ಅವ್ರ ಜೊತೆ ಆಟ ಆಡ್ಕೊಂಡು, ನಾನು ದೊಡ್ಡವ್ರ ಜೊತೆ ಜಾಸ್ತಿ ಮಿಂಗಲ್ ಆಗಲ್ಲ, ಮಕ್ಳ ಜೊತೆ ಚೆನ್ನಾಗಿರ್ತೀನಿ. ಈವನ್ ಈಗ ಸೆಟ್ಟಲ್ಲೂ ಮಕ್ಕಳು ಬಂದರೆ ಮೇಯ್ನಾಗಿ ಹೋಗ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡ್ಬಿಡ್ತೀನಿ, ಆ ಥರ ಕ್ಯಾರೆಕ್ಟರ್ ನಂದು. ಸೊ ಪೀಪಲ್ ಲೈಕ್ ಇಟ್. ಸೊ ಆ್ಯಸ್ ಅ ಪರ್ಸನ್ ನಾನು ಹೇಗೆ ಅಂತ ತೋರ್ಸೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೋಷಿಯಲ್ ಮೀಡಿಯಾಗೂ ರಿಯಾಲಿಟಿ ಶೋ. ಸೊ ಐ ಡೋಂಟ್ ನೋ, ಸಮ್ ಪೀಪಲ್ ಸೇ ಓಕೆ ಸ್ಕ್ರಿಪ್ಟೆಡ್ ಇರುತ್ತೆ ರಿಯಾಲಿಟಿ ಶೋಸ್, ಬಟ್ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ಅಲ್ಲಿ ಇಟ್ಸ್ ಲೈಕ್ 0% ಸ್ಕ್ರಿಪ್ಟೆಡ್. ಹೆಂಗೇನೆ ತೊಗೊಂಡೋಗಿ ಒಳಗೆ ಬಿಟ್ಬಿಡ್ತಾರೆ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅಷ್ಟೇ. ಸೊ ವೆನ್ ಯು ಗೆಟ್ ದೋಸ್ ಕೈಂಡ್ ಆಫ್ ಆಪರ್ಚುನಿಟೀಸ್, ರೈಟ್ ವೇಲಿ ಅದನ್ನ ಯೂಸ್ ಮಾಡಿಕೊಂಡ್ರೆ, ಸಾರಿ ಐ ಫಾರ್ಗಾಟ್ ಯುವರ್ ಕ್ವೆಶ್ಚನ್, ಎಲ್ಲೆಲ್ಲೋ ಡಿಬೇಟ್ ಆಗ್ತಾ ಇದೆ. ಯಾ, ಸೊ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಾಗ ರೈಟ್ ವೇಲಿ ಯೂಸ್ ಮಾಡಿಕೊಂಡ್ರೆ ಇಟ್ ವಿಲ್ ಟೇಕ್ ಯು ಲೈಕ್ ಸಮ್ವೇರ್ ಎಲ್ಸ್. ಬಿಕಾಸ್ ಜನ ನಾನು ನೋಡಿರಂಗೆ, ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿನೇ ತೊಗೊಂಡ್ರೆ, ಈಗ ಗಿಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಜನ ನೋಡಿರ್ತಾರೆ, ಒಂದು ಶೋ ಅಲ್ಲಿ ನೋಡಿರ್ತಾರೆ, ಒಂದು ಸ್ಕಿಟ್ ಮಾಡಿ ಹೋಗಿರ್ತಾನೆ. ಬಟ್ ಅದೇ ಅವ್ನು ಹೆಂಗೆ ಜೀವಿಸ್ತಾನೆ, ಹೆಂಗೆ ಅವನು ಜನರ ಜೊತೆ ಮಾತಾಡ್ತಾನೆ, ಹೇಗೆ ಅವನು ಲೈಕ್ ಫಾರ್ ಎಕ್ಸಾಂಪಲ್ ಅದೇ ಒಂದು ಕಾಮಿಕ್ ವೈಸಲ್ಲಿ ಮಾತಾಡೋದಾಗಲಿ, ಒಬ್ಬರನ್ನ ಎಂಟರ್ಟೈನ್ ಮಾಡೋದಾಗಲಿ, ಅದು ನೋಡೋಕ್ಕೆ ಸಿಗೋದು ಬಿಗ್ ಬಾಸಲ್ಲಿ ಮಾತ್ರ. ಸ್ಕಿಟ್ಟು ಒಂದು 20 ಮಿನಿಟ್ಸ್ ಮಾಡಿಬಿಟ್ಟು ಹೋಗಿಬಿಡ್ಬೋದು. ಬಟ್ ಆ್ಯಕ್ಚುಯಲ್ ನಿನ್ನ ಪರ್ಸನ್ ಹೇಗೆ, ಜನರ ಮನಸ್ಸನ್ನು ಮುಟ್ಟಬೇಕಂದ್ರೆ ದಿಸ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಇಫ್ ಯೂಸ್ಡ್ ಕರೆಕ್ಟ್ಲಿ ಇಟ್ ವಿಲ್ ಟೇಕ್ ಯು ಲೈಕ್ ಎಲ್ಲಿಗೋ ತೊಗೊಂಡೋಗಿ ಜನ ಕೂರಿಸ್ಬಿಡ್ತಾರೆ. ಯಾ, ಸೊ ಐ ಥಿಂಕ್ ದಟ್ ವಾಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಯು. ನೀವು ಎಕ್ಸ್ಪೆಕ್ಟ್ ಮಾಡದೇ ಇದ್ದಿದ್ದು ಜನ ನಿಮಗೆ ಕೊಟ್ಟರು, ಆ ಪ್ರೀತಿ ಸಿಕ್ಕಿರೋದು ನೀವಾಗೇ ಇದ್ದು. ಸೊ ಏನು ಬದಲಾವಣೆ ಕಾಣಿಸುತ್ತೋ ನಿಮ್ಮಲ್ಲಿ ಅಂತ ಅಂದರೆ, ನೀವು ಆಲ್ರೆಡಿ ಕಾಮ್ ಆ್ಯಂಡ್ ಕಂಪೋಸ್ಡ್, ಹೌದು, ಪೇಷನ್ಸ್ ಹೆಚ್ಚಾಯಿತು ಅಂತ ಆಗಲೇ ಹೇಳಿದ್ರಿ, ಅದು ಬಿಟ್ಟು ಬೇರೆ ಏನಾದರೂ ಬದಲಾವಣೆ ಕಾಣಿಸ್ತಾ?
ಹೊರಗೆ ಬಂದಾಗ ಅಷ್ಟೊಂದು ಏನು ಚೇಂಜಸ್ ಆಗಲಿಲ್ಲ. ಬಿಕಾಸ್ ನಾನು ಒಳಗೆ ಹೋಗುವಾಗ ಹೇಗೆ ಹೋಗಿದ್ದೆ, ಈವನ್ ಐ ವೆಂಟ್ ಇನ್ ಆಸ್ ಅ ಕಾಮನ್ ಮ್ಯಾನ್. ಹೊರಗೆ ಬಂದಾಗಲೂ ನನಗೆ ಈ ಸೆಲೆಬ್ರಿಟಿ ಅಂತ ಹೇಳ್ತಾರೆ ಆ್ಯಂಡ್ ಆಲ್ಸೋ ಈಗ ಹೊರಗೆ ಹೋದಾಗ ಜನ ನಮ್ಮ ಹತ್ರ ಬಂದುಬಿಟ್ಟು ಫೋಟೋಸ್ ಅದು ಇದು ಅಂತ ಹೇಳಿದಾಗ ಐ ಫೀಲ್ ಲೈಕ್ ಐ ಆಮ್ ಸ್ಟಿಲ್ ಅ ಕಾಮನ್ ಮ್ಯಾನ್. ಬಿಕಾಸ್ ಈಗ ಜಸ್ಟ್ ಬಿಕಾಸ್ ನೀವು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀರಾ ಅಂದರೆ ಇಟ್ ಡಸಂಟ್ ಮೇಕ್ ಯು ಅ ಸೆಲೆಬ್ರಿಟಿ. ಟು ಬಿ ಆನೆಸ್ಟ್, ನೀ ಏನಾರು ಅಚೀವ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಆ್ಯಸ್ ಅನ್ ಆ್ಯಕ್ಟರ್ ಯು ಡಿಡ್ ಅ ಗ್ರೇಟ್ ಜಾಬ್ ಅಟ್ ಆ್ಯಕ್ಟಿಂಗ್ ಅಂತ ಹೇಳಿದಾಗ, ಆರ್ ಆ್ಯಸ್ ಅ ಡಾನ್ಸರ್ ಯಾವುದೋ ಶೋ ಅಲ್ಲಿ ನೀನು ತುಂಬ ಕಷ್ಟಪಟ್ಟು ಗೆದ್ದಿದ್ಯಾ ಅಂದಾಗ ಯು ಅರ್ನ್ ಇಟ್. ಸೊ ದಿಸ್ ಈಸ್ ಅ ಸರ್ವೈವಲ್ ಗೇಮ್. ಇಷ್ಟು ದಿನ ನಾನು ಅಲ್ಲಿದ್ದೆ, ದ್ಯಾಟ್ ಈಸ್ ಆಲ್ಸೋ ಅ ಬಿಗ್ ಥಿಂಗ್. ಬಟ್ ಆ ಸೆಲೆಬ್ರಿಟಿ ಫೀಲ್ ಬರಬೇಕು, ಯು ವಿಲ್ ಸೇ ಓಕೆ ನಾನು ಇದನ್ನು ಮಾಡಿದ್ದೀನಿ ಅಂತ ನಿನ್ಗೆ ಅನ್ನಿಸ್ಬೇಕು ಅದು ಒಳಗಿಂದ, ಓಕೆ ಐ ಹ್ಯಾವ್ ಡನ್ ಸಮಥಿಂಗ್ ಸೋ ಬಿಗ್ ಅಂತ. ನನಗೆ ಆ್ಯಸ್ ಅ ಕಾಮನ್ ಮ್ಯಾನ್ ಎಂಟರ್ ಆಗ್ತೀನಿ. ಈವನ್ ವೆನ್ ಐ ಕೇಮ್ ಔಟ್ ಐ ಫೀಲ್ ಲೈಕ್ ಐ ಆಮ್ ಸ್ಟಿಲ್ ಅ ಕಾಮನರ್. ನಾನು ಕಾಮನರ್ ಆಗೇ ಹೊರಗೆ ಬಂದಿದ್ದೀನಿ. ಬಟ್ ದ ವೇ ಪೀಪಲ್ ಸ್ಟಾರ್ಟೆಡ್ ಸೀಯಿಂಗ್ ಮೀ, ಓಕೆ ಇವನೇನೋ ಮಾಡಿದ್ದಾನೆ ಒಳಗಡೆ ಅಂತ ಅವಾಗ ನನಗೆ ಫೀಲ್ ಅವ್ರು ಕೊಡ್ತಾ ಇದ್ದಾರೆ. ಬಟ್ ನನಗಿನ್ನೂ ಅದು ಅನಿಸಿಲ್ಲ. ಬಿಕಾಸ್ ಈಗ ನನ್ನ ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಐ ಆಮ್ ಸ್ಟಾರ್ಟಿಂಗ್ ಟು ಲರ್ನ್ ಹೌ ಟು ಡಾನ್ಸ್, ಹೌ ಟು ಆ್ಯಕ್ಟ್. ಸೊ ಇನಿಷಿಯಲಿ ಈಗ ನನಗೆ ಐ ಡೋಂಟ್ ಫೀಲ್ ಲೈಕ್ ಐ ಆಮ್ ಸ್ಟಿಲ್ ಅ ಸೆಲೆಬ್ರಿಟಿ. ಈಗಲೂ ನಾನು ಒಬ್ಬೊಬ್ಬನೇ ಹೋಗ್ತೀನಿ. ಈಗ ನೆನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿ ಜನ ಗುರುತಿಸ್ತಾರೆ. ಈವನ್ ದೋ ಐ ವಾಸ್ ವೇರಿಂಗ್ ಅ ಮಾಸ್ಕ್, ಯಾರು ಕಣ್ಣು ನೋಡ್ಬಿಟ್ಟು ಹೇಳ್ತಾರೆ ಓಕೆ ಸೂರಜ್ ಸಿಂಗ್ ಅಂತ ಹೇಳ್ಬಿಟ್ಟು ಅವರೇ ಬಂದು ಮಾತಾಡಿಸ್ತಾರೆ. ಆರಾಮಾಗಿ ಮಾತಾಡ್ತೀನಿ, ಆರಾಮಾಗಿ ಫೋಟೋಸ್ ಬೇಕಾಗಿಲ್ಲ. ಅವ್ರಿಗೆ ಅನಿಸ್ಬಿಡುತ್ತೆ ಹೌ ಕ್ಯಾನ್ ಯು ಬಿ ಸೋ ಸಿಂಪಲ್. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ನೀನು ಇಲ್ಲಿರ್ತೀಯಾ ಅಂತ, ಬಟ್ ನೀನು ಇಲ್ಲಿದ್ದೀಯಾ. ಸಮ್ ಪೀಪಲ್ ಅವ್ರಿಗೆ ಡೌಟೇ ಬಂದ್ಬಿಡುತ್ತೆ, ಅವ್ನು ಯಾಕೆ ಇಲ್ಲಿರ್ತಾನೆ. ಈಗ ನಿನ್ನೆ ಕೂಡ ದೂರದಲ್ಲಿ ನಿಂತ್ಕೊಂಡು ಒಂದು 10 ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದರು. ಅವ್ರು ದೂರದಲ್ಲಿ ನಿಂತ್ಕೊಂಡು ನಾನು ಆರಾಮಾಗಿ ಎಳ್ನೀರು ಕುಡಿತಾ ಇದ್ದೆ ಅಲ್ಲಿ ನಮ್ಮ ಜಿಮ್ ಎದುರುಗಡೆನೆ. ಅವ್ರು ಹತ್ರ ಬಂದು ಹಿಂಗೆ ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ ಓಕೆ ಹಾಂ ಇವ್ರೇನಾ ಅಂತ. ಆ್ಯಂಡ್ ಆಮೇಲೆ ಅವ್ರು ಕೇಳ್ತಾರೆ ಸೂರಜ್ ಅಂತ ಕೇಳಿದಾಗ ಸೂರಜ್ ನಾನು ಯಾವ ಸೂರಜ್ ಅಂತ ನಾನೇ ಹೇಳ್ತೀನಿ ಅವ್ರಿಗೆ. ವಾಯ್ಸಲ್ಲಿ ಗೊತ್ತಾಗೋಯ್ತು ಅವ್ರಿಗೆ, ಓಕೆ ಅವರೇ ಅಂತ. ಆಮೇಲೆ ಕರೀತಾರೆ, ಎಲ್ಲರೂ ಬರ್ತಾರೆ, ಫೋಟೋಸ್ ತೊಗೋತಾರೆ. ಸೊ ಒಂದು ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್ ಈ ಸೆಲೆಬ್ರಿಟಿ ಅಂತ ಫೀಲ್ ಮಾಡೋದಾಗಲಿ ಅದೆಲ್ಲ. ಸಮ್ ಪೀಪಲ್ ಮೈಟ್ ಲೈಕ್ ಇಟ್, ಬಟ್ ನನಗೆ ಐ ಪರ್ಸ್ನಲಿ ಫೀಲ್ ಓಕೆ ನನಗೆ ಅದು ಅನ್ನಿಸ್ಬೇಕು ಅಂದರೆ ಐ ಶುಡ್ ಡೂ ಸಮಥಿಂಗ್ ಇನ್ ಲೈಫ್ ಫಸ್ಟ್. ಸೊ ಅಲ್ಲಿವರೆಗೂ ಐಲ್ ವೇಟ್. ಎಸ್. ಸೊ ಬಿಗ್ ಬಾಸ್ ಶೋ ನಿಮ್ಮ ಕರಿಯರ್ಗೆ ಬ್ರೇಕ್ ಕೊಡುತ್ತೆ ಅಂತ ಅನಿಸುತ್ತಾ? ಖಂಡಿತ. ಬಿಕಾಸ್ ಈಗ ನನ್ನ ಕರಿಯರ್ ವೈಸ್ ನಾನು ಇದ್ದಿದ್ದ ಡೊಮೇನೇ ಬೇರೆ. IT ಜಾಬ್ ಮಾಡ್ಕೊಂಡಿದ್ದೆ. ಈಗ ಕಂಪ್ಲೀಟ್ ಶಿಫ್ಟ್. ಒಂದು ಬಿಗ್ ಬಾಸ್ ಅಂತ ಆಗಲಿ, ನಾನು ಹೊರಗೆ ಬಂದಾಗ ನನ್ನ ಐಡಿಯಾ ಇದ್ದಿದ್ದು ಐ ಶುಡ್ ಓಪನ್ ನನ್ನದೇ ಒಂದು ರೆಸ್ಟೋರೆಂಟ್ ಮಾಡಬೇಕು ಚಿಕ್ಕದಾಗಿ. ಬಿಕಾಸ್ ನಮ್ಮ ಅಮ್ಮಂದು ಕೇಟ್ರಿಂಗ್ ಇತ್ತು ಮುಂಚೆ. ಸೊ ಅದನ್ನು ಸ್ವಲ್ಪ ದೊಡ್ಡದಾಗಿ ಒಂಚೂರು ಒಂದು ಹೋಟೆಲ್ ಇಡೋದಾಗಲಿ, ಕೇಟ್ರಿಂಗಿಂದ ಒಂದು ಹೋಟೆಲ್ ಬಿಸ್ನೆಸ್ಗೆ ಬರೋಣ ಅಂತ ಆ ಥರ ಇನಿಷಿಯಲಿ ಐಡಿಯಾ ಇತ್ತು. ಒಳಗೆ ಹೋಗುವಾಗಲೂ ಸುದೀಪ್ ಸರ್ ಕೇಳಿದಾಗ ಅದನ್ನೇ ಹೇಳಿರ್ತೀನಿ. ಬಟ್ ಹೊರಗೆ ಬಂದಮೇಲೆ ಅಗೇನ್ ಕಲರ್ಸವ್ರು ನನಗೆ ಹೇಳ್ತಾರೆ ಓಕೆ ದರ್ಸ್ ಅ ಆ್ಯಕ್ಟಿಂಗ್ ಆಪ್ಷನ್ ನೋಡಿ ಅಂತ. ನಾನು ಸೆಕೆಂಡ್ ಥಾಟ್ ಇಲ್ಲದೆ ನಾನು ತೊಗೊಂಡ್ಬಿಡ್ತೀನಿ. ಬಿಕಾಸ್ ಬಿಗ್ ಬಾಸ್ ಏನೋ ಆಪರ್ಚುನಿಟಿ ಕಲರ್ಸವ್ರು ನನಗೆ ಕೊಟ್ಟರು ಅಂದಾಗ ಈಗ ನೆಕ್ಸ್ಟು ಇನ್ನೊಂದು ಆಪರ್ಚುನಿಟಿ ಕೊಡ್ತಿದ್ದಾರೆ ಅಂದರೆ ಐ ವುಡಂಟ್ ಸೇ ನೋ. ಸೊ ಅಗೇನ್ ಈ ಆ್ಯಕ್ಟಿಂಗ್ ಜರ್ನಿ ಐ ಆಮ್ ಲರ್ನಿಂಗ್ ಅ ಲಾಟ್ ಅಂತ ಆಲ್ರೆಡಿ ಹೇಳಿದ್ನಲ್ಲ. ಸೊ ಐ ಥಿಂಕ್ ಐ ವಿಲ್ ಡೂ ಪ್ರಿಟಿ ಗುಡ್ ಅಂತ ನನ್ನ ಮೇಲೆ ನಂಗೆ ಕಾನ್ಫಿಡೆನ್ಸ್ ಬಂದಿದೆ ಈಗ. ಸೊ ಮೂವಿಂಗ್ ಫಾರ್ವರ್ಡ್ ಡೌನ್ ದ ಲೈನ್ ಐ ವಿಲ್ ವೇಟ್ ಫಾರ್ ಅ ಗುಡ್ ಆಪರ್ಚುನಿಟಿ. ಈಗ ಮೂವೀಸ್ ಅಂತ ಬರಲಿ, ಆಲ್ರೆಡಿ ಐ ಆಮ್ ಗೆಟಿಂಗ್ ಅ ಫ್ಯೂ ಆಫರ್ಸ್ ಬರ್ತಾ ಇದೆ ಮೂವೀಸ್ಗೆ. ಬಟ್ ಐ ಆಮ್ ಬೀಯಿಂಗ್ ವೆರಿ ಪಿಕಿ. ಸೊ ಈಗ ಸೀರಿಯಲ್ ಅಂದರೆ ಯು ವಿಲ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ಪ್ರೂವ್ ಯೋರ್ ಸೆಲ್ಫ್ ಎವ್ರಿ ಡೇ. ಈಗ ಇವತ್ತು ನಾಳೆ ಬೆಟರ್ ಮಾಡಿದ್ದಾನೆ, ನೆಕ್ಸ್ಟ್ ಡೇ ಬೆಟರ್ ಮಾಡಿದ್ದಾನೆ ಅಂತ. ಬಟ್ ಮೂವಿ ಆ ಥರ ಅಲ್ಲ. ಮೂವಿ ಇಸ್ ಲೈಕ್ ಒನ್ ಶಾಟ್. ಈಗ ಒಂದು ಸತಿ ಜನ ಹೋಗಿ ಇಟ್ ಕ್ಯಾನ್ ಮೇಕ್ ಯು ಆರ್ ಬ್ರೇಕ್ ಯು. ಸೊ ಅದೊಂದು ಕಾರಣಕ್ಕೆ ಐ ಆಮ್ ಬೀಯಿಂಗ್ ವೆರಿ ಸೆಲೆಕ್ಟಿವ್ ಮೂವೀಸ್ ವಿಷಯದಲ್ಲಿ ಬಂದಾಗ. ಸೊ ಐ ಆಮ್ ಜಸ್ಟ್ ವೇಟಿಂಗ್. ಸೊ ಆಲ್ರೆಡಿ ಪೇಷಂಟಾಗಿ ಇದ್ದೀನಿ ತುಂಬ ಲೈಫಲ್ಲಿ. ಅಗೇನ್ ದ ಜರ್ನಿ ಕಂಟಿನ್ಯೂಸ್. ಎಸ್. ಸೊ ಬಿಗ್ ಬಾಸ್ ಶೋ ಅಂದ ತಕ್ಷಣ ನಮಗೆ ಸುದೀಪ್ ಸರ್ ನೆನಪಾಗ್ತಾರೆ. ಆ್ಯಂಡ್ ಕಂಟೆಸ್ಟೆಂಟ್ಸ್ ಆಲ್ಸೋ ಆಡಿಯನ್ಸ್ ಇಬ್ಬರೂ ಕೂಡ ವೀಕೆಂಡ್ ಎಪಿಸೋಡ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಸುದೀಪ್ ಸರ್ ಆ್ಯಟಿಟ್ಯೂಡ್, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಹೇಳೋದಾದ್ರೆ? ನೋ ವರ್ಡ್ಸ್ ಆ್ಯಕ್ಚುಲಿ. ಬಿಕಾಸ್ ನಾನು ಸುದೀಪ್ ಸರ್ದು ಕೆಲವು ಮೂವೀಸ್ ಲೈಕ್ ಐ ವೆಂಟ್ ಕ್ರೇಜಿ ವೆನ್ ವಾಚಿಂಗ್ ದ್ಯಾಟ್. ಈಗ ರನ್ನ ಆಗಿರ್ಬೋದು, ಮಾಣಿಕ್ಯ ಆಗಿರ್ಬೋದು, ಅವ್ರ ಪರ್ಸ್ನಾಲಿಟಿ ನೋಡಿದಾಗ ಐ ಫೀಲ್ ಲೈಕ್ ಓಕೆ ಹೇಗೆ ಇದು ಲೈಕ್ ಹೌ ಕ್ಯಾನ್ ಸಮನ್ ಬಿ ಲೈಕ್ ದಿಸ್ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಈವನ್ ಮನೆಯೊಳಗೆ ಹೋಗೋಕೆ ಮುಂಚೆ ಅವ್ರ ಜೊತೆ ಮಾತಾಡಿದಾಗ ನಾನು ಹೆಂಗೆ ಅಂದರೆ ಸುದೀಪ್ ಸರ್ನ ನಾನು ಕೆಲವು ಸತಿ ನೋಡಿದ್ದೆ. ಅದು ಎಲ್ಲಿ ನೋಡಿದ್ದೆ ಅಂದರೆ ಈಗ ಯಾವುದೋ ಇನಾಗ್ರೇಷನ್ ಫಂಕ್ಷನ್ ಆಗಲಿ ಅಲ್ಲಿ ಇಲ್ಲಿ ಲೈಕ್ ಫ್ಯಾನ್ ಆಗಿ ದೂರದಲ್ಲಿ ನಿಂತ್ಕೊಂಡು ಸುದೀಪ್ ಸರ್ ಅಂತ ಹಾಯ್ ಮಾಡ್ಕೊಂಡಿಲ್ಲ ಆ ಥರ ನೋಡಿದ್ದವನು.
ಸಡನ್ನಾಗಿ ಅವ್ರ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಾಯಿದ್ದೀನಿ, ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂದಾಗ ಇಟ್ ವಾಸ್ ಅ ವೆರಿ ಬಿಗ್ ಮೂಮೆಂಟ್ ನನಗೆ. ಆ್ಯಂಡ್ ಮನೆಯೊಳಗೆ ಹೋದಾಗ ಅವ್ರು ನನ್ನ ಜೊತೆ ಮಾತಾಡ್ತಿದ್ದಾರೆ. ಸುದೀಪ್ ಸರ್ ನೋಸ್ ಹೂ ಸೂರಜ್ ಇಸ್, ಸೂರಜ್ ಅಂದರೆ ಯಾರು ಅಂತ ಸುದೀಪ್ ಸರ್ಗೆ ಗೊತ್ತಿದೆ ಅಂತ ಅಂದಾಗ ಐ ವಾಸ್ ಲೈಕ್ ಇಟ್ಸ್ ಪ್ರೌಡ್ ಅಂತಲ್ಲ, ಅದಕ್ಕಿಂತ ಜಾಸ್ತಿ ಅದು ನನಗೆ. ಆ್ಯಂಡ್ ಆಲ್ಸೋ ಅವ್ರು ಮಾತಾಡ್ತಿದ್ದ ರೀತಿ ಆ್ಯಂಡ್ ದ ವೇ ಹಿ ಕ್ಯಾರಿಡ್ ಹಿಮ್ಸೆಲ್ಫ್, ಹಿಸ್ ಡ್ರೆಸ್ಸಿಂಗ್ ಸೆನ್ಸ್, ದ್ಯಾಟ್ ಇನ್ಸ್ಪೈರ್ಡ್ ಮೀ ಅ ಲಾಟ್. ಬಿಕಾಸ್ ದ ವೇ ಹಿ ಸ್ಪೀಕ್ಸ್ ಆನ್ ಪಾಯಿಂಟ್, ಆ ಕಡೆ ಈ ಕಡೆ ಮಾತಾಡಲ್ಲ, ಸರಿ ತಪ್ಪು ಅನ್ನೋದನ್ನ ಕರೆಕ್ಟಾಗಿ ಹೇಳ್ತಾರೆ, ಬಯಾಸ್ಡ್ ಆಗಿರಲ್ಲ. ಆ್ಯಂಡ್ ಆಲ್ಸೋ ಒಬ್ರಿಗೆ ಹರ್ಟ್ ಆಗ್ತಿದೆ ಅಂತ ಗೊತ್ತಿದ್ರು ಏನೋ ಸುಳ್ಳು ಹೇಳಿ ಕವರ್ ಅಪ್ ಮಾಡದೆ ಸೂಕ್ಷ್ಮತೆಯಿಂದ ಹೆಂಗೆ ಅವ್ರಿಗೆ ಆ ಮೆಸೇಜ್ನ ಕನ್ವೇ ಮಾಡ್ಬೋದು, ಅದೆಲ್ಲ ನೋಡಿದಾಗ ಲೈಕ್ ತುಂಬ ಮೋಟಿವೇಟ್ ಆಗ್ತಿತ್ತು. ಓಕೆ, ಇದ್ದರೆ ಈ ಥರ ಮಾತಾಡಬೇಕು. ಈವನ್ ದ ವೇ ಹಿ ಕ್ಯಾರಿಡ್ ಹಿಮ್ಸೆಲ್ಫ್ ಅಂತ ಹೇಳಿದ್ನಲ್ಲ, ದ ವೇ ಹಿ ಟಾಕ್ಸ್, ಎಲ್ಲರನ್ನೂ ಅಡ್ರೆಸ್ ಮಾಡಬೇಕಾಗಿರುತ್ತೆ. 14 ಜನನೂ ಅಡ್ರೆಸ್ ಮಾಡಿರುತ್ತೆ. ಒಬ್ಬರು ತಪ್ಪು ಒಬ್ಬರು ಸರಿ ಅಂತ ಹೇಳಿದಾಗಲೂ ಈವನ್ ಅವ್ರು ತಪ್ಪಿದ್ರು ಅದನ್ನ ತಿದ್ಕೊಳ್ಳೋ ರೀತಿನೂ ಅವರೇ ಹೇಳಿಬಿಡ್ತಿದ್ರು. ಅದೆಲ್ಲ ನೋಡಿದಾಗ ಲೈಕ್ ಓಕೆ, ಈಸ್ ಅ ಜೆಮ್ ಆಫ್ ಅ ಪರ್ಸನ್ ಅಂತಲೇ ಅನಿಸ್ತಿತ್ತು ನನಗೆ. ಎಸ್. ಸೊ ಈಗ ನಾನು ಒಬ್ರೊಬ್ರದ್ದು ಕಂಟೆಸ್ಟೆಂಟ್ಸ್ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಗ್ರಹಿಕೆಯಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು, ಸೊ ಅವರ ಪರ್ಸ್ನಾಲಿಟೀಸ್ನ ಡಿಫೈನ್ ಮಾಡೋದಾದರೆ ಹೇಗೆ ಮಾಡ್ತೀರಾ? ಮೊದಲನೇ ಕಂಟೆಸ್ಟೆಂಟ್ ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ವೆರಿ ಜೋವಿಯಲ್, ಒಂಥರ ತುಂಬ ಲೈವ್ಲಿ ಆಗಿರ್ತಿದ್ರು, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಿದ್ರು ಅವರೇ. ಸೊ ಜೋವಿಯಲ್ ಪರ್ಸನ್ ಅಂತ ಹೇಳ್ತೀನಿ. ಕಾವ್ಯ ಶೈವ. ಕಾವ್ಯ ಓಕೆ, ಕಾವ್ಯ ಹೇಗೆ ಅಂತಂದರೆ ನಂದು ಜಾಸ್ತಿ ಮಾತುಕತೆ ಆಗ್ತಿರ್ಲಿಲ್ಲ ಕಾವ್ಯ ಆ್ಯಂಡ್ ಸ್ಪಂದನ ಅವ್ರ ಜೊತೆ ಎಲ್ಲ. ಬಟ್ ಆ್ಯಸ್ ಅ ಗೇಮ್ ಅಂತ ಬಂದಾಗ ಶಿ ವಾಸ್ ವೆರಿ ಸೀರಿಯಸ್. ಸೊ ಶಿ ವಾಸ್ ಮೋರ್ ಆಫ್ ಫೋಕಸ್ಡ್ ಪರ್ಸನ್ ಅಂತ ನಾನು ಹೇಳ್ತೀನಿ. ಕ್ಯಾಡಬಮ್ ಸತೀಶ್ ಅವ್ರ ಬಗ್ಗೆ ಓಕೆ, ನಾನು 3rd ವೀಕ್ ಹೋಗಿರೋದ್ರಿಂದ ಅವ್ರು ಪರ್ಸ್ನಲಿ ಮೀಟ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ ನನಗೆ. ಆ್ಯಂಡ್ ಆಲ್ಸೋ ಹೊರಗೆ ಬಂದಮೇಲೆ ನಾನು ಕೆಲವು ಈವೆಂಟ್ಸಲ್ಲಿ ಮೀಟ್ ಮಾಡ್ತೀನಿ ನಾನು ಸತೀಶ್ ಅವ್ರನ್ನ. ಸೊ ಅಲ್ಲಿ ಮೀಟ್ ಮಾಡಿದಾಗ ಅನ್ನಿಸ್ತು ಓಕೆ, ಈಸ್ ಅ ನೈಸ್ ಪರ್ಸನ್, ಬಟ್ ಸ್ವಲ್ಪ ಬಾಯಿಗೆ ಒಂಚೂರು ಕಂಟ್ರೋಲ್ ತೊಗೋಬೇಕು ಅಂತ ಅನ್ಸುತ್ತೆ. ಓಕೆ. ಗಿಲ್ಲಿ ನಟ. ಗಿಲ್ಲಿ ಪ್ಲೇಯರ್, ಅವನಿಗೆ ಯಾವ ಟೈಮಲ್ಲಿ ಹೆಂಗೆ ಆಡಬೇಕು, ಆ್ಯಂಡ್ ಆಲ್ಸೋ ವೆರಿ ಟ್ಯಾಲೆಂಟೆಡ್. ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್ ವೆರಿ ಸ್ವೀಟ್ ಆ್ಯಂಡ್ ಆಲ್ಸೋ ಮಿಕ್ಸ್ ಆಫ್ ಬೋತ್ ಅಂತ ಹೇಳ್ಬೋದು. ಶಿ ಸ್ವೀಟ್ ಆ್ಯಂಡ್ ವೆನ್ ಶಿ ಗೆಟ್ಸ್ ಆ್ಯಂಗ್ರಿ ಶಿ ಲೈಕ್ ಸಡನ್ ರಿಯಾಕ್ಟ್ ಮಾಡೋದಾಗಲಿ. ಆ್ಯಸ್ ಅ ಪರ್ಸನ್ ಶಿ ಈಸ್ ನೈಸ್ ಟು ಪೀಪಲ್, ಬಟ್ ಸಿಚುವೇಶನ್ಸ್ ಅವ್ರನ್ನ ಆ ಸಂದರ್ಭಕ್ಕೆ ಒಂಥರ ಏನಂತ ಹೇಳ್ಬೋದು, ಕ್ವೈಟ್ ರಿಯಾಕ್ಟಿವ್. ಸ್ವೀಟ್ ಅಂದರೆ ಟೂ ಸ್ವೀಟ್, ಆ್ಯಂಗರ್ ಅಂದರೆ ಟೂ ಆ್ಯಂಗ್ರಿ. ಸೊ ಟೂ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ಬೋದು. ಜಾಹ್ನವಿ ಅವರು. ಜಾಹ್ನವಿ ಓಕೆ, ಜಾಹ್ನವಿ ಅವರು ನಾನು ಫಸ್ಟ್ ಫ್ಯೂ ವೀಕ್ಸ್ ಅಷ್ಟೇ ನಾನು ಜಾಹ್ನವಿ ಅವ್ರ ಜೊತೆ ಇದು ಮಾಡಿದ್ದು. ಬಟ್ ಅವಾಗ ಅನಿಸಿದ್ದು ಶಿ ಡಸಂಟ್ ಥಿಂಕ್ ಮಚ್, ಅನ್ಸಿದ್ನ ಪಟ್ನ ಅಂತ ಹೇಳ್ಬಿಡೋದು. ಈವನ್ ದೋ ಅದು ಸರಿ ತಪ್ಪು ಲೇಟರ್ ಶೀಲ್ ರಿಯಲೈಸ್. ಬಟ್ ಆ ಮೂಮೆಂಟಲ್ಲಿ ಏನಂದರೆ ಓಕೆ ನಾನು ಅನ್ಸಿದ್ನ ಹೇಳ್ಬಿಡ್ಬೇಕು. ಸೊ ಶೀ ಈಸ್ ಸ್ಪಾಂಟೇನಿಯಸ್. ಧನುಷ್ ಗೌಡ. ಧನು ವೆರಿ ಗುಡ್ ಫ್ರೆಂಡ್. ಲೈಕ್ ನನಗೆ ಪರ್ಸ್ನಲಿ ಮನೇಲಿದ್ದಾಗ ವೆರಿ ಗುಡ್ ಕಾಂಪಿಟೇಟರ್. ಈವನ್ ಟಾಸ್ಕ್ ಅಂತ ಬಂದಾಗ ಸಮನ್ ಹೂ ವುಡ್ ಮ್ಯಾಚ್ ಮೀ ಅಂತ ಹೇಳಿದ್ರೆ ರಘು ಸರ್ ಆ್ಯಂಡ್ ಧನು ಅಂತ ಹೇಳ್ಬೋದು. ಸೊ ಓಕೆ. ಮಂಜು ಭಾಷಿಣಿ ಮ್ಯಾಮ್. ನಂಗೆ ಸಿಗಲಿಲ್ಲ, ಲೈಕ್ 3rd ವೀಕ್ ಹೋಗಿರೋದ್ರಿಂದ ಐ ಡೋಂಟ್ ನೋ ಮಚ್. ಓಕೆ. ಆರ್ ಜೆ ಅಮಿತ್ ಅವರು. ಅಮಿತ್ ಆಚೆ ಬಂದಾಗ ನಂಗೆ ಸಿಗ್ದ ವೆರಿ ಗುಡ್ ಫ್ರೆಂಡ್. ಈಗ ಮಾತಾಡಿಸ್ದಾಗಿರಲಿ ಲೈಕ್ ಈಸ್ ವೆರಿ ಹೆಂಗೆ ಅಂದರೆ ವೆಲ್ಕಮಿಂಗ್. ಈಗ ನೀವು ಯಾರ್ದೋ ಜೊತೆ ಮಾತಾಡಿದಾಗ ಯು ವಿಲ್ ಫೀಲ್ ಆ ವೈಬ್ ಸಿಗುತ್ತೆ ನಿಮಗೆ ಅಂದಾಗ. ಹಿ ವಾಂಟ್ಸ್ ಟು ನೋ ಅಬೌಟ್ ಯು ಆ್ಯಂಡ್ ಹಿ ವಾಂಟ್ಸ್ ಟು ಲೈಕ್ ನಿನ್ನ ಜರ್ನಿ ಹೇಗಿತ್ತು ಅಂತ. ಫಸ್ಟ್ ಕಾನ್ವರ್ಸೇಷನ್ನೇ ನನಗೆ ಅನ್ನಿಸ್ಲಿಲ್ಲ ಓಕೆ ಇವ್ರು ಯಾರೋ ಹೊಸೊಬ್ರು ಅಂತ. ಹಿ ಮೇಡ್ ಇಟ್ ಸೋ ಫ್ರೆಂಡ್ಲಿ ಆ ಕಾನ್ವರ್ಸೇಷನ್. ಐ ಫೆಲ್ಟ್ ಲೈಕ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಓಕೆ. ರಾಶಿಕಾ ಅವರು. ರಾಶಿಕಾ ಆಲ್ಸೋ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್. ಓಕೆ. ಅಭಿಷೇಕ್ ಶ್ರೀಕಾಂತ್. ಅಭಿ ಸೇಮ್. ಈಗ ಕಾಂಪಿಟೇಟರ್ ಅಂತ ಬಂದಾಗ ಅದು ಒಂದು ಹೆಲ್ದಿ ಸ್ಪೋರ್ಟ್ ಇತ್ತು ನಂದು ಅಭಿದು. ಬಿಕಾಸ್ ಫ್ರೆಂಡ್ ಅಂತ ನೋಡಿದಾಗ ತುಂಬ ಅಂದರೆ ತುಂಬ ಕನೆಕ್ಟ್ ಆದ್ವಿ. ಅದೇ ಒಂದು ಏನಾದ್ರು ಟಾಸ್ಕ್ ಅಂತ ಬರಲಿ ಅಥವಾ ಏನೋ ಆ್ಯಕ್ಟಿವಿಟಿ ಅಂತ ಬಂದರೆ ಅಗೇನ್ಸ್ಟ್ ಹೋಗ್ಬಿಡ್ತಿದ್ವಿ. ಸುಮಾರು ಸತಿ ನಾನು ಒಂದು ಕ್ಯಾಪ್ಟನ್ಸಿಲೆಲ್ಲ ನಾನು ಹೋಗ್ಬಿಟ್ಟು ತಡೆದ್ಬಿಟ್ಟು ಅಭಿದ ಬೇಡ ಅಂದ್ಬಿಟ್ಟು ಧನುಂದು ಇದೆಲ್ಲ ಮಾಡಿಸ್ತೀನಿ. ಬಿಕಾಸ್ ಗೇಮ್ ಅಂತ ಬಂದಾಗ ವಿ ವರ್ ವೆರಿ ಸೀರಿಯಸ್. ಅದರ್ ದನ್ ದಟ್ ವೆರಿ ಹೆಲ್ದಿ ಸ್ಪೋರ್ಟ್ ಅಂತ ಹೇಳ್ಬೋದು. ಓಕೆ. ಮಲ್ಲಮ್ಮ ಅವರು. ಮಲ್ಲಮ್ಮ ಸ್ವೀಟ್ ಹಾರ್ಟ್. ಹೆಂಗೆ ಅಂದರೆ ಅವರು ಏನು ಕಲ್ಮಶ ಇರಲಿಲ್ಲ. ಶಿ ವಾಸ್ ಪ್ಯೂರ್ ಸೋಲ್. ಮನೆ ಒಳಗಡೆ ಜಾಸ್ತಿ ದಿನ ನನಗೂ ಅವ್ರಿಗೂ ಸಿಗಲಿಲ್ಲ, ಬಟ್
ಸಿಕ್ಕಿದ್ದಿಂದಲೇ ನಾನು ಕೇಳಿಬಿಟ್ಟು ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಊರ ಕಡೆ ಹೇಗೆ ಅದ್ರ ಬಗ್ಗೆ, ಈವನ್ ಲೆಮನ್ ಟೀ ಮಾಡ್ತಿದ್ರೆ ಅಂತ ಅದೆಲ್ಲ ಹೇಳಿದರು. ಆ ಗಾರ್ಡನ್ ಏರಿಯಾದಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡು ಅವ್ರು ನನಗೆ ಊಟ ಎಲ್ಲ ತಿನ್ನಿಸಿದ್ದಿದೆ. ಸೊ ಶಿ ವಾಸ್ ಅ ವೆರಿ ಜೆನ್ಯೂನ್ ಸೋಲ್ ಅಲ್ಲಿ ಮನೆ ಒಳಗಡೆ. ಓಕೆ, ಅಶ್ವಿನಿ ಎಸ್ ಎನ್. ಅದೇ ನಾನು ಹೋಗೋಷ್ಟರಲ್ಲಿ ಅವರು ಎಲಿಮಿನೇಟ್ ಆಗಿರು ಅಷ್ಟು. ಐ ಡೋಂಟ್ ನೋ ಮಚ್. ಧ್ರುವಂತ್ ಓಕೆ, ತುಂಬ ಓವರ್ ರಿಯಾಕ್ಟಿವ್. ಆ್ಯಂಡ್ ಸಮ್ಟೈಮ್ಸ್ ಈಗ ಮೊನ್ನೆ ಒಂದು ಇಂಟರ್ವ್ಯೂ ಎಲ್ಲ ನೋಡಿದೆ, ಲೈಕ್ ಅನ್ನೆಸೆಸರಿ ಟಾಕ್ಸ್. ಲೈಕ್ ಈಗ ಶೋ ಮುಗ್ದಿದೆ, ಗೇಮ್ ಥರ ನಾನು ನೋಡಿದ್ದು ಗೇಮ್ ಥರ. ಅದರ್ ದನ್ ದ್ಯಾಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಈಗ ಮನೇಲೂ ಒಂದು ಟಾಸ್ಕ್ ಅಂತ ಬರಲಿ, ಅದು ಇದು ಆ್ಯಕ್ಟಿವಿಟಿ ಅಂತ ಬಂದು ಅದನ್ನ ಬಿಟ್ಟರೆ ನಾವು ಮಾತಾಡ್ತಿದ್ದಿದ್ದು ಹೆಂಗೆ, ಅವನು ಸೂರಿ ಅಂದ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಈಗ ಹೊರಗೆ ಬಂದಮೇಲೆ ಐ ಡೋಂಟ್ ನೋ ಇನ್ನೂ ಕೆಲವು ಜನ ಯಾಕೆ ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ. ಬಿಕಾಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ಇಟ್ಸ್ ಅ ಗೇಮ್, ಇಟ್ಸ್ ಅ ಶೋ. ಸೊ ವೆನ್ ಇಟ್ಸ್ ಡನ್ ಇಟ್ಸ್ ಡನ್. ಈಗ ಆಚೆ ಬಂದಮೇಲೂ ಲೈಕ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ಕೆಟ್ಟದ್ದು ಮಾತಾಡಬೇಡಿ ಅಲ್ಲ. ಯಾ, ಸೊ ಧ್ರುವಂತ್ ಇಸ್ ಸ್ವಲ್ಪ ಓವರ್ ರಿಯಾಕ್ಟಿವ್. ಯಾ. ಓಕೆ, ರಕ್ಷಿತಾ ಓವರ್ ರಿಯಾಕ್ಟಿವ್ ಇನ್ ಅ ಗುಡ್ ವೇ. ಓಕೆ. ಯಾ, ಸೊ ಹೆಂಗೆ ಅಂದರೆ ಶೀ ಸ್ಪಾಂಟೇನಿಯಸ್. ಶಿ ಆಲ್ಸೋ ಲೈಕ್ ಚಂದ್ರಪ್ರಭಾ ಅವ್ರಿಗೆ ಹೇಳ್ದಂಗೆ ಆ ಲೈವ್ಲಿನೆಸ್ ಏನಿದೆ ಅದೆಲ್ಲ ಶಿ ವಾಸ್ ಆಲ್ಸೋ ಕ್ರಿಯೇಟಿಂಗ್ ದ್ಯಾಟ್ ಅಟ್ಮಾಸ್ಫಿಯರ್. ಈಗ ಹೆಂಗೆ ಅಂದರೆ ಈಗ ಮನೆಯೆಲ್ಲ ಫುಲ್ ಡಲ್ಲಾಗಿತ್ತು ಅಂದರೆ ಇವಳು ಬಂದು ಮಾತಾಡ್ತಿದ್ಲು, ಇವಳು ಹೇಳ್ತಿದ್ಲು ಯಾಕೆ ಹಿಂಗೆಲ್ಲ ಕೂತಿದ್ದೀರಾ, ಏನಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಶಿ ಯೂಸ್ ಟು ಚಿಯರ್ ಎವ್ರಿ ಒನ್ ಅಪ್. ಸೊ ಆ ಥರ ಕ್ಯಾರೆಕ್ಟರ್ ಇರ್ತಿತ್ತು. ಆ್ಯಂಡ್ ಆಲ್ಸೋ ಈಗ ಹುಡುಗರಲ್ಲಿ ಗಿಲ್ಲಿ ಹೇಗೆ ಕಾಮಿಕ್ ವೈಸ್ ಕಾಮಿಡಿ ಮಾಡ್ತಿದ್ದ, ರಕ್ಷಿತಾ ಅಲ್ಲಿ ಐ ಯೂಸ್ ಟು ಸಿ ಅ ಲಿಟಲ್ ಬಿಟ್ ಆಫ್ ದ್ಯಾಟ್. ಒಂದು ತಮಾಷೆ ಮಾಡೋದಿರಲಿ, ಶಿ ಡಸಂಟ್ ಥಿಂಕ್. ಸೊ ಅದೇ ಅವಳು ಪ್ಲಸ್ ಆಗಿರ್ತಿದ್ದು. ಈಗೇನೋ ನಮಗೇನೋ ಅದು ಇದು ಹೇಳಬಾರ್ದೇನೋ ಅಂತ ನಮ್ಗೆ ಅನಿಸಿದ್ರೆ ಅವಳು ಅದನ್ನೇ ಹೇಳ್ಬಿಡ್ತಿದ್ಲು. ಈಗ ಫಾರ್ ಎಕ್ಸಾಂಪಲ್ ವಾಶ್ರೂಮ್ಗೆ ಹೋಗಿ ಮಲ್ಕೋತಿದ್ದೆ ಅಂದರೆ ಅದೇ ಅವಳಿಗೆ ದೊಡ್ಡ ವಿಷಯ. ಅದು ನಾವು ಮಲಗ್ತಿದ್ದೆ ಅಲ್ಲಿ ಹೆಂಗೆ ಮಲಗ್ತಿದ್ದೆ ಅಂದರೆ ಅವಳಿಗೆ ಪೊಸಿಷನ್ ಎಲ್ಲ ತೋರಿಸ್ತಿದ್ಲು, ಹಿಂಗೆ ಮಲಗಿದ್ದೀನಿ, ಹಿಂಗೆ ಮಾಡ್ತಿದ್ದೆ ಅಂತೆಲ್ಲ. ಸೊ ಯಾ, ಶಿ ಈಸ್ ಆಲ್ಸೋ ವೆರಿ ಲೈವ್ಲಿ. ಓಕೆ. ರಿಷಾ ತುಂಬ ಕೋಪ. ಆ್ಯಂಡ್ ಆಲ್ಸೋ ಲೈಕ್ ಅವರು ಮೈಸೂರವರೇ. ಆ ಇನ್ಸ್ಟೆನ್ಸಲ್ಲಿ ತುಂಬ ರಿಯಾಕ್ಟ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ನಂದು ಅವ್ರದ್ದು ತುಂಬ ಇಂಟ್ರ್ಯಾಕ್ಷನ್ ಆಗಿತ್ತು. ಲೈಕ್ ಆ ಮಸಿ ಬಳಿಯೋದಾಗಲಿ, ಅದಾದಮೇಲೆ ನೆಕ್ಸ್ಟ್ ಡೇ ಒಂದು ಇಂಟ್ರ್ಯಾಕ್ಷನ್ ಆಗುತ್ತೆ. ನಾನು ಆರಾಮಾಗೆ ಕಾಮಾಗೆ ಮಾತಾಡ್ತೀನಿ, ನಾನು ಏನಕ್ಕೆ ಹಿಂಗೆ ಹೇಳಿದ್ರಿ ಅಂತ ರೀಸನ್ ಕೇಳ್ತೀನಿ. ಬಟ್ ಅವರು ಅದಕ್ಕೆ ತುಂಬ ರಿಯಾಕ್ಟ್ ಮಾಡ್ತಾರೆ. ಈವನ್ ಐ ಲಾಸ್ಟ್ ಮೈ ಪೇಷನ್ಸ್. ನಾನು ತುಂಬ ಕಿರ್ಚಾಡ್ಬಿಡ್ತೀನಿ ಅದೊಂದು ಪಾಯಿಂಟ್ ಆಫ್ ಟೈಮ್. ಅದೊಂದೇ ಸತಿ ಅನಿಸುತ್ತೆ ನಾನು ರಿಯಾಕ್ಟ್ ಮಾಡೋದು. ಸೊ ಯಾ, ಐ ಡೋಂಟ್ ಸೇ ಶಿ ಈಸ್ ಅ ನೈಸ್ ಪರ್ಸನ್, ಆ ಥರ ಎಲ್ಲ ಕವರ್ ಅಪ್ ಶುಗರ್ ಕೋಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ತುಂಬ ಅನ್ನೆಸೆಸರಿಯಾಗಿ ಮಾತಾಡೋಕ್ಕೆ ಹೋಗ್ತಿದ್ರು. ಆ್ಯಂಡ್ ಶಿ ಕುಡ್ ಹ್ಯಾವ್ ಕಂಟ್ರೋಲ್ಡ್ ಇಟ್ ಅಂತ ನನಗನ್ಸುತ್ತೆ. ಸ್ಪಂದನ ಅಷ್ಟು ಕಾನ್ವರ್ಸೇಷನ್ ನಂದು ಅವ್ರದ್ದು ಆಗಿಲ್ಲ. ಸೊ ಅಷ್ಟು ಒಪಿನಿಯನ್ ಕ್ರಿಯೇಟ್ ಆಗಲಿಲ್ಲ ನನಗೆ ಆ ಮನೇಲಿದ್ದಷ್ಟು ಟೈಮ್ ನನಗೆ. ಬಟ್ ಅದರ್ ದನ್ ದಟ್ ಶಿ ಈಸ್ ನೈಸ್. ಶಿ ಈಸ್ ಮನೇಲಿ ಒಬ್ಬರು ಕಂಟೆಸ್ಟೆಂಟ್ ಆಗಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು. ಶಿ ವಾಸ್ ಅ ನೈಸ್ ಪರ್ಸನ್. ಓಕೆ. ಕರಿಬಸಪ್ಪ ಅವರು ಅಷ್ಟೇ, ಅವ್ರು ನನಗೆ ಸಿಗಲಿಲ್ಲ. ಅವ್ರು ನಾನು ಹೋಗೋಷ್ಟರಲ್ಲಿ ಹೊರಟುಬಿಟ್ಟಿದ್ರು ಅಮಿತ್ ಅವ್ರ ಜೊತೆ. ಬಟ್ ಹೊರಗಡೆ ಸಿಕ್ಕಾಗ ತುಂಬ ಮೋಟಿವೇಶನ್ ಕೊಡ್ತಾರೆ. ಅದು ಅವರು ಹೇಳೋದ ನೋಡು ಅಂದ್ಬಿಟ್ಟು ಏನೇನೋ ಹೇಳ್ತಾರೆ. ಸೊ ಮೋಟಿವೇಶನ್ ಕೊಡ್ತಾರೆ. ಈವನ್ ಫಿಟ್ನೆಸ್ ವೈಸ್ ತುಂಬ ಜನಕ್ಕೆ ಅವ್ರು ಮೋಟಿವೇಟ್ ಮಾಡ್ತಿದ್ದಾರೆ ಹೊರಗಡೆ. ಸ್ವಲ್ಪ ಅವರು ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಹಿ ಕ್ಯಾನ್ ಇನ್ಸ್ಪೈರ್ ಅ ಲಾಟ್ ಆಫ್ ಪೀಪಲ್ ಅಂತ ನಂಗೆ ಅನ್ಸುತ್ತೆ. ಓಕೆ. ಮಾಳು ದೋಸ್ತ್ ಆರಾಮಾಗಿ ಒಂಥರ ಚಿಲ್ ಮಾಡಿಕೊಂಡು ನನ್ನ ಜೊತೆ ಆರಾಮಾಗಿ ಒಂದು ಸಾಂಗ್ ಹಾಡಿಕೊಂಡು ಏನೇ ಟೆನ್ಷನ್ ಇದ್ರೂ ಹೋಗಿ ಮಾತಾಡ್ಬೋದಿತ್ತು. ಓಪನ್ ಬುಕ್, ಏನು ಜಡ್ಜ್ಮೆಂಟ್ ಮಾಡ್ತಿರ್ಲಿಲ್ಲ, ಆರಾಮ್ಸೆ ಮಾತಾಡ್ಬೋದಾಗಿತ್ತು. ಆ್ಯಂಡ್ ಈವನ್ ಅವ್ರ ಸ್ಟೋರಿ ಎಲ್ಲ ಹೇಳ್ತಿದ್ರು, ಮುಂಚೆ ಹೆಂಗಿತ್ತು, ಹೆಂಗೆ ಇಂಡಸ್ಟ್ರಿಗೆ ಬಂದೆ, ಹೆಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಯು ಕಾಂಟ್ ಕನೆಕ್ಟ್ ವಿತ್ ಆ್ಯಕ್ಟರ್ಸ್. ಬಟ್ ಈ ಕಂಟೆಂಟ್ ಕ್ರಿಯೇಟರ್ಸ್ ಬಂದಾಗ ಅವ್ರ ಜರ್ನಿ ಹೇಗಿದೆ ಅಂತ ನನಗೆ ಸ್ವಲ್ಪ ಎಲ್ಲೋ ಕನೆಕ್ಟ್ ಆಗ್ತಿತ್ತು. ಈಗ ರಕ್ಷಿತಾ ಆಗಲಿ, ಮಾಳು ಆಗಲಿ, ಹೆಂಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗೆ ಅದು ಹೌ ಇಟ್ ಟುಕ್ ಆಫ್ ಅಂತ ಅವ್ರು ಮಾತಾಡಿದಾಗ ಐ ಯೂಸ್ ಟು ಕನೆಕ್ಟ್ ಅ ಲಿಟಲ್. ಸೊ ಆ ಸ್ಟೋರೀಸ್ ಎಲ್ಲ ಕೇಳಿದಾಗ, ಮನೇಲಿದ್ದಿದ್ದು ಸ್ಟ್ರಗಲ್ಸ್ ಎಲ್ಲ ಕೇಳಿದಾಗ ಆವಾಗ ಲೈಕ್ ಐ ಕುಡ್ ಓಪನ್ ಅಪ್. ನಾನು ನನ್ನ ಬಗ್ಗೆ ಹೇಳ್ಕೊತಿದ್ದೆ. ಸೊ ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಮಾಳು. ಓಕೆ. ರಘು ಸರ್ ನಮ್ಮ ಶೆಫ್, ನಮ್ಮ ಜೂನಿಯರ್ ಶೆಫ್ ಆ್ಯಕ್ಚುಲಿ. ಬಿಕಾಸ್ ನನ್ನ ಹೆಡ್ ಶೆಫ್ ಮಾಡಿಬಿಟ್ಟಿರ್ತಾರೆ ಅಲ್ಲಿ BB ರೆಸಾರ್ಟ್ ಟೈಮಲ್ಲಿ. ಸೊ ವಿ ಕನೆಕ್ಟೆಡ್ ಥ್ರೂ ಫಿಟ್ನೆಸ್ ಆ್ಯಂಡ್ ಫುಡ್.
ಸೊ ಬೇಸಿಕಲಿ ಅವರು ತುಂಬ ನಾಲೆಜ್ ಇದೆ ಫಿಟ್ನೆಸ್ ರಿಲೇಟೆಡ್ ಆಗಲಿ, ಕುಕ್ಕಿಂಗ್ ವೈಸ್ ಆಗಲಿ. ಅವ್ರು ಶೋ ವಿನ್ನರ್ ಆಗಿದ್ದರು ಕುಕ್ಕಿಂಗ್ದು. ಸೊ ಅದೆಲ್ಲ ಮಾತಾಡಿದಾಗ ತುಂಬ ಕಾಮನ್ ಟಾಪಿಕ್ಸ್ ಇರ್ತಿತ್ತು ನಂದು ರಘು ಸರ್ದು. ಸೊ ನಂದು ಅವ್ರದ್ದು ಲೈಕ್ ಆಚೆ ಹೋದ್ಮೇಲೆ ಏನು ಮಾಡಬೇಕು ಲೈಫಲ್ಲಿ ಅಂತ ಮಾತಾಡಿದಾಗ ಇಬ್ಬರು ಸೇರ್ಕೊಂಡು ಒಂದು ರೆಸ್ಟೋರೆಂಟ್ ಮಾಡ್ಬಿಡೋಣ ಮೈಸೂರಲ್ಲಿ ಅಂತೆಲ್ಲ ಮಾತಾಡ್ತಿದ್ವಿ. ಸೊ ಆ ಥರ ಲೈಕ್ ಹಿ ವಾಸ್ ಕೈಂಡ್ ಆಫ್ ಅ ಮೆಂಟರ್ ಫಾರ್ ಮಿ. ಸೂರಜ್ ಹಿಂಗೆ ಮಾಡಬೇಡ, ಈಗ ನಂದೇನೋ ಜಗಳ ಆಯಿತು ರಿಷಾ ಜೊತೆ ಅಂದಾಗ ಫಸ್ಟ್ ಬಂದ್ಬಿಟ್ಟು ಅವರೇ ಹೇಳೋದು, ದಿಸ್ ಡಸಂಟ್ ಸೂಟ್ ಯುವರ್ ಪರ್ಸ್ನಾಲಿಟಿ, ಬೇಡ ಹಿಂಗೆ ಆಡ್ಬೇಡ ನೀನು ಅಂತ. ಸೊ ದಟ್ಸ್ ಒನ್ ಐ ಸ್ಯಾಟ್ ಆ್ಯಂಡ್ ಐ ಥಾಟ್ ಓಕೆ ಇವ್ರು ಹೇಳ್ತಿರೋದು ಇಟ್ ಮೇಕ್ ಸೆನ್ಸ್ ಅಂತ. ಸೊ ಹಿ ವಾಸ್ ಕೈಂಡ್ ಅ ಗುಡ್ ಮೆಂಟರ್ ಫಾರ್ ಮಿ, ರಘು ಸರ್. ಸೊ ಇಷ್ಟೊತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಜರ್ನಿ ತುಂಬಾ ಎಂಜಾಯ್ ಮಾಡಿದ್ರಿ ಅಂತ ನೀವು ಹೇಳಿದ್ರಿ. ಈಗ ವೈಯಕ್ತಿಕ ಬದುಕಿನ ಬಗ್ಗೆ ಬರೋಣ. ಸೊ ಮೈಸೂರು ಹುಡುಗ ನೀವು, ಆ್ಯಂಡ್ ಕೆನಡಾಗೆ ಹೋಗಿ ಬಂದಿರ್ತೀರಾ. ಸೊ ಆ ಕೆನಡಾ ಲೈಫ್ ಬಗ್ಗೆ ಹೇಳೋದಾದರೆ, ಮುಂಚೆ ನಾನೊಂದು IT ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಇಲ್ಲೇ ಬ್ಯಾಂಗ್ಳೂರಲ್ಲಿ, ಬೆಲಂದೂರಲ್ಲಿ. ಬಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಆ್ಯಂಡ್ ಆಲ್ಸೋ ನನಗೆ ಕ್ಯಾನಡಾಗೆ ಏನಕ್ಕೆ ಹೋಗಬೇಕು ಅಂತಿದ್ದಿದ್ರೆ, ಬಿಕಾಸ್ ಎಲ್ರಿಗೂ ಒಂದು ಡ್ರೀಮ್ ಇರುತ್ತಲ್ಲ, ಲೈಕ್ ಬೇಗ ಫಿನಾನ್ಷಿಯಲಿ ಸ್ವಲ್ಪ ಸೆಕ್ಯೂರ್ ಆಗಬೇಕಂದ್ರೆ ಒಂದು ಒಳ್ಳೆ ಜಾಬ್ ಸಿಗಬೇಕು, ಅದು ಅಬ್ರಾಡಲ್ಲಿ ಜಾಬ್ ಸಿಗಬೇಕು. ಬಟ್ ನನಗೆ ಹೇಗಿತ್ತು ಮನೇಲಿ ಪರಿಸ್ಥಿತಿ ಅಂದರೆ, ಈಗ ಲೋನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಆ ಆಪ್ಷನ್ ಇರಲಿಲ್ಲ ಇನಿಷಿಯಲಿ. 2019 18ನಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿರ್ತೀನಿ. 19ನಲ್ಲಿ ನಾನು ಆ್ಯಕ್ಚುಲಿ ಟ್ರೈ ಮಾಡ್ತೀನಿ. ಬಟ್ ನಿಮ್ಗೇನೋ ಬ್ಯಾಂಕಲ್ಲಿ ಲೋನ್ ಬೇಕಂದರೆ ಕೊಲ್ಯಾಟ್ರಲ್ ಏನೋ ಪ್ರಾಪರ್ಟಿ ಅದು ಇದು ಇರಬೇಕು. ಸೊ ನಮ್ಗೆ ಆ ಸೌಲಭ್ಯತೆ ಇರಲಿಲ್ಲ. ಸೊ ನೆಕ್ಸ್ಟ್ ನಾನು ಒಂದು IT ಜಾಬ್ ಸೇರಿಕೊಂಡು ಒಂದು 2 years ವರ್ಕ್ ಮಾಡ್ತೀನಿ. ಅದಾದಮೇಲೆ ಅಕ್ಕ ವರ್ಕ್ ಮಾಡ್ತಿರ್ತಾರೆ. ಸೊ ಅವ್ರದ್ದು ಪೇ ಸ್ಲಿಪ್ಸ್ ಮೇಲೆ ಇದು ಪ್ರೈವೇಟ್ ಸೆಕ್ಟರಲ್ಲಿ ಲೋನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆ ಲೋನ್ನ ತೊಗೊಂಡು ನಾನು ಅಬ್ರಾಡ್ದು ಏನಿತ್ತು ನನ್ನ ಮಾಸ್ಟರ್ಸ್ದು ಅದನ್ನ ಇನಿಷಿಯೇಟ್ ಮಾಡ್ತೀನಿ 2023 ಸೊ ಅವಾಗ ಕ್ಯಾನಡಾ ಹೋಗ್ತೀನಿ. ಈವನ್ ದೆನ್ ನನಗೆ ಹೆಂಗೆ ಅಂದರೆ 2 year ಕೋರ್ಸ್ ಇರುತ್ತೆ. ಫಸ್ಟ್ ಇಯರ್ದು ಅಷ್ಟೇ ನನ್ನ ಹತ್ರ ಲೋನ್ದು ಅಮೌಂಟ್ ಇರೋದು. ಸೆಕೆಂಡ್ ಇಯರ್ಗೆ ಅಗೇನ್ ಮನೇಲಿ ಕೇಳೋಕ್ಕಾಗಲ್ಲ, ಬಿಕಾಸ್ ಬೇರೆ ಆಪ್ಷನ್ ಇಲ್ಲ ನನಗೆ. ಹೆಂಗಾಗ್ಬಿಡೋದಂದರೆ ನೀನು ವರ್ಕ್ ಮಾಡಲೇಬೇಕು. ನೀನಲ್ಲಿ ಡೇ ಒನ್ನಿಂದನೇ ನಿನ್ನ ಸ್ಟಡೀಸ್ಗೆ ಹೋಗಿದ್ರು ವರ್ಕ್ ಮಾಡಲೇಬೇಕು. ಸೆಕೆಂಡ್ ಇಯರ್ದು ಟ್ಯೂಷನ್ ಫೀಸ್ ಏನಿರುತ್ತೆ ನೀನೇ ಮಾಡ್ಕೋಬೇಕು ಅದ್ರದ್ದು. ಸೊ ನನ್ನ ಡೇ ಒನ್ನಿಂದನೇ ನಾನು ಹೆಂಗೆ ಮೈಂಡ್ಸೆಟ್ ಹೆಂಗಿತ್ತು ಅಂದರೆ, ಓಕೆ ನಿನ್ನ ಮಿಷನ್ ಏನಿದೆ ಇಲ್ಲಿ ಓದಬೇಕು, ಕೆಲಸ ತೊಗೋಬೇಕು, ಆ್ಯಂಡ್ ಆಲ್ಸೋ ಸೆಕೆಂಡ್ ಇಯರ್ ಟ್ಯೂಷನ್ ಫೀಸ್ ಮಾಡಬೇಕು, ಅಷ್ಟೇ ಇದ್ದಿದ್ದು. ಈಗ ಅಲ್ಲಿ ಅಬ್ರಾಡ್ ಬಂದೀನಿ, ಜಾಗಗಳು ನೋಡಬೇಕು ಅಥವಾ ಫ್ರೆಂಡ್ಸ್ ಜೊತೆ ಆಚೆ ಹೋಗಬೇಕು, ಅದು ಯಾವುದೂ ಇರಲಿಲ್ಲ. ಸೊ ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು ಜಾಬ್ ಸಿಗೋಕ್ಕೆ. ಅದಾದಮೇಲೆ ನಾನು ಕುಕ್ಕಿಂಗ್ ಸ್ವಲ್ಪ ಅಮ್ಮನ ಜೊತೆ ಎಲ್ಲ ಮನೇಲೆಲ್ಲ ಮಾಡಿರೋದ್ರಿಂದ, ನಮ್ಮದು ಕೇಟ್ರಿಂಗ್ ಬಿಸ್ನೆಸ್ ಅದು ಇದು ಎಲ್ಲ ಮಾಡಿದ್ರಿಂದ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಕುಕ್ಕಿಂಗಲ್ಲಿ. ಸೊ ದ್ಯಾಟ್ ಕೇಮ್ ಹ್ಯಾಂಡಿ ಆ್ಯಕ್ಚುಲಿ. ನನಗೆ ಅಲ್ಲಿ ಹೋದ್ಮೇಲೆ ಒಂದು ನಾರ್ತ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ತಂದೂರ್ ಶೆಫ್ ಆಗಿ ಕೊಡ್ತಾರೆ. ಈ ರೋಟಿ ನಾನೆಲ್ಲ ಮಾಡ್ತಾರಲ್ಲ ಆ ಜಾಬ್ ಸಿಗುತ್ತೆ. ಇನಿಷಿಯಲಿ ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ಅದೆಲ್ಲ ಈವನ್ ಲೈಕ್ ತಂದೂರೊಳಗೆ ಕೈ ಹಾಕೋದು, ಕೈಯೆಲ್ಲ ತುಂಬ ಸುಟ್ಕೋತಿದ್ದೆ, ಅದೆಲ್ಲ ಆಯಿತು. ಸ್ಟ್ರಗಲ್ ಇತ್ತು ಇನಿಷಿಯಲಿ. ಬಟ್ ಒಂದು ಗ್ರಿಪ್ ಅಂತ ಸಿಕ್ಕಿದ ಮೇಲೆ ದೆನ್ ರೆಸ್ಟೋರೆಂಟ್ಗೆ ಹೆಡ್ ಶೆಫ್ ಮಾಡಿಬಿಡ್ತಾರೆ. ನೀನು ಹೆಂಗೋ ಇದು ಚೆನ್ನಾಗಿ ಮಾಡ್ತಿದ್ಯಾ, ಕರೀಸ್ನೂ ಕಲ್ತ್ಕೊಂಡ್ಬಿಡು ಅಂತ ಹೇಳಿ ಅಲ್ಲಿ ಒಬ್ಬರು ಶೆಫ್ ಇದ್ದವ್ರು ಮೂವ್ ಆಗ್ತಾರೆ. ಸೊ ಅವ್ರ ಜಾಗಕ್ಕೆ ನನ್ನ ಹಾಕ್ತಾರೆ. ಸೊ ನಾನು ಪಾರ್ಟ್ ಟೈಮಲ್ಲೇ ನಾನು ಕೆಲಸ ಮಾಡ್ಕೊಂಡು ಒಂದು ಶೆಫ್ ಆಗಿ ಆಲ್ಮೋಸ್ಟ್ 1.5-2 years ಕೆಲಸ ಮಾಡಿಬಿಡ್ತೀನಿ. ಸೈಮಲ್ಟೇನಿಯಸ್ಲಿ ನನ್ನ ನನ್ನ ಸ್ಟಡೀಸ್ ಕೂಡ ಹಾಗೆ ತೊಗೊಂಡೋಗ್ತಾ ಇರ್ತೀನಿ. ಲೈಕ್ ಡಿಸ್ಟಿಂಕ್ಷನಲ್ಲೇ ಒಳ್ಳೆ ಸ್ಕೋರ್ಸು ಬರುತ್ತೆ. ಆ್ಯಂಡ್ ಆಲ್ಸೋ ನನ್ನ ಫಿಟ್ನೆಸ್ ಟ್ರೈನಿಂಗು ಆನ್ಲೈನಲ್ಲಿ ಮಾಡ್ತಾಯಿರ್ತೀನಿ. ಸೊ ಈಗ 24 hours ಸಾಲ್ತಿರಲಿಲ್ಲ ನನಗೆ ಒನ್ ಡೇಯಲ್ಲಿ. ಬೆಳಿಗ್ಗೆ ನಂದು ವರ್ಕೌಟ್ ರೂಟೀನಿಂದ ಹಿಡಿದು ರೆಸ್ಟೋರೆಂಟ್ಗೆ ಹೋಗಿ ನಾನೇ ರೆಸ್ಟೋರೆಂಟ್ ಓಪನ್ ಮಾಡ್ತಿದ್ದೆ. ಆ್ಯಂಡ್ ಕ್ಲೋಸಿಂಗ್ ಟೈಮ್ವರೆಗೂ ನಾನೇ ಮಾಡ್ತಿದ್ದೆ. ನಂದು ಕಾಲೇಜ್ ಎವ್ರಿ ಡೇ ಇರ್ತಿರ್ಲಿಲ್ಲ, ವೀಕ್ಲಿ 3 days ಅಷ್ಟೇ ಇರ್ತಿದ್ದಿದ್ದು. ನಮಗೆ ಥೀಸಿಸ್ ರಿಸರ್ಚ್ ಎಲ್ಲ ಕೊಡ್ತಿದ್ರು, ಅದು ನಾವು ಸಪ್ರೇಟಾಗಿ ಮಾಡ್ಕೋಬೇಕಿತ್ತು. ಸೊ ನಾನು ಮುಗಿಸ್ಕೊಂಡು ನೈಟ್ ಒಂದು 11 ಗಂಟೆಗೆ ಮನೆಗೆ ಬಂದಮೇಲೆ ನನ್ನ ಕಾಲೇಜ್ ಅಸೈನ್ಮೆಂಟ್ಸ್ ಒಂದು 2 hours ನೋಡ್ಕೋತಿದ್ದೆ. ಅದಾದಮೇಲೆ ನಾನೊಂದು 12:30 1 o'clock ಮಲಗಿ ಪುನಃ 4 ಗಂಟೆಗೆ ಎದ್ದೇಳಬೇಕಾಗಿತ್ತು. ಸೊ ಆ ಪ್ರಾಸೆಸ್ ನನಗೆ ಆಲ್ಮೋಸ್ಟ್ 2 years ಹಾಗೆ ಆಗಿಬಿಡ್ತು. ಲೈಕ್ ಹಾರ್ಡ್ಲಿ ಐ ಯೂಸ್ ಟು ಸ್ಲೀಪ್ ಫಾರ್ 3 hours. ಬಿಕಾಸ್ ನನಗೆ ಹೆಂಗಂದರೆ ಸ್ಲೀಪ್ಗಿಂತ ಪ್ರಯಾರಿಟಿ ಬೇರೆ ಇರ್ತಿತ್ತು. ನಂಗೆ ಹೆಂಗೆ ಅಂದರೆ, ಓಕೆ ಐ ಯೂಸ್ ಟು ಲುಕ್ ಅಪ್ ಫಾರ್ ದ ನೆಕ್ಸ್ಟ್ ಡೇ ಇದೆಲ್ಲ ಮಾಡಬೇಕು ಅಂದರೆ ನಂಗೆ ಅದರಲ್ಲೇ ಎಂಜಾಯ್ಮೆಂಟ್ ಸಿಗೋಕ್ಕೆ ಶುರು ಆಯಿತು. ಓಕೆ ನಾಳೆ ಈ ವರ್ಕೌಟ್ ಇರುತ್ತೆ, ನಾಳೆ ಇಷ್ಟು ಚೆನ್ನಾಗಿರುತ್ತೆ ಡೇ. ಸೊ ಐ ವಾಸ್ ಲುಕಿಂಗ್ ಅಪ್ ನೆಕ್ಸ್ಟ್ ಡೇದು ಯೋಚನೆ ಬರ್ತಿತ್ತು. ಸೊ ಹಂಗೆ 2 years ಮಾಡ್ಕೊಂಬಂದ್ಬಿಟ್ಟೆ. ಅಲ್ಲಿ ಡಿಸಿಪ್ಲಿನ್ ಫಾರ್ಮ್ ಆಗೋಯ್ತು ನನಗೆ. ಸೊ ಲೈಫಲ್ಲಿ ಹಿಂಗೆ ಇರಬೇಕು, ಇದೇ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಆ್ಯಂಡ್ ಐ ನೋ ಇಟ್ಸ್ ನಾಟ್ ಹೆಲ್ದಿ 3 hour ಎಲ್ಲ ನಿದ್ದೆ ಮಾಡೋದು. ಅಟ್ಲೀಸ್ಟ್ ಯು ನೀಡ್ ಬೇರ್ ಮಿನಿಮಮ್ 6 hours ಬೇಕೇ ಬೇಕು. ಸೊ ಅದನ್ನು ಈಗ ನನಗೆ ಐ ಹ್ಯಾವ್ ದ ಪ್ರಿವಿಲೇಜ್ ಟು ಸ್ಲೀಪ್.
ಬಟ್ ಸ್ಟಿಲ್ ಐ ಫೀಲ್ ಲೈಕ್ ಓಕೆ ಐ ಆಮ್ ನಾಟ್ ಡೂಯಿಂಗ್ ಇನಫ್. ಈಗ ಫ್ರೀಯಾಗಿ ಕೂತ್ಕೊಂಡ್ರೆ ನಂಗೆ ಅನ್ಸ್ಬಿಡುತ್ತೆ ಏನೂ ಮಾಡ್ತಾ ಇಲ್ವಲ್ಲ, ಐ ಆಮ್ ನಾಟ್ ಬೀಯಿಂಗ್ ಪ್ರೊಡಕ್ಟಿವ್ ಅಂತ ಅನ್ಸೋಕ್ಕೆ ಶುರು ಆಗೋಯ್ತು. ಸೊ ಅದೇ ನಂದು ಅಲ್ಲಿ ಕ್ಯಾನಡಾ ಜರ್ನಿ ಆ ಥರ ಆಗಿ ಒಂದು 2 ಇಯರ್ಸಲ್ಲಿ ನಾನು ಮಾಸ್ಟರ್ಸ್ ಮುಗಿಸ್ಕೊಂಡು ಅದೇ ನಮ್ಮ ಅಕ್ಕದು ಮದುವೆ ಇದಾಗತ್ತೆ. ಸೊ ಐ ಕಮ್ ಬ್ಯಾಕ್ ಟು ಇಂಡಿಯಾ. ಸೊ ಇಂಡಿಯಾಗೆ ಬಂದು ಆವಾಗಲೂ ಅಷ್ಟೇ ಫಿನಾನ್ಷಿಯಲಿ ಅಷ್ಟು ಇರ್ತಿರ್ಲಿಲ್ಲ ಬಿಕಾಸ್ ನನ್ನ ಸೆಕೆಂಡ್ ಇಯರ್ ಟ್ಯೂಷನ್ ಫೀಸೆಲ್ಲ ನಾನೇ ವರ್ಕ್ ಮಾಡಿ ಎಲ್ಲ ಮಾಡ್ಕೊಂಡಿರೋದ್ರಿಂದ ಅಷ್ಟು ಸೇವ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಇಲ್ಲಿ ಬಂದಮೇಲೆ ಅಕ್ಕದ ಮದುವೆಗೆ ಅವಳೇ ಇನ್ವೆಸ್ಟ್ ಮಾಡ್ಕೋತಾಳೆ, ಬಿಕಾಸ್ ಅವಳದೇ ಸೇವಿಂಗ್ಸ್ ಏನಿರುತ್ತೆ ಅದನ್ನೇ ಅವಳು ಯೂಸ್ ಮಾಡ್ತಾಳೆ. ನನ್ನ ಕಡೆಯಿಂದ ನನ್ನ ಫ್ರೆಂಡ್ಸ್ ಕಡೆಯಿಂದ ಏನಾಗುತ್ತೆ, ವಿ ಪಿಚ್ ಇನ್ ಎವ್ರಿಥಿಂಗ್. ಆ್ಯಂಡ್ ಮದುವೆ ಕೂಡ ಆಗುತ್ತೆ. ಯಾವಾಗ ನನ್ನ 24 ಫೆಬ್ಬಲ್ಲಿ ಮದುವೆ ಆಗುತ್ತೆ. ಆ್ಯಂಡ್ ನಾನು ಮಾರ್ಚ್ ಎಂಡಲ್ಲಿ ವಾಪಸ್ ಹೋಗ್ತೀನಿ ನಾನು ಕ್ಯಾನಡಾಗೆ. ಸೊ ವಾಪಸ್ ಹೋಗ್ತೀನಿ, ಅಲ್ಲೋಗಿ ಒಂದು ಜಾಬ್ ತೊಗೋತೀನಿ ಅಂತೆಲ್ಲ ಐ ಹ್ಯಾಡ್ ದಟ್ ಮೈಂಡ್ ಸೆಟ್. ಓಕೆ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಓಲ್ಡ್ ಲೈಫ್ ಅಂದ್ಬಿಟ್ಟು ನಾನು ಹೋಗ್ತೀನಿ. ಆ್ಯಂಡ್ ಬಟ್ ಇಲ್ಲಿ ಅಮ್ಮ ಒಬ್ಬರೇ ಆಗೋಗ್ತಾರೆ ಮನೇಲಿ. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಓಕೆ ಅಮ್ಮ ಒಬ್ಬರೇ ಇದ್ದಾರೆ ಕಣೋ ಹಂಗೆ ಹಿಂಗೆ ಅಂತ. ನನಗೆಲ್ಲೋ ಅದು ಮನಸ್ಸಲ್ಲಿ ಕೊರಿತಾ ಇತ್ತು. ಓಕೆ ಬಿಕಾಸ್ ನಾನು ಅಮ್ಮನ ಜೊತೆನೇ ಆಲ್ ಮೈ ಲೈಫ್ ಅಮ್ಮನ ಜೊತೆನೇ ಆ ಸ್ಟ್ರಗಲ್ ಆಗಿರಲಿ, ಆ ಖುಷಿಯಿಂದ ಇರೋದಿರಲಿ ಅಮ್ಮನ ಜೊತೆನೇ ಇರ್ತಿದ್ದೆ. ಸಡನ್ನಾಗಿ ಈ ಥರ ಅಮ್ಮ ಒಬ್ಬರೇ ಇದ್ದಾರೆ ಅಂದಾಗ ಐ ವಾಸ್ ನಾಟ್ ಹ್ಯಾಪಿ ದರ್. ಇವಂದು ನನಗೆ ಯಾವುದೋ ಜಾಬ್ ಸಿಕ್ತು, ನಂಗೆ ಐ ಆಮ್ ಅರ್ನಿಂಗ್ ವೆಲ್ ಅಂತಂದರು, ಅದು ಖುಷಿ ಸಿಗ್ತಿರ್ಲಿಲ್ಲ. ಸೊ ನಾನು ಡಿಸೈಡ್ ಮಾಡಿದೆ, ಏನಾದ್ರು ನನಗೆ ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಜಾಬ್ ಆದರೆ, ಇಫ್ ಇಟ್ಸ್ ವೆಲ್ ಪೇಯಿಂಗ್ ಜಾಬ್ ಅಂತಂದರೆ ನಾನು ಹೋಗ್ಬಿಡ್ತೀನಿ ವಾಪಸ್ ಇಂಡಿಯಾಗೆ ಅಂತ. ನಾನು ಬ್ಯಾಂಗ್ಳೂರಲ್ಲೇ ಜಾಬ್ ನೋಡ್ತಿರ್ತೀನಿ. ಅಲ್ಲಿ ನನಗೆ ಗೊತ್ತಿರೋರೇ, ನನ್ನ ಫ್ರೆಂಡ್ ಅವ್ರ ಕಸಿನ್ ಇರ್ತಾರೆ ಅಲ್ಲಿ ಕ್ಯಾನಡಲ್ಲಿ, ಅವ್ರದ್ದೇ ಕಂಪ್ನೀಲಿ ದೇ ವರ್ ಹೈರಿಂಗ್ ಫ್ರಮ್ ಬ್ಯಾಂಗ್ಳೂರ್. ಸೊ ಅವರು ಓಕೆ ನಿಂಗೊಂದು ಆಪರ್ಚುನಿಟಿ ಕೊಡ್ತೀವಿ, ನೀನು ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡ್ಕೋತೀಯಾ, ನೀನು ಪ್ರಿಪೇರ್ ಆಗಿ ಬರ್ತೀಯಾ ಅಂದರೆ ಯು ಟೇಕ್ ದಿಸ್ ಅಪ್ ಅಂದ್ಬಿಟ್ಟು ಅವ್ರು ರೆಫರ್ ಮಾಡ್ತಾರೆ. ಸೊ ಆ ಇಂಟರ್ವ್ಯೂ ಎಲ್ಲ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಬರ್ತೀನಿ. ಬ್ಯಾಂಗ್ಳೂರಿಗೆ ಬಂದಾಗ ಅಲ್ಲೂ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡ್ತಾರೆ. ನಾನು ಮೈಸೂರಿಗೆ ಶಿಫ್ಟ್ ಆಗಿಬಿಡ್ತೀನಿ. ಆ್ಯಂಡ್ ಪ್ರಾಬ್ಲಮ್ ಇದ್ದಿದ್ದೊಂದೇ, ನೈಟ್ ಶಿಫ್ಟ್ ಇರ್ತಿತ್ತು. ಸೊ ನಾನು ಅಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು 2 ರೀಲ್ಸ್ ಸುಮ್ಮನೆ ರ್ಯಾಂಡಮಾಗಿ ಹಾಕಿರ್ತೀನಿ, ಇಟ್ ಗೋಸ್ ವೈರಲ್. ಅವಾಗ ಹೆಂಗೆ ಅಂದರೆ ನಾನು ಫ್ರೆಂಡ್ ಜೊತೆ ಹೇಳಿದಾಗ ಅವರು ಹೇಳ್ತಾರೆ, ಏನೋ ಇನ್ಸ್ಟಾಗ್ರಾಮ್ ಗ್ಲಿಚ್ ಇರಬೇಕು ಅದಕ್ಕೆ ನೀನು ವೀಡಿಯೋ ಓಡ್ತಾ ಇದೆ ಅಂತ ಆ ಥರ ಎಲ್ಲ ಹೇಳ್ತಾರೆ. ಬಟ್ ನಾನು ಅದನ್ನೇ ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ನಾನು ಇಲ್ಲಿಗೆ ಬಂದಮೇಲೆ ಸ್ಲೋಲಿ ಲೈಕ್ ವೀಕೆಂಡ್ಸಲ್ಲಿ ಹೋಗ್ಬಿಟ್ಟು ಏನೋ ಒಂದು ಕಂಟೆಂಟ್ ಶೂಟ್ ಮಾಡೋದಾಗಲಿ ಆ ಥರ ಮಾಡೋಕ್ಕೆ ಶುರು ಮಾಡಿದೆ ನಾನು ಇಲ್ಲಿಗೆ ಬಂದಮೇಲೆ. ಆ್ಯಂಡ್ ವಿ ವರ್ ಹ್ಯಾಪಿ, ಲೈಕ್ ಐ ವಾಸ್ ಅರ್ನಿಂಗ್ ಪ್ರಿಟಿ ವೆಲ್. ನಮ್ಮದು ಏನು ಖರ್ಚಿತ್ತು ಎಲ್ಲ ಹೋಗ್ತಿತ್ತು. ಆ್ಯಂಡ್ ಒಂದು ಪಾಯಿಂಟಲ್ಲಿ ಕಂಟೆಂಟ್ ಕ್ರಿಯೇಷನ್ ಸ್ವಲ್ಪ ಜಾಸ್ತಿ ಓವರಾಗಿ ಮಾಡೋಕ್ಕೆ ಶುರು ಮಾಡಿದೆ. ಲೈಕ್ ಜಾಬ್ನೆಲ್ಲ ಬಿಟ್ಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಓಕೆ ಈ ವೀಕ್ ಹಿಂಗೆ ಮಾಡಬೇಕು, ಬಿಕಾಸ್ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿದ್ರು. ಇಟ್ ಬಿಕಮ್ಸ್ ಲೈಕ್ ಎನ್ ಅಡಿಕ್ಷನ್ ಫಾರ್ ಯು. ಈಗ ಜನ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾ ಅವ್ರು ಇಷ್ಟಪಡ್ತಿದ್ದಾರೆ ಅಂದಾಗ ಯು ವಾಂಟ್ ಟು ಗಿವ್ ಬ್ಯಾಕ್ ಮೋರ್. ಓಕೆ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಹಂಗೆ ಅಂತ ನಾನು ಹಂಗೆ ಹೋಗ್ತಾ ಮೇಜಲ್ಲಿ ನಂದು ನೀಶ್ ಇದ್ದಿದ್ದು ಕನ್ನಡ ಸಾಂಗ್ಸ್. ಬೇರೆಯವರೆಲ್ಲ ಲೈಕ್ ಮಾತಾಡೋದ್ರಿಂದ ಆಗಲಿ ಅದರಿಂದ ಜನ ಅಟ್ರ್ಯಾಕ್ಟ್ ಮಾಡ್ತಿದ್ರೆ, ನಂದು ಮೇನ್ಲಿ ಫ್ಯಾಷನ್, ಫಿಟ್ನೆಸ್ ಆ್ಯಂಡ್ ಆಲ್ಸೋ ಅದಕ್ಕೆ ಒಂದು ಒಳ್ಳೆ ಟಚ್ ಕೊಡ್ತಿದೆ ಕನ್ನಡ ಸಾಂಗ್ಸ್ ಯೂಸ್ ಮಾಡಿ. ಸೊ ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ನಾನು ಅದು ವೀಕ್ ಡೇಸಲ್ಲೂ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಹೆಂಗೆ ಅಂದರೆ ನೈಟ್ ಕೆಲಸ ಮಾಡು, ಡೇ ಟೈಮಲ್ಲಿ ಕಂಟೆಂಟ್ ಶೂಟ್ ಮಾಡು. ಸೊ ಅವಾಗ ನಂಗೆ ಟೈಮೇ ಇರ್ತಿಲ್ಲ. ಒಂದು ಪಾಯಿಂಟಲ್ಲಿ ನನಗೆ ಹೆಂಗೆ ಅಂದರೆ ಐ ವಾಸ್ ಸೋ ಸ್ಟ್ರೆಸ್, ನನಗೆ ರಿಸ್ಕ್ ತೊಗೊಂಬಿಡೋಣ ಅಂತ ಅನ್ನಿಸ್ಬಿಡ್ತು. ಈವನ್ ದೋ ಐ ವಾಸ್ ನಾಟ್ ಅರ್ನಿಂಗ್ ಮಚ್, ಅದರಿಂದ ಏನೂ ನಂಗೆ ರೆವೆನ್ಯೂ ಜನ್ರೇಟ್ ಆಗ್ತಿರ್ಲಿಲ್ಲ. ಬಟ್ ನನಗೆಲ್ಲೋ ಅನ್ನಿಸ್ತಿತ್ತು, ಓಕೆ ಮೂವಿಂಗ್ ಫಾರ್ವರ್ಡ್ ಇದನ್ನ ನಾನು ಸೀರಿಯಸ್ಸಾಗಿ ತೊಗೊಂಡ್ರೆ ಐ ಕ್ಯಾನ್ ಮೇಕ್ ಅ ಕರಿಯರ್ ಔಟ್ ಆಫ್ ಇಟ್ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ನಾನು ಫಿಟ್ನೆಸ್ ಟ್ರೈನಿಂಗು ಮಾಡ್ತಿದ್ದೆ. ಅಲ್ಲಿ ಹಾರ್ಡ್ಲಿ ಐ ಹ್ಯಾಡ್ ಲೈಕ್ 7 to 8 ಕ್ಲೈಂಟ್ಸ್. ಬಟ್ ಐ ವಾಸ್ ಏನಂದರೆ ನನ್ನ ಮನೆ ಖರ್ಚಿಗೆ ಎಷ್ಟು ಬೇಕು ಅಷ್ಟು ನಂಗೆ ಅದರಿಂದ ಬರ್ತಿತ್ತು. ಸೊ ನಾನು ಈ ರಿಸ್ಕ್ ತೊಗೋತೀನಿ ಅಂದರು ಲೈಕ್ ಐ ಹ್ಯಾಡ್ ಅ ಬ್ಯಾಕಪ್. ಸೊ ಅಲ್ಲಿಂದ ಒಂದು ಸ್ವಲ್ಪ ಆರು ಬರುತ್ತೆ. ಈಗ ನಾನು ಝೀರೋ ಬ್ಯಾಕಪ್ ಇಲ್ಲದೆ ನಾನು ಮಾಡಿದರೆ ಐ ವುಡ್ ಹ್ಯಾವ್ ಮೇಡ್ ಅ ಫೂಲ್ ಔಟ್ ಆಫ್ ಮೈ ಸೆಲ್ಫ್ ಅಂತಲೇ ಹೇಳ್ಬೋದು. ಬಟ್ ಅಲ್ಲೊಂದು ಬ್ಯಾಕಪ್ ಇತ್ತು. ಸೊ ಐ ಥಾಟ್ ಓಕೆ ಐ ಶುಡ್ ರಿಸ್ಕ್ ದಿಸ್ ಅಂತ ಅನ್ನಿಸ್ತು. ಆ್ಯಂಡ್ ಈವನ್ ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ರಾಪರ್ಟಿ ಶೂಟ್ಗೆ ಹೋಗಿರ್ತೀವಿ. ಅಲ್ಲಿ ಹೋಗಿ ಕೂತಿದ್ದಾಗ ಎಷ್ಟು ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಲೈಫ್ ಅಂದರೆ, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡ್ತಿದ್ದಾರೆ. ಐ ವಾಸ್ ದೇರ್, ಲೈಕ್ ದೇ ವರ್ ದೇರ್ ಬಿಕಾಸ್ ಆಫ್ ಮೀ. ನಾನಿಲ್ಲಿ ಪ್ರಮೋಷನ್ಗೆ ಬಂದಿದ್ದೀನಿ. ಐ ಆಮ್ ಲೈಕ್ ಹೋಲ್ಡಿಂಗ್ ಮೈ ಲ್ಯಾಪ್ಟಾಪ್, ಕೆಲಸ ಮಾಡ್ತಾಯಿದ್ದೀನಿ, ಕಾಲ್ಸ್ ತೊಗೊತಾಯಿದ್ದೀನಿ. ಅವ್ರು ಸೈಲೆಂಟಾಗೂ ಇರ್ತಿಲ್ಲ, ಜೋರಾಗಿ ಕಿರ್ಚ್ಕೊಂಡು ಪಾರ್ಟಿ ಮಾಡ್ತಾಯಿದ್ದಾರೆ. ನಂಗೆ ಅಲ್ಲೇ ಅನ್ನಿಸ್ತು, ಓಕೆ ವಾಟ್ ಆಮ್ ಐ ಡೂಯಿಂಗ್ ಅಂತ. ಲೈಕ್ ವೆನ್ ಯು ಕ್ಯಾನ್ ಎಂಜಾಯ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಆ್ಯಂಡ್ ಸ್ಟಿಲ್ ಅರ್ನ್, ವೈ ಆರ್ ಲೈಕ್ 2 ದೋಣಿ ಮೇಲೆ ಯಾಕೆ ಕಾಲಿಡ್ತಿದ್ಯಾ ಅಂತ ನನಗನ್ನಿಸ್ತು. ಸೊ ನಾನು ಅವಾಗ ನನ್ನ ಮ್ಯಾನೇಜರ್ ಹೇಳಿದ್ನಲ್ಲ ಅಲ್ಲಿದ್ದವರು, ಅವ್ರಿಗೆ ಮಾತಾಡ್ತೀನಿ, ನಂಗೆ ಈ ಥರ ಅನ್ನಿಸ್ತಾ ಇದೆ, ಐ ಆಮ್ ಫೀಲಿಂಗ್ ಸೋ ತುಂಬ ಸ್ಟ್ರೆಸ್ಫುಲ್ ಅನ್ನಿಸ್ತಾ ಇದೆ ಲೈಫು, ಆಗ್ತಾಯಿಲ್ಲ ನನಗೆ ಅಂತ. ಅವ್ರು ಅಂದಾಗ ಅವರು ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದಾರೆ. ನನ್ನ ಮ್ಯಾನೇಜರ್ ಯಾರಿದ್ರು ಕನ್ನಡದವರೇ.
ಸೊ ಅವರು ನೋಡಿದಾಗ ಅವ್ರು ಹೇಳ್ತಿರೋ ನೋ ಯು ಶುಡ್ ಆ್ಯಕ್ಚುಲಿ ಗೋ ಫಾರ್ ಇಟ್ ಅಂತ ಅವರೇ ಹೇಳ್ತಾರೆ ನನಗೆ. ಸೊ ಅವ್ರು ಹೇಳಿದಾಗ ಐ ಟೇಕ್ ದ್ಯಾಟ್ ರಿಸ್ಕ್. 2 ದಿನಕ್ಕೇ ಪೇಪರ್ಸ್ ಹಾಕ್ಬಿಡ್ತೀನಿ, ನಾನು ಮೇಲ್ ಮಾಡಿಬಿಟ್ಟು ಇಲ್ಲ ನಂಗೆ ಆಗ್ತಾಯಿಲ್ಲ ಏನೋ ಪರ್ಸ್ನಲ್ ರೀಸನ್ ಅಂದ್ಬಿಟ್ಟು ಪೇಪರ್ ಹಾಕ್ತೀನಿ. ಆ್ಯಂಡ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ಏನು ನಡೆಯುತ್ತೆ ಅಂದರೆ, ನಾನು ಮಾತಾಡ್ತೀನಿ ನನ್ನ ಫ್ರೆಂಡ್ ಜೊತೆ. ನಾನು ಫಸ್ಟ್ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಅವ್ನು ವೀಡಿಯೋ ರೆಕಾರ್ಡ್ ಮಾಡ್ತಿರ್ತಾನೆ, ಲೈಕ್ ರ್ಯಾಂಡಮ್ ಕ್ಲಿಪ್ಸ್ ತೊಗೋ ಅಂತ ಹೇಳಿರ್ತೀನಿ, ಅವ್ನು ಶೂಟ್ ಮಾಡಿರ್ತಾನೆ. ಆ ವೀಡಿಯೋಲಿ ನಾನು ಹೇಳ್ತೀನಿ ನಂಗೆ ಯಾಕೋ ಇದು IT ಜಾಬ್ ಆಗ್ತಾಯಿಲ್ಲ, ಲೈಕ್ ಬಾತ್ರೂಮಲ್ಲಿ ಮುಖ ತೊಳೆದ್ಬಿಟ್ಟು ಹಿಂಗೆ ಮಾತಾಡ್ತಾ ಇರೋದು. ಐ ಟೆಲ್ ದೆಮ್ ನಾನು ಡಾನ್ಸಿಂಗ್ ಕಲಿತೀನಿ, ನಾನು ಆ್ಯಕ್ಟಿಂಗ್ ಕಲ್ತ್ಕೋತೀನಿ, ಐ ಥಿಂಕ್ ಐ ಶುಡ್ ರಿಸ್ಕ್ ದಿಸ್ ಅಂತ ನಾನು ಹೇಳ್ತೀನಿ. ಅವ್ರು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಆ ಮೂಮೆಂಟಲ್ಲಿ ಗೋ ಫಾರ್ ಇಟ್ ಅಂತ ನನ್ನ ಫ್ರೆಂಡೆಲ್ಲ ಹೇಳ್ತಾನೆ. ಬಟ್ ಸೀರಿಯಸ್ ಇರಲ್ಲ. ಅವಾಗ ನಾನು ಹೇಳ್ತೀನಿ ಓಕೆ 1 ವರ್ಷ ಬಿಟ್ಕೊಂಡು ಈ ವಿಡಿಯೋನ ನಾವು ವಾಪಸ್ ನೋಡ್ತೀವಿ, ದೆನ್ ವಿಲ್ ಥಿಂಕ್ ಎಲ್ಲಿಗೆ ಬಂದಿದ್ದೀನಿ ನಾನು ಅಂತ ಅವಾಗ ನಾನು ಹೇಳಿರ್ತೀನಿ. ಆ್ಯಂಡ್ ಆಲ್ಸೋ ಅವ್ನು ನನಗೆ ಹೇಳ್ತಾನೆ ರಿಯಾಲಿಟಿ ಶೋ ಯಾಕೆ ಟ್ರೈ ಮಾಡಬಾರ್ದು ನೀನು ಈ ಬಿಗ್ ಬಾಸ್ ಎಲ್ಲ ಅಂತ. ಸೊ ನಾನು ಅವಾಗ ಹೇಳಿದೆ ಇಲ್ಲ ಅದು ನಾವು ಅಪ್ಲೈ ಮಾಡೋದಲ್ಲ, ಅವರೇ ರ್ಯಾಂಡಮಾಗಿ ಪಿಕ್ ಮಾಡೋದದು ಅಂತ. ಸೊ ಆಲ್ ದೋಸ್ ಕ್ಲಿಪ್ಸ್ ಐ ಸ್ಟಿಲ್ ಹ್ಯಾವ್ ಅಟ್ ಹೋಮ್. ಸೊ ಅದೆಲ್ಲ ಈಗ ನೋಡಿದ್ರೆ ನನಗೆ ಗೂಸ್ ಬಂಪ್ಸೇ ಬಂದ್ಬಿಡುತ್ತೆ. ನಂಗೆ ಲೈಕ್ ಹೌ ಇಸ್ ಇಟ್ ಈವನ್ ಪಾಸಿಬಲ್? 1 ವರ್ಷ ಬಿಟ್ಕೊಂಡು ನೋಡ್ತೀನಿ ಅಂದಿದ್ದು ಈಗ 3 ತಿಂಗಳಲ್ಲೇ ನೋಡಿದ್ರೆ ಐ ಆಮ್ ಲೈಕ್ ಎಲ್ಲಿದ್ದೆ ಎಲ್ಲಿ ಬಂದೆ ಅಂತ ಐ ಫೀಲ್ ಲೈಕ್ ದ್ಯಾಟ್. ಎಸ್. ಸೊ ನೀವು ಹೇಳಿದ್ರಿ ದ್ಯಾಟ್ ಯು ವಾಂಟೆಡ್ ಅ ಶಿಫ್ಟ್, ತುಂಬ ಮೊನಾಟನಸ್ ಅನಿಸ್ತಿತ್ತು, ಸ್ಟ್ರೆಸ್ ಅನಿಸ್ತಿತ್ತು ಅಂತ. ಬಟ್ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದುಂಟಾ ಮುಂಚೆನೂ, ಅಥವಾ ಇದು ಆಕಸ್ಮಿಕನೇ ಅಂತೀರಾ? ನಾನು ಸ್ಕೂಲಲ್ಲಿದ್ದಾಗ ಡ್ರಾಮಾಸ್ ಎಲ್ಲ ಮಾಡಿದ್ದೀನಿ. ಲೈಕ್ ವೆನ್ ಐ ವಾಸ್ ಯಂಗ್, ಲೈಕ್ ಒಂದು ಕಾಮಿಡಿ ಸ್ಕಿಟ್ ಆಗಿರಲಿ, ಅಲ್ಲೂ ಲೀಡ್ ರೋಲ್ ಆಗಿ ನಾನು ಎಲ್ಲ ಮಾಡಿದ್ದೆ. ಬಟ್ ಎಲ್ಲೂ ನಂಗೆ ಸೀರಿಯಸ್ ಆಗಿ ಪ್ರೊಫೆಷ್ನಲ್ ಆಗಿ ನಾನು ಆ್ಯಕ್ಟರ್ ಲೈಕ್ ಆಸೆ ಇತ್ತು. ಲೈಕ್ ಈಗ ಎಲ್ಲರೂ ನಾನು ಹೀರೋ ಆಗ್ತೀನಿ ಅಂತ ಹೇಳೋದು ಆ ಡ್ರೀಮ್ ಇತ್ತು ನನಗೆ. ಬಟ್ ಎಲ್ಲೂ ನಾನು ಅಂದ್ಕೊಂಡು ಬಿಕಾಸ್ ದ ವೇ ಐ ಲುಕ್ಡ್, ನಾನು ಬೆಳೆದಿದ್ದ ರೀತಿ, ನಾನು ಹೆಂಗೆ ಅಂದರೆ ಆ್ಯನ್ ಇಂಟ್ರೋವರ್ಟ್, ಜಾಸ್ತಿ ಮಾತಾಡಲ್ಲ. ಹೆಂಗೆ ಅಂದರೆ ಅವ್ರು ಬಂದು ಮಾತಾಡ್ಸಿದ್ರೆ ಮಾತ್ರ ಮಾತಾಡೋದು. ಸೊ ಆ ಥರ ಬೆಳ್ಕೊಂಬಂದಿದ್ದಾಗ ಲೈಕ್ ಇಫ್ ಯು ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್ ಯು ಶುಡ್ ಬಿ ಓಪನ್ ಟು ಎವ್ರಿಥಿಂಗ್. ಲೈಕ್ ನೀವು ಮಾತಾಡೋದಾಗಲಿ ಜನರಿಗೆ ಯು ಶುಡ್ ಲೈಕ್ ಸ್ಪೀಕ್ ಆ್ಯಂಡ್ ಇನ್ಸ್ಪೈರ್ ದೆಮ್. ಸೊ ನನಗೆ ಆ ಥರ ಐ ನೆವರ್ ಸಾ ಮೈ ಸೆಲ್ಫ್ ಆಸ್ ಸಮ್ ಒನ್ ಲೈಕ್ ದ್ಯಾಟ್. ಬಟ್ ಒಂದು ಆಸೆ ಇತ್ತು, ಐ ಹ್ಯಾಡ್ ಅ ಡ್ರೀಮ್. ಓಕೆ ಸಮ್ ಟೈಮ್ ಲೈಕ್ ಇಫ್ ಸಮಥಿಂಗ್ ವರ್ಕ್ಸ್ ಔಟ್ ಮೇ ಬಿ ಏನೋ ಒಂದು ಆಗ್ಬೋದು ಅಂತ ಅದು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ದು. ದೊಡ್ಡವನಾದಮೇಲೆ ಐ ವಾಸ್ ಲೈಕ್ ಓಕೆ ಮನೆ ನೋಡಿಕೊಂಡು ಆಲ್ ದಿಸ್ ರೆಸ್ಪಾನ್ಸಿಬಿಲಿಟೀಸ್ ಯಾವಾಗ ಬಂತು ಐ ವಾಸ್ ಲೈಕ್ ಮನೆ ನಡ್ಸ್ಕೊಂಡು ಹೋದರೆ ಸಾಕು, ಐ ವಿಲ್ ಡೂ ಮೈ ಜಾಬ್ ಅಂತ ಆ ಥರ ಇತ್ತು. ಬಟ್ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಕಂಟೆಂಟ್ ಕ್ರಿಯೇಷನ್ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್, ಜನ ನನಗೆ ಹೇಳೋಕ್ಕೆ ಶುರು ಮಾಡಿದ್ರು ಓಕೆ ನಿಂಗೆ ಆಗತ್ತೆ, ಯು ಹ್ಯಾವ್ ದಟ್ ಪೊಟೆನ್ಷಿಯಲ್ ಇನ್ ಯು ಲುಕ್ ಲೈಕ್ ಸಮ್ ಒನ್, ಆ ಥರ ಎಲ್ಲ ಹೇಳೋಕ್ಕೆ ಬಂದಾಗ ಎಲ್ಲ ಆ್ಯಕ್ಟರ್ಸ್ ನೇಮ್ ತೊಗೋತಾರೆ, ಯು ರಿಸೆಂಬಲ್ ಲೈಕ್ ದಿಸ್ ಪರ್ಸನ್ ಹಂಗೆಲ್ಲ ಹೇಳಿದಾಗ ಎಲ್ಲೋ ಒಂದು ಕಡೆ ಅನಿಸ್ತಿತ್ತು ಓಕೆ ಐ ಮೈಟ್ ಹ್ಯಾವ್ ಅ ಚಾನ್ಸ್, ಟೀನಿ ಚಾನ್ಸ್ ಇದೆ ನನಗೆ. ಇಫ್ ಐ ಪುಟ್ ಇನ್ ಸಮ್ ವರ್ಕ್, ಒಂಚೂರು ಕಷ್ಟಪಟ್ಟರೆ ಎಲ್ಲೋ ಹೋಗ್ಬೋದು ಅಂತ ಅನ್ಸೋಕ್ಕೆ ಶುರು ಆಗಿತ್ತು. ಬಟ್ ಇಷ್ಟು ಬೇಗ ನಾನು ಒಬ್ಬ ಆ್ಯಕ್ಟರ್ ಆಗಿ ನಾನು ಇರ್ತೀನಿ ಅಂತ ನೆವರ್ ಎಕ್ಸ್ಪೆಕ್ಟೆಡ್. ಓಕೆ. ಸೊ ಫಿಟ್ನೆಸ್ ಬಗ್ಗೆ ಕ್ರೇಜ್ ಹುಟ್ಟಿದ್ದು ಯಾವಾಗ ಶುರು ಮಾಡಿದ್ರಿ? ನಾನು 10th ಸ್ಟ್ಯಾಂಡರ್ಡ್ ಮುಗಿದಾಗ ಲೈಕ್ 10th ನಾನು ಆಲ್ಮೋಸ್ಟ್ ಒಂದು 105-106 ಕಿಲೋಸ್ ಇದ್ದೆ. ಸೊ ನಾನು ಅದರಿಂದ ಬಂದಾಗ ತುಂಬ ರೇಗ್ಸೋರು, ಕಾಲೇಜಲ್ಲಿ ತುಂಬ ಆಡ್ಕೊಳ್ಳೋರು. ಸೊ ಅದೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು ಓಕೆ ದಿಸ್ ಇಸ್ ಹೈ ಟೈಮ್, ನಾನೇನೋ ಮಾಡಬೇಕು ಇದ್ರ ಬಗ್ಗೆ. ಬಿಕಾಸ್ ನಂಗೆ ಸ್ಪೋರ್ಟ್ಸಲ್ಲಿ ಹೋಗಬೇಕು ಅಂದರು. ಈಗ ಫಿಸಿಕಲ್ ಎಜುಕೇಷನ್, ಎಕನಾಮಿಕ್ಸ್ ಅಂತ 2 ಸಬ್ಜೆಕ್ಟ್ ಆಪ್ಷನ್ಸ್ ಇರುತ್ತೆ. ನನಗೆ ಫಿಸಿಕಲ್ ಎಜುಕೇಷನ್ ತೊಗೊಳಕ್ಕೆ ತುಂಬ ಆಸೆ ಇದೆ. ಬಟ್ ನಮ್ಮ ಪ್ರೊಫೆಸರೇ ಹೇಳಿಬಿಡ್ತಾರೆ ಇಲ್ಲ ನಿನಗೆ ಸೂಟ್ ಆಗೋಲ್ಲ ಇದು, ಲುಕ್ ಎಟ್ ಯುವರ್ ಸೆಲ್ಫ್ ಅಂತ ನನಗೆ ಹೇಳ್ಬಿಡ್ತಾರೆ. ನೋಡ್ಕೊ ನೀನು ಹೇಗಿದೆಯಾ, ನೀನು ಹೆಂಗೆ ಇದೆಲ್ಲ ಮಾಡ್ತೀಯಾ, ಎಕನಾಮಿಕ್ಸ್ ಹೋಗು ಅಂತ. ನಾನು ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡ್ರು ಅವರು ನಾನು ಪಾಠ ಮಾಡಲ್ಲ ಹೋಗೋ ಆಚೆ ಅಂತೆಲ್ಲ ಕಳಿಸ್ಬಿಡ್ತಾರೆ. ಸೊ ಆ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ನನಗೆ ಅನ್ನಿಸ್ಬಿಡ್ತು ಓಕೆ ದಿಸ್ ಇಸ್ ಹೈ ಟೈಮ್, ಐ ನೀಡ್ ಟು ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ಜಿಮ್ಗೆ ಹೋಗೋಕ್ಕೆ ಶುರು ಮಾಡ್ತೀನಿ. ಅವಾಗ ಡಯೆಟ್ ಅದು ಇದು ಎಲ್ಲ ಏನಿರ್ತಿರ್ಲಿಲ್ಲ, ತಿನ್ನೋದೇ ಕಮ್ಮಿ ತಿನ್ನಬೇಕು. ಆ್ಯಂಡ್ ಆಲ್ಸೋ ಐ ಶುಡ್ ಲೂಸ್ ವೇಟ್ ಫಸ್ಟ್. ಈಗ ಮಸಲ್ ಬಿಲ್ಡಿಂಗ್ ಅದು ಇದು ಕಾನ್ಸೆಪ್ಟೇ ನಮ್ಗೆ ಗೊತ್ತಿರಲಿಲ್ಲ. ಮೇಜರಾಗಿ ಐ ಶುಡ್ ಲೂಸ್ ವೇಟ್ ಅಂದ್ಬಿಟ್ಟು ಶುರು ಮಾಡಿರ್ತೀನಿ. ಇನಿಷಿಯಲಿ ಇಟ್ ವಾಸ್ ಜಸ್ಟ್ ಏನಂದರೆ ಐ ಹ್ಯಾಡ್ ಅ ಗೋಲ್, ಓಕೆ ಇಷ್ಟು ವೇಟ್ ಬರಬೇಕು ಅಂತ. ಬಟ್ ಲೇಟರ್ ಆನ್ ಇಟ್ ಬಿಕೇಮ್ ಅ ಹಾಬಿ. ಹೆಂಗೆಂದರೆ ಈಗ ಎವ್ರಿ ಡೇ ನಾವು ಹೇಗೆ ಊಟ ಮಾಡ್ತೀವಿ 3 ಹೊತ್ತು, ಒನ್ ಟೈಮ್ ವರ್ಕೌಟ್ ಮಾಡಲೇಬೇಕು ಅಂತ ಒಂದು ಹಾಬಿ ಡೆವಲಪ್ ಆಗಿಬಿಡುತ್ತೆ. ಅದಾದಮೇಲೆ ಸಿನ್ಸ್ ದೆನ್ ಐ ನೆವರ್ ಲುಕ್ ಬ್ಯಾಕ್. ಈವನ್ ದೋ ನಾನು ವೇಟ್ ಮಧ್ಯದಲ್ಲಿ ಗೇನ್ ಆಗಿದ್ರು ಕೂಡ ನನ್ನ ಫುಡ್ ಸೈಕಲ್ ಸರಿ ಇಲ್ಲ ಅಂದರೂ ಐ ಶುಡ್ ಗೋ ವರ್ಕೌಟ್. ಬಿಕಾಸ್ ಅದು ಹೆಂಗೆ ಅಂದರೆ ಈಗ ಮಾರ್ನಿಂಗಲ್ಲಿ ನೀವು ವರ್ಕೌಟ್ ಮಾಡಿಲ್ಲ ಅಂದರೆ ದ ಎಂಟೈರ್ ಡೇ ಅದು ಅಲೈನ್ ಆಗಿರಲ್ಲ.
ಬಿಕಾಸ್ ಯು ಸ್ಟಾರ್ಟ್ ಯೋರ್ ಡೇ ವಿತ್ ವರ್ಕೌಟ್ ಅಂದರೆ ಯು ಶುಡ್ ಸ್ಟಾರ್ಟ್ ಯೋರ್ ಡೇ ವಿತ್ ವರ್ಕಿಂಗ್ ಔಟ್. ಬಿಕಾಸ್ ಅದು ಮಾಡಿಲ್ಲ ನೆಕ್ಸ್ಟ್ ಸೀರೀಸ್ ಆಫ್ ಇವೆಂಟ್ಸ್ ನೀವು ಏನೇ ಮಾಡೋಕ್ಕೆ ಹೋದರೂ ಅದು ಸರಿಗಾಗಲ್ಲ. ಸೊ ಹಾಗೇ ಬಂದ್ಬಿಟ್ಟಿದೆ ಇಲ್ಲಿವರೆಗೂ. ಸೊ ಅಡುಗೆ ಅಂತ ಬಂದಾಗ ಹೇಳಿದ್ರಿ, ಕೇಟ್ರಿಂಗ್ ಬಗ್ಗೆ ಹೇಳಿದ್ರಿ, ಬಟ್ ಅಡುಗೆ ಅನ್ನೋದ್ರ ಬಗ್ಗೆ ಆಸಕ್ತಿ ಹುಟ್ಟಿದ್ ಯಾವಾಗ? ಲೈಕ್ ಹೆಂಗೆ ಅಂದರೆ ಈಗ ಫಿಟ್ನೆಸ್ಸಲ್ಲಿ ಬರ್ತೀನಿ ಅಂದರೆ ಈಗ ಯು ಶುಡ್ ನೋ ಹೌ ಟು ಕುಕ್ ಬೇಸಿಕ್ ಸ್ಟಫ್. ಏನು ತುಂಬ ಫ್ಯಾನ್ಸಿ ಆ ಕ್ವಿಸಿನ್ ಈ ಕ್ವಿಸಿನ್ ಅಂತಿಲ್ಲ, ಬೇಸಿಕ್ ಲೈಕ್ ಚಿಕನ್ ಆಗಿರಲಿ ಎಗ್ಸ್ ಆಗಿರಲಿ ಅದೆಲ್ಲ. ಬಿಕಾಸ್ ದಿನ ನಾನು ಅಮ್ಮಂಗೆ ಹೇಳೋದು, ಅಮ್ಮ ಇದು ಮಾಡಿಕೊಡು ಅದು ಮಾಡಿಕೊಡು, ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಇಟ್ಸ್ ಓಕೆ. ಬಿಕಾಸ್ ಅಮ್ಮ ಮನೆ ಅಡುಗೆನೂ ಮಾಡಿಬಿಟ್ಟು ಅದ್ರ ಜೊತೆ ನನಗೂ ಸಪ್ರೇಟಾಗಿ ಮಾಡೋದು ಅಂದರೆ ಇಟ್ಸ್ ಟೂ ಟೈರಿಂಗ್ ಫಾರ್ ಹರ್. ಸೊ ಅಲ್ಲಿ ನಂಗೆ ಶುರು ಆಯಿತು, ಓಕೆ ಐ ಶುಡ್ ಕುಕ್ ಮೈ ಓನ್ ಮೀಲ್ಸ್ ಅಂತ ಅಲ್ಲಿ ಶುರು ಮಾಡ್ತೀನಿ. ಆ್ಯಂಡ್ ಆಲ್ಸೋ ಅಮ್ಮಂಗೂ ತುಂಬ ಹೆಲ್ಪ್ ಮಾಡ್ತಿರ್ತೀನಿ, ಅದು ಪಿ ಜಿ ಪೇಯಿಂಗ್ ಗೆಸ್ಟ್ ಎಲ್ಲ ಇದ್ದಾಗ ಅಲ್ಲೂ ಹೆಲ್ಪ್ ಮಾಡ್ತಿರ್ತೀನಿ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಓಕೆ ಈಗ ಫಿಟ್ನೆಸ್ ಅಂತ ಬಂದಾಗ ಜನ ನೋಡೋದು ಓಕೆ ಲೈಕ್ ಬ್ಲಾಂಡ್ ಫುಡ್, ಸಪ್ಪೆ ಊಟ, ಬರೀ ಸಾಲ್ಟ್ ಪೆಪ್ಪರ್ ಹಾಕೊಂಡು ತಿನ್ನೋದು. ಸೊ ದಟ್ ಈಸ್ ನಾಟ್ ನೆಸೆಸರಿ. ಯು ಕ್ಯಾನ್ ಮೇಕ್ ಯುವರ್ ಫುಡ್ ಟೇಸ್ಟಿ ಅಂತ ನನಗೆ ಅನ್ಸೋಕ್ಕೆ ಶುರು ಆಯಿತು. ಇಷ್ಟೇ ಲಿಮಿಟೆಡ್ ಅಮೌಂಟ್ ಆಫ್ ಕ್ಯಾಲೋರೀಸ್ ಇರಬೇಕು, ಬಟ್ ಸ್ಟಿಲ್ ಯು ಕ್ಯಾನ್ ಮೇಕ್ ಇಟ್ ಲೈಕ್ ಲಾಟ್ ಹೆಲ್ದಿಯರ್ ಆ್ಯಂಡ್ ಲಾಟ್ ಟೇಸ್ಟಿಯರ್. ಸೊ ಅಲ್ಲಿ ನಾನು ಸ್ವಲ್ಪ ನಾನೇ ಇನ್ಕಾರ್ಪೊರೇಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಚೇಂಜಸ್ ಮಾಡಿಕೊಂಡು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋದು. ಸೊ ಅಲ್ಲಿ ಶುರು ಮಾಡ್ಕೊಂಬಂದೆ. ಆ್ಯಂಡ್ ದೆನ್ ಲೈಕ್ ಶೆಫಾಗಿ ವರ್ಕ್ ಮಾಡಿದಾಗ, ಈವನ್ ದೋ ಐ ವಾಸ್ ವರ್ಕಿಂಗ್ ದೇರ್, ನಾನು ಶೆಫಾಗಿ ವರ್ಕ್ ಮಾಡ್ತಿದ್ದಾಗಲೂ ನಾನು ಅಲ್ಲಿದ್ದು ಊಟ ತಿಂತಾ ಇರಲಿಲ್ಲ. ನಾನು ಮನೆಯಿಂದ ಬಾಕ್ಸ್ ರೆಡಿ ಮಾಡ್ಕೊಂಡು ಬಾಕ್ಸಲ್ಲೇ ತೊಗೊಂಬಂದು ತಿಂತಾಯಿದ್ದೆ. ಬಟ್ ಐ ವಾಸ್ ಮೇಕಿಂಗ್ ಇಟ್ ಹೆಲ್ದಿ ಬಿಕಾಸ್ ಅಲ್ಲಿ ನಾನು ನೋಡ್ಕೋತಿದ್ದೆ ಶೆಫ್ ಆಗಿದ್ದಾಗ ಏನೇನು ಇಂಗ್ರೀಡಿಯೆಂಟ್ ಹೋಗುತ್ತೆ ಅಲ್ಲಿಗೆ, ವಾಟ್ ಈಸ್ ಹೆಲ್ದಿ ವಾಟ್ ಈಸ್ ನಾಟ್ ಹೆಲ್ದಿ ಅಂತ ನೋಡುವ. ಆ ಹೆಲ್ದಿ ಇಂಗ್ರೀಡಿಯೆಂಟ್ನ ನಂದು ಹೆಲ್ದಿ ಫುಡ್ ನಾನು ಹಾಕೋಕ್ಕೆ ಶುರು ಮಾಡಿದೆ. ಸೊ ಹಂಗೆ ಬರ್ತಾ ಲೈಕ್ ಹೆಂಗೆ ಅಂದರೆ ಮನೇಲಿ ಈಗ ಅಡುಗೆ ಅಂತ ಬಂದಾಗ ಯಾವ್ದಾದ್ರು ಇವೆಂಟ್ ಅಂತ ಆದಾಗ ನನಗೆ ಹೇಳ್ಬಿಡ್ತಾರೆ, ನೀನೇ ನೋಡ್ಕೊಳೋ. ಈಗೊಂದು ಕುಕ್ಕಿಂಗ್ ಆಯಿಲ್ ಬಿಟ್ಬಿಟ್ಟು ಅದು ಆಲ್ಟರ್ನೇಟಿವ್ ಏನಿದೆ ಅಂತ ಅಲ್ಲಿಂದ ಹಿಡಿದು ಎಂಡ್ ಪ್ರಾಡಕ್ಟ್ ಅದಕ್ಕೆ ಸೀಸ್ನಿಂಗ್ ಹಾಕೋವರೆಗೂ ಮೈ ಮಾಮ್ ಶಿ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ ಏನು ಹಾಕಿದ್ರೆ ಒಳ್ಳೆಯದು, ಏನು ಹಾಕಿದ್ರೆ ಲೈಕ್ ವಾಟ್ ಕ್ಯಾನ್ ವಿ ಮೇಕ್ ಇಟ್ ಬೆಟರ್ ಟೇಸ್ಟಿಂಗ್ ಆಗಿರ್ಬೋದು, ಲೈಕ್ ಹೆಲ್ತ್ ವೈಸ್ ಆಗಿರ್ಬೋದು, ಏನು ಹಾಕಿದ್ರೆ ಒಳ್ಳೆಯದು ಅಂತ. ಇನಿಷಿಯಲಿ ನಾನು ಅವ್ರನ್ನ ಕೇಳ್ತಿದ್ದೆ, ಈಗ ಆಲ್ಮೋಸ್ಟ್ ಅವ್ರು ನನ್ನ ಕೇಳಂಗೆ ಆಗೋಗಿದೆ. ಸೊ ಆ ರೀತಿಯಿಂದ ಸ್ಟಾರ್ಟ್ ಆಗಿದ್ದು, ಲೈಕ್ ಫಿಟ್ನೆಸ್ಸಿಂದ ಸ್ಟಾರ್ಟ್ ಆಗಿದ್ದು. ಈವನ್ ನನ್ನ ಶೆಫ್ ಆಗಿರ್ಬೋದು, ಅದಾದಮೇಲೆ ಈಗ ಬಿಗ್ ಬಾಸ್ ಹೌಸ್ ಅಲ್ಲೂ ಹೋದ್ಮೇಲೂ ಕೂಡ ಅಲ್ಲಿ ಕುಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು. ಈಗ ರಘು ಸರ್ ಜೊತೆ ಅವ್ರದ್ದು ಇನ್ಪುಟ್ಸ್ ಏನಿತ್ತು ಅದನ್ನ ತೊಗೊಂಡು ಲೈಕ್ ಐ ಥಿಂಕ್ ಐ ಮೇಕ್ ಅ ಗುಡ್ ಕುಕ್ ನಾವು ಔಟ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ಬೋದು. ಸೊ ಈಗಲೂ ಕೇಟ್ರಿಂಗ್ ನಡೀತಾ ಇದೆಯಾ? ಈಗ ಮುಂಚೆ ನಾನು ಇರ್ತಿದ್ದೆ, ಈಗ ಇಲ್ಲ ಮ್ಯಾಮ್, ಈಗ ಮಾಡ್ತಿಲ್ಲ. ಬಟ್ ಸ್ಟಿಲ್ ಯಾವ್ದಾದ್ರು ಒಂದು ಈಗ ಫ್ಯಾಮಿಲಿ ಇವೆಂಟ್ ಅಂತ ಬಂದಾಗ ನಮಗೆ ಕಾಲ್ ಮಾಡ್ತಾರೆ, ಓಕೆ ಇಷ್ಟು ಜನ ಇದ್ದೀವಿ ಈ ಥರ ಮಾಡಿಕೊಡಿ ಅಂತ. ಈಗ ಈವನ್ ದೋ ವಿ ಆರ್ ಅರ್ನಿಂಗ್ ವೆಲ್, ಒಂದು ರೇಂಜಿಗೆ ಸೆಟ್ಲ್ ಆಗಿದ್ದೀವಿ ಅಂತಿದ್ರೂ ಕೂಡ ಅಮ್ಮಂಗೆ ಶಿ ವಾಂಟ್ಸ್ ಟು ಹ್ಯಾವ್ ಹರ್ ಪೀಸ್ ಆಫ್ ಮೈಂಡ್. ಶಿ ವಾಂಟ್ಸ್ ಟು ಕೀಪ್ ಹರ್ ಸೆಲ್ಫ್ ಬ್ಯುಸಿ. ಸೊ ಒಂದು ಬ್ಯುಸಿಯಾಗಿದ್ದಾಗ ಶೀಲ್ ಆಲ್ಸೋ ಫೀಲ್ ಆಕ್ಯುಪೈಡ್. ಈಗ ನಾನು ಈಗ ಶೂಟಲ್ಲಿ ಬ್ಯುಸಿ ಆಗಿರ್ತೀನಿ, ಅಕ್ಕನೂ ಈಗ IT ಕಂಪ್ನೀಲಿ ವರ್ಕ್ ಮಾಡ್ತಿರ್ತಾಳೆ. ಸೊ ಮೋಸ್ಟ್ ಆಫ್ ದ ಟೈಮ್ ಅಮ್ಮಂಗೆ ಆರಾಮಾಗಿರಬೇಕು ಅಂದರೆ ಬ್ಯುಸಿಯಾಗಿರಬೇಕು. ಸೊ ಶಿ ಕುಕ್ಸ್. ಒಂದು ಈಸಿಯಾಗಿ ಒಂದು 25 ಜನ 30 ಜನಕ್ಕೆ ಅಮ್ಮ ಒಬ್ಬರೇ ಅಡುಗೆ ಮಾಡಿಬಿಡ್ತಾರೆ. ಸೊ ಈಗ ಏನೋ ಫ್ಯಾಮಿಲಿ ಇವೆಂಟ್ ಅದು ಇದು ಬಂತು ಅಂದರೆ ಅಮ್ಮನೇ ಮಾಡ್ತಾರೆ. ಸೊ ವಿ ಸ್ಟಿಲ್ ಡೂಯಿಂಗ್ ಇಟ್. ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಆ್ಯಕ್ಟರ್ ಆದ್ರಿ, ಬಟ್ ಅವಕಾಶ ಸಿಕ್ಕರೆ ಇದನ್ನು ಪರ್ಸ್ಯೂ ಮಾಡ್ತೀರಾ ಅಂತ? ಖಂಡಿತ ಮ್ಯಾಮ್. ಲೈಕ್ ನೆಕ್ಸ್ಟ್ ಯಾವ್ದಾದ್ರು ಒಳ್ಳೆ ಮೂವಿ ಆಪ್ಷನ್ ಬಂತು ಆರ್ ತುಂಬ ಒಳ್ಳೆ ಸ್ಟೋರಿ ಬಂತು ಅಂದರೆ ಮೇಜರಾಗಿ ನಾನು ಹೇಳ್ದಂಗೆ ಫಸ್ಟ್ ಐ ಆಮ್ ಸ್ಟಿಲ್ ಇನ್ ದ ಪ್ರಾಸೆಸ್ ಆಫ್ ಲರ್ನಿಂಗ್. ಸೊ ಇನ್ನೂ ಕಲಿತಾ ಇದ್ದೀನಿ. ಇಟ್ ಮೈ ಟೇಕ್ 5 to 10 months 1 year ಅಂತಲೇ, ಅಥವಾ ಇನ್ನೂ ಬೇಗನೆ ಆಗಿಬಿಡ್ಬೋದು. ಐ ನೆವರ್ ನೋ. ಬಟ್ ಖಂಡಿತ ಈ ಪ್ರೊಫೆಷನ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ಈಗ ಆಸ್ ಆಫ್ ನೌ. ಓಕೆ. ಸೊ ಬಾಲ್ಯದಲ್ಲಿ ಸೂರಜ್ ಅವ್ರು ಹೇಗಿದ್ರು? ತುಂಬ ತುಂಟ. ಲೈಕ್ ಹೆಂಗೆ ಅಂದರೆ ಇಡೀ ಸ್ಕೂಲಲ್ಲಿ ನಟೋರಿಯಸ್ ಯಾರು ಅಂದರೆ ನಮ್ಮದೊಂದು ಗ್ಯಾಂಗ್ ಇತ್ತು, ಒಂದು 4 ಜನ. ಈಗ ಹೆಂಗೆ ಅಂದರೆ ಒಂದು ಏರಿಯಾದಲ್ಲಿ ಏನೇ ಗಲಾಟೆ ಆದರೂ ಪೊಲೀಸ್ ಬಂದು ಒಂದು 4 ಜನ ಕರ್ಕೊಳ್ರಿ ಅವ್ರನ್ನ ಅಂತಾರಲ್ಲ, ಹಂಗೆ ನಾವು ಅದು A1 ಅಂತಾರಲ್ಲ ಹಂಗೆ ಫಸ್ಟ್ ಬಂದು ಎತ್ಕೊಂಡು ಹೋಗ್ತಿದ್ದೆ ನಮ್ಮನ್ನ. ಸೊ ಸಿಕ್ಕಾಬಟ್ಟೆ ಗಲಾಟೆ. ಅದು ಒಂದು ಪಾಯಿಂಟ್ ಆದಮೇಲೆ ಸೈಲೆಂಟ್ ಆಗಿಬಿಟ್ಟೆ. 10th ಸ್ಟ್ಯಾಂಡರ್ಡ್ವರೆಗೂ ಹೆಂಗೆ ಅಂದರೆ ಬಾತ್ರೂಮಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಲಾಕ್ ಮಾಡಿಬಿಟ್ಟು ಎಷ್ಟೊಂದು ಜನನ ಅನ್ಕಾನ್ಷಿಯಸ್ ಮಾಡಿಸ್ಬಿಟ್ಟಿದ್ವಿ. ಸೊ ಆ ಥರ ಸಿಕ್ಕಾಬಟ್ಟೆ. ಹೆಂಗೆ ಅಂದರೆ ನಮಗದು ಲಾಕ್ ಮಾಡಿ ಮರ್ತೇ ಬಿಟ್ಟಿದ್ವಿ ನಾವು ಆ್ಯಕ್ಚುಲಿ. ನೆಕ್ಸ್ಟ್ ಡೇ ನಾವು ಅಸೆಂಬ್ಲಿಲಿದ್ದಾಗ ನಮ್ಮ ಹೆಸ್ರು ಕೂಗ್ತಾರೆ, ನಮ್ಮ ಹೆಸ್ರು ಯಾಕೆ ಕೂಗ್ತಿದ್ದಾರೆ ಅಂತ ಗೊತ್ತಾಗಿರಲ್ಲ. ನಾವು ಏನೋ ಇರ್ಬೋದು, ಏನೋ ಹೊಗಳ್ತಿದ್ದಾರೆ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಗೊತ್ತಾಗತ್ತೆ ಈ ಥರ ನೆನ್ನೆ ಲಾಕ್ ಮಾಡಿ ಹೋಗಿದ್ದು ನಾವೇ ಅಂತ. ಆವಾಗ ಆ ಥರ ಮಾಡಿದ್ವಿ. ಆ್ಯಂಡ್ ಆಲ್ಸೋ
ತುಂಬ ಅದು ಕೆಲವು ಹೇಳಂಗಿಲ್ಲ ಆ ರೇಂಜಿಗೆ ಮಾಡಿಬಿಟ್ಟಿದ್ದೀವಿ. ಓಕೆ. ಸೊ ಹೆಂಗೆ ಅಂದರೆ ಈಗ ಟೀಚರ್ಸ್ ಡೇ ಇವೆಂಟ್ ಎಲ್ಲ ಆಗ್ತಿತ್ತು, ಆವಾಗ ದುಡ್ಡು ಇರ್ತಿರ್ಲಿಲ್ಲ ನಮಗೆ. ಟೀಚರ್ಸ್ ಡೇನೇ ಒಂದು ಸೆಲೆಬ್ರೇಷನ್ ಇರ್ತಿತ್ತು, ಸೊ ಪಾರ್ಟಿ ಥರ ಆರ್ಗನೈಸ್ ಮಾಡ್ತೀವಿ. ನಾವಿನ್ನೂ 5th ಸ್ಟ್ಯಾಂಡರ್ಡ್ ಅನಿಸುತ್ತೆ. 5thಲ್ಲಿದ್ದಾಗ 10th ಅವ್ರು ತುಂಬ ಚೆನ್ನಾಗಿ ಪಾರ್ಟಿ ಮಾಡ್ತಿದ್ರು. ಅವ್ರ ಹತ್ರ ಹೆಂಗೆ ಸ್ವಲ್ಪ ದುಡ್ಡು ಇರ್ತಿತ್ತು, ನಮಗೆ ದುಡ್ಡು ಇರ್ತಿರ್ಲಿಲ್ಲ. ನಾವು ಅದಕ್ಕೆ ರೋಡಲ್ಲಿ ಹೋಗ್ಬಿಟ್ಟು ಕಲೆಕ್ಷನ್ ಮಾಡಿದ್ದೀವಿ. ಓ, ಗಣೇಶ ಕಲೆಕ್ಷನ್ ಥರ ಇದು. ಅಲ್ಲಿ ಯಾವುದೋ ಫಂಡ್ ಅಂದ್ಬಿಟ್ಟು ಒಂದು ಪಾಂಪ್ಲೆಟ್ ಮಾಡಿಸ್ಕೊಂಡು ಎಲ್ಲದ ಕಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ದುಡ್ಡೆಲ್ಲ ಬರ್ಕೊಂಡು ವಿ ಯೂಸ್ ಟು ಗೋ. ಸಿಗಾಕೊಂಡ್ಬಿಟ್ವಿ ಅದಾದಮೇಲೆ. ಓಕೆ. ಸಸ್ಪೆಂಡ್ ಆದ್ವಿ. 5ನೇ ಕ್ಲಾಸಲ್ಲೇ ಸಸ್ಪೆಂಡ್ ಆಗಿಬಿಟ್ವಿ ಒಂದು ವಾರ ಸ್ಕೂಲಿಂದ. 10th ಅವ್ರಿಗೂ ಸಸ್ಪೆಂಡ್ ಮಾಡಿರಲಿಲ್ಲ ಅವರು, ನಾವು 5thಲ್ಲೇ ಸಸ್ಪೆಂಡ್ ಆಗಿದ್ವಿ. ಸೊ ಆ ಥರ ತುಂಬ ಕಿರಿಕು. ನನಗಿಂತ ಜಾಸ್ತಿ ನಮ್ಮಮ್ಮ ಸ್ಕೂಲಿಗೆ ಬಂದಿದ್ದಾರೆ. ಓ. ಪ್ರಿನ್ಸಿಪಲ್ ಕಾಲ್ ಮಾಡಿ ನಿಮ್ಮ ಮಗ ಹಿಂಗೆ ಮಾಡಿ, ನಿಮ್ಮ ಮಗ ಹಂಗೆ ಮಾಡಿ. ನಮ್ಮಮ್ಮ ಒಂದು ಪಾಯಿಂಟಲ್ಲಿ ಬಿಟ್ಟೇ ಬಿಟ್ರು, ಇವನಿಗೆ ಬುದ್ಧಿನೇ ಬರಲ್ಲ, ಇವನು ಹಾಳು ಬಿದ್ದು ಹೋಗ್ತಾನೆ ಅಂತ ಸಿಕ್ಕಾಪಟ್ಟೆ ಹೊಡಿತಿದ್ರು. ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಬಿಟ್ರು, ಹೊಡೆಯೋದು ನಿಲ್ಲಿಸ್ಬಿಟ್ರು. ಅವ್ರಿಗೆ ಬೇಜಾರಾಗೋಯ್ತು. ಓಕೆ. ಆಮೇಲೆ ಏನಾಯ್ತು ಗೊತ್ತಿಲ್ಲ. 10th ಆದಮೇಲೆ ನಾನೇ ಸೈಲೆಂಟ್ ಆಗಿಬಿಟ್ಟೆ. ಬಟ್ ಸ್ಟಡೀಸ್ ವಿಷಯವಾಗಿ ಓಕೆ, ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಜ್ ಮೇಲೆ ನಿಲ್ಲಿಸಿದ್ದು ಆ ಥರ ಏನಾದರೂ ಆಗಿತ್ತಾ? ಅಪಾರ್ಟ್ ಫ್ರಮ್ ದಿಸ್ ತರಲೇ ಎಲ್ಲ ಲೈಕ್ ತುಂಬ ಸ್ಟೂಡಿಯಸ್ ಏನಿಲ್ಲ ನಾನು, ಬಟ್ ನಮ್ಮ ಅಕ್ಕಂಗಿಂತ ಚೆನ್ನಾಗಿ ಓದ್ತಿದ್ದೆ. ಅವಳು 3 ಹೊತ್ತು ಓದ್ತಿದ್ಲು, ಬಟ್ ಸ್ಕೋರ್ ನನಗಿಂತ ಕಮ್ಮಿ ತೆಗಿತಿದ್ಲು. ನಾವು ಎಕ್ಸಾಮ್ ಹಿಂದಿನ ದಿನ ಓದ್ತಿದ್ವಿ, ಬಟ್ ಸ್ಕೋರ್ ಜಾಸ್ತಿ ಬರ್ತಿತ್ತು. ಬಟ್ ಏನೋ ರ್ಯಾಂಕ್ ಸ್ಟೂಡೆಂಟ್ ಅಂತೆಲ್ಲ ನಿಲ್ಲಿಸ್ತಿರ್ಲಿಲ್ಲ. ನಾವೆಲ್ಲ ಅಬವ್ ಆ್ಯಾವ್ರೇಜ್ ಒಂದು 70-75 ಎಲ್ಲ ತೆಗಿತಿದ್ವಿ. ಒಂದ್ಸತಿ ಏನಾಗಿತ್ತು, ಒಂದು ಆಲ್ ಇಂಡಿಯಾ ಒಲಿಂಪಿಯಾಡ್ ಏನೋ ನಡೆಯುತ್ತೆ ಮ್ಯಾಥಮ್ಯಾಟಿಕ್ಸ್ದು. 48 ಬರುತ್ತೆ ಔಟ್ ಆಫ್ 100. ಆಯಿತಾ, ಅದು 48 ಅಂತ ಸರ್ಟಿಫಿಕೇಟಲ್ಲಿ ಬರೆದಿರ್ತಾರೆ. ನಾನು ಅದು ಔಟ್ ಆಫ್ 50 ಅಂತ ಬರ್ಕೊಂಡು ನಮ್ಮ ಅಪ್ಪನ ತೋರಿಸಿರ್ತೀನಿ. ಸೊ ಅವಾಗ ನಮ್ಮಪ್ಪ, ಮ್ಯಾಥ್ಸಲ್ಲಿ ವೀಕ್ ಇದ್ದಲ್ಲ, ಏನೋ 50ಗೆ 48 ಎಲ್ಲ ತೊಗೊಂಬಿಟ್ಟಿದ್ಯಾ ನೀನು ಅಂತೆಲ್ಲ ಫುಲ್ ಖುಷಿಯಾಗಿದ್ರು. ಅದು ಇನ್ನೂ ಗೊತ್ತಿಲ್ಲ ಅವ್ರಿಗೆ, ಇಲ್ಲೇ ರಿವೀಲ್ ಮಾಡ್ತಿರೋದು ವಿಷಯ. ಮಾರ್ಕ್ಸ್ ಮಾತ್ರ ಚೇಂಜ್ ಮಾಡಿದ, ಇಲ್ಲ ಸೈನ್ ಏನಾದರೂ ಮಾಡಿದ್ದುಂಟಾ ಕಮ್ಮಿ ಮಾರ್ಕ್ಸ್ ಬಂದಾಗ? ಹೆಂಗೆ ಅಂದರೆ ನಮಗೆ ಟೆಸ್ಟ್ ಪೇಪರ್ಸ್ ಮನೆಗೆ ಕೊಟ್ಟು ಕಳಿಸ್ತಿದ್ರು ಸೈನ್ ಮಾಡಿಸ್ಕೊಂಬನಿ ಅಂತ. ನಾವೊಂದು 2 ವಾರ ಆದರೂ ಕೊಡ್ತಿರ್ಲಿಲ್ಲ. ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ನಮ್ಮಪ್ಪ ಇಲ್ಲ ಔಟ್ ಆಫ್ ಸ್ಟೇಷನು, ಹಂಗೆ ಹಿಂಗೆ ಅಂತ ಕತೆ ಹೊಡಿತಿದ್ದೆ. ಒಂದು ಪಾಯಿಂಟಲ್ಲಿ ಅವರು ಹೆಂಗೆ ಅಂದರೆ, ನೀ ಸೈನೇ ಮಾಡಿಸ್ಬೇಡ, ತಗೋಬಪ್ಪ ವಾಪಸ್ಸು ಅಂತೆಲ್ಲ ಹೇಳೋರು. ಹಂಗಂದ್ರೆ ಅರ್ಥ ಪೇಪರ್ ತಗೋಬಾ, ನಾವೇ ಫೋನ್ ಮಾಡಿ ಕರೆಸ್ಬಿಡ್ತೀವಿ ಅವ್ರನ್ನ ಅಂತ ಅದರ ಅರ್ಥ. ಓ, ಸೈನ್ ಬೇಡ ಅಂತ. ಸೊ ಆ ಥರ ಪ್ಲ್ಯಾನ್ ಇರ್ತಿತ್ತು. ನಾನೇನು ಮಾಡ್ತಿದ್ದೆ, ಸಿಗ್ನೇಚರ್ ಹೊಡೆದ್ಬಿಡ್ತಿದ್ದೆ. ನನಗೆ ಕ್ಯಾಪಿಟಲ್ ಲೆಟ್ರ್ ಹಾಕೋಕ್ಕೆ ಸ್ಮಾಲ್ ಲೆಟ್ರ್ ಹಾಕ್ಬಿಟ್ಟಿದೆ. ಅನು ರಮೇಶ್ ಅಂತ ನೇಮು. ಸೊ ಅನು ಆದಮೇಲೆ ಕ್ಯಾಪಿಟಲ್ ಆರಲ್ಲಿ ರಮೇಶ್ ಅಂತ ಬರಿಬೇಕಿತ್ತು, ನಾನು ಸ್ಮಾಲ್ ಆರ್ ಹಾಕ್ಬಿಟ್ಟಿದ್ದೆ. ಅವ್ರು ಫುಲ್ಲು ಹಿಂಗೆ ಇಟ್ಕೊಂಡು ಎಲ್ಲ ಸ್ಟಡಿ ಮಾಡಿ ನನ್ನ ಬೇರೆ ಎಕ್ಸ್ಪ್ರೆಷನ್ ನೋಡಿಬಿಟ್ರು, ಎಲ್ಲೋ ಕಳ್ಳನ ಥರ ಕಾಣಿಸ್ಬಿಟ್ಟಿದ್ದೀನಿ. ದೆನ್ ಕರೆಸಿದ್ರು ಪೇರೆಂಟ್ಸ್ನ. ಅದೇ ನಮ್ಮಮ್ಮ ಅಂತೂ ವಾರಕ್ಕೆ ಎರಡು ಸತಿ ಫಿಕ್ಸ್ ಬರ್ತಿದ್ರು. ಸಿಕ್ಕಾಬಟ್ಟೆ ನಮ್ಮ ಟೀಚರ್ಸ್ ಎಲ್ಲ ಹೋಗಿ ಮೀಟ್ ಮಾಡಬೇಕು. ಈಗ ತುಂಬ ವರ್ಷಗಳಾಗೋಯ್ತು, ಬಟ್ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಎಲ್ಲರಿಗೂ. ಓಕೆ. ಸೊ 1 to 10 ಪೂರ್ತಿ ಒಂದೇ ಸ್ಕೂಲಲ್ಲಿ ಓದಿದ್ದ? ಯಾವ ಸ್ಕೂಲಲ್ಲಿ? ಇಲ್ಲ, ನಾನು 1st ಸ್ಟ್ಯಾಂಡರ್ಡ್ ಮಾಡಿದ್ದು SVI ಅಂತ. ಬಟ್ ಅದಾದಮೇಲೆ 10thವರೆಗೂ ನೋಟ್ರೆ ಡೇಮ್ ಅಂತ ICSE ಸ್ಕೂಲ್ ಅದು. ಸೊ ಅಲ್ಲಿ ಓದಿದ್ದೆ. ಓಕೆ. ಸೊ ಈಗ ಯಾರಾದರೂ ಸೋಷಿಯಲ್ ಮೀಡಿಯಾ ಅಥವಾ ಫೇಸ್ಬುಕ್ಕಲ್ಲಿ ಟೀಚರ್ಸ್ ನೆನ್ಪು ಮಾಡಿಕೊಂಡು ನಿಮ್ಮ ಪೋಸ್ಟಿಗೆ ಕಮೆಂಟ್ ಹಾಕಿದ್ದೇನಾದರೂ ಉಂಟಾ? ಇಲ್ಲ ಕಾಲ್ ಮಾಡಿ ಮಾತಾಡ್ಸಿದ್ದು ಆ ಥರ? ಟೀಚರ್ಸ್ ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಬಿಕಾಸ್ ನಾನು ಆ ಟೈಮಲ್ಲಿ ನಾನು ಸ್ಕೂಲಿಂಗ್ ಮಾಡಿದವರೆಲ್ಲ ಈಗ ಆಲ್ಮೋಸ್ಟ್ ತುಂಬ ವಯಸ್ಸಾಗ್ಬಿಟ್ಟಿದೆ, ಅವ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿಲ್ಲ. ಬಟ್ ಅಲ್ಲಿ ನನ್ನ ಜೂನಿಯರ್ಸ್ ಯಾರ್ಯಾರಿದ್ರು ಅವರೆಲ್ಲ ಈಗ ಮೆಸೇಜ್ ಮಾಡ್ತಾರೆ, ಅಣ್ಣ ನಾನು ನೆನಪಿದ್ದೀನ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಈವನ್ ಒಬ್ಬರು ನಮ್ಮ ಲೈಬ್ರರಿಯನ್ ಇದ್ದರು, ಅವ್ರನ್ನ ಜ್ಞಾಪಿಸ್ಕೊಂಡು ಫೋನ್ ಮಾಡ್ತಾರೆ, ಹಿಂಗೆ ನೋಡಿದ್ವಿ ಕಣೋ, ವಿ ಆರ್ ಸೋ ಪ್ರೌಡ್ ಅಂತೆಲ್ಲ ಹೇಳಿದರು. ಓಕೆ. ಸೊ ಕಾಲೇಜ್ ಎಲ್ಲಿ ಓದಿದ್ದು? ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಅಂದರೆ ಇನ್ನೂ ಜಾಸ್ತಿ ಮೆಮರೀಸ್ ಇರುತ್ತೆ. ಸೊ ಕಾಲೇಜಲ್ಲೂ ಕೂಡ ಏನಾದರೂ ಮುಂದೆ ಬಾಗಿಲಿಂದ ಹೋಗಿ ಹಿಂದೆ ಬಾಗಿಲಿಂದ ಬಂಕ್ ಹೊಡೆದು ಬಂದಿದ್ದು ನೆನಪುಗಳುಂಟಾ? ನಾನು ಹೆಂಗೆ ಅಂದರೆ ನನ್ನ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಎಲ್ಲ ಊರಾಚೆ. ನಾನು ಸಿಟಿಲಿ ಎಜುಕೇಷನ್ ಮಾಡೇ ಇಲ್ಲ. ನನ್ನ ಸ್ಕೂಲು ಅಷ್ಟೇ ಊರಾಚೆ ಇರ್ತಿತ್ತು. ನೆಕ್ಸ್ಟ್ ನಾನು PUC ಮಾಡಿದ್ದು ಲೈಕ್ ಈವನ್ ದೋ ಅದು ವೆರಿ ವೆಲ್ ರೆಪ್ಯೂಟೆಡ್ ಕಾಲೇಜ್, ಬಟ್ ಇದ್ದಿದ್ದು ಊರಾಚೆ. ಆ್ಯಂಡ್ ತುಂಬ ಸ್ಟ್ರಿಕ್ಟ್. ವೆಹಿಕಲ್ ತೊಗೊಳೋ ಇಲ್ಲ, ಮೊಬೈಲ್ ಫೋನ್ಸ್ ಅಲವ್ ಇಲ್ಲ. ಈವನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವೆಹಿಕಲ್ಸ್ ಇರಲಿಲ್ಲ, ಮೊಬೈಲ್ ಫೋನ್ಸ್ ಇರಲಿಲ್ಲ. ಚೆಕಿಂಗ್ ಬರ್ತಿದ್ರು ವಾರಕ್ಕೊಂದು 2 ಸತಿ. ಯಾರ ಹತ್ರ ಫೋನ್ ಇದ್ರೆ ಅಲ್ಲೇ ಹೊಡೆದಾಕ್ಬಿಡೋರು. ಸೊ ಆ ಥರ ಫುಲ್ ಸ್ಟ್ರಿಕ್ಟ್ ಆಗಿದ್ರು. ಆ ಸ್ಟ್ರಿಕ್ಟಾಗಿ ಇದ್ದಾಗಲೇ ನಮಗೆ ಈ ಥರ ಎಲ್ಲ ಮಾಡಬೇಕು ಅಂತ ಅನ್ಸೋದು. ಲೈಕ್ ಚಾಲೆಂಜಸ್ ಬರ್ತಾಯಿದೆ, ಫೇಸ್ ಮಾಡೋಣ ಅಂತ ಅನ್ಸೋದೆ ಆವಾಗ. ಸೊ MIT ಅನ್ನೋ ಕಾಲೇಜಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಆ್ಯಂಡ್ SVI ಅಲ್ಲಿ ನಾನು 1st ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಸೇರಿರ್ತೀನಲ್ಲ SVI ಅಂತ,
ಪಿ ಯು ಸಿ ಪುನಃ ನಾನು ಅದೇ ಕಾಲೇಜಿಗೆ ಸೇರ್ಕೋತೀನಿ SVIಗೆ. ಸೊ ತುಂಬ ಸ್ಟ್ರಿಕ್ಟ್ ಟೀಚರ್ಸ್, ಬಂಕ್ ಹೊಡಿಯೋದು ಅದೆಲ್ಲ ಕಾಮನ್ ಆಗಿಬಿಟ್ಟಿತ್ತು. ಕಾಲೇಜಿಗೆ ಬಸ್ಸಲ್ಲಿ ಬರೋದು, ಕಾಲೇಜ್ ಇಳ್ಕೊಳ್ಳೋದು ಬಸ್ಸಲ್ಲಿ, ಬಟ್ ವಾಪಸ್ ಆಚೆ ಹೋಗ್ಬಿಡೋದು. ಬಿಕಾಸ್ ಮನೆಯವ್ರು ನೋಡ್ತಾರಲ್ಲ ಬಸ್ ಹತ್ತೋದೆಲ್ಲ. ಸೊ ಬಸ್ಸಲ್ಲಿ ಬಂದು ಇಳ್ಕೊಂಡು ಒಬ್ರು ಯಾರು ಗಾಡಿ ತಂದಿರ್ತಾರೆ, ಒಂದು 4 ಜನ ಒಂದು ಗಾಡೀಲಿ ಕೂತ್ಕೊಂಡು ಹೊರಟ್ಬಿಡ್ತಿದ್ವಿ. ಸೊ ಆ ಥರ ಮಾಡ್ತಿದ್ವಿ. ಆ್ಯಂಡ್ ತುಂಬ ಬೈಸ್ಕೊಂಡಿದ್ದೀನಿ ಅಲ್ಲೂ. ಇಂಜಿನಿಯರಿಂಗಲ್ಲಿ ಹೆಂಗೆ ಅಂದರೆ ಊರಾಚೆ ಶ್ರೀರಂಗಪಟ್ಟಣದಲ್ಲಿ ಇದ್ದಿದ್ದು ಕಾಲೇಜು, ಮನೆ ಇದ್ದಿದ್ದು ಮೈಸೂರಲ್ಲಿ. ಸೊ ಅಲ್ಲಿಂದ ಬರೋಕ್ಕೆ ಜರ್ನಿನೇ 1.5 ಗಂಟೆ ಒಳ್ಳೆ ನಿದ್ದೆ ಮಾಡ್ಕೊಂಡು ಹೋಗ್ತಿದ್ವಿ ಕಾಲೇಜ್ಗೆ. ವಾಪಸ್ ಬರಬೇಕು ಅಂದರೂ ಹಂಗೆ ಇರ್ತಿತ್ತು. ಸೊ ಅಲ್ಲಿಗೆ ಹೆಂಗಂದರೆ ಗಾಡಿ ತಂದರೆ ಸೀಸ್ ಮಾಡ್ತಿದ್ರು, ಗಾಡಿ ಏರ್ ಬಿಡ್ತಿದ್ರು, ತುಂಬ ಕಾಟ ಕೊಡ್ತಿದ್ರು ನಮಗೆ. ಬಟ್ ನಾವು ಅದನ್ನೆಲ್ಲ ದಾಟ್ಕೊಂಡು ಬೆಳಿಗ್ಗೆ ಹೋಗೋದು, ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ, ವಾಪಸ್ ಮೈಸೂರಿಗೆ ಬಂದುಬಿಡೋದು. ಅಲ್ಲಿ ಇಲ್ಲಿ ಸ್ನೂಕರ್ ಆಡೋದಾಗಲಿ, ಆವಾಗ ಆನ್ಲೈನ್ ಗೇಮ್ಸ್, ಕೌಂಟರ್ ಸ್ಟ್ರೈಕ್, ಅದು ಏನೇನೋ ಬರ್ತಿತ್ತು. ವಿ ಯೂಸ್ ಟು ಲೈಕ್ ಕಾಲೇಜ್ ಬಿಟ್ಟು ಎಲ್ಲ ಮಾಡಿದ್ದೀವಿ, ಲೈಕ್ ಓದೋದು ಬಿಟ್ಟು ಎಲ್ಲ ಮಾಡ್ಕೊಂಬಂದಿದ್ದೀವಿ. ಆ್ಯಂಡ್ ಅಮ್ಮಂಗೆ ಇಂಜಿನಿಯರಿಂಗಲ್ಲೂ ಸೇಮ್ ಅಷ್ಟೇ ಕಾಟ ಕೊಟ್ಟಿದ್ದೀನಿ. ಆ್ಯಂಡ್ ಶಿ ಹ್ಯಾಸ್ ಫೇಸ್ಡ್ ಅ ಲಾಟ್, ಬಿಕಾಸ್ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲಿ ಸ್ವಲ್ಪ ಇದ್ದಿದ್ದರಿಂದ ಅಮ್ಮ ಬರೋರು ಆವಾಗ ಫೀಸ್ ರಿಲೇಟೆಡ್ ಅದು ಇದು ಅಂತೆಲ್ಲ. ಬಟ್ ಇಟ್ ವಾಸ್ ಕ್ವೈಟ್ ಅ ಜರ್ನಿ ಅಂತ ಹೇಳ್ಬೋದು ನಂದು. ಎಸ್. ಸೊ ಬಾಲ್ಯ ಆಯಿತು, ಕಾಲೇಜ್ ಆಯಿತು, ಈಗ ಅಪ್ಪ ಅಮ್ಮ ಒಡ ಹುಟ್ಟಿದವರು, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ? ಸೊ ಅಮ್ಮ ಶೀಸ್ ಫ್ರಮ್ ಕೂರ್ಗ್, ಪೊನ್ನಂಪೇಟಿಂದ. ಅಪ್ಪ ಈಸ್ ಅ ರಾಜ್ಪೂತ್, ಮೈಸೂರೇ. ಸೊ ಅಕ್ಕ ಈಗ ಶಿ ಈಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್, ಒಂದು IT ಕಂಪ್ನಿಲಿ ಇಲ್ಲೇ ವರ್ಕ್ ಮಾಡಿದೆ. ರೀಸೆಂಟಾಗಿ ಮದುವೆ ಆಯಿತು. ಸೊ ಭಾವ ಬಂದು ಮೈಸೂರವರೇ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಮನೇಲಿ ನಾನು, ಅಮ್ಮ, ವಿ ಹ್ಯಾವ್ ಅ ಹೌಸ್ ಮೇಡ್ ಒಬ್ಬರು. ಮುಂಚೆಯಿಂದ ನನ್ನ ಸಣ್ಣ ವಯಸ್ಸಿಂದ ಫ್ಯಾಮ್ಲಿ ಥರನೇ ನಮ್ಮ ಜೊತೆಗೇ ಒಬ್ಬರಿದ್ದಾರೆ. ಸೊ ಇಷ್ಟೇ, ಚಿಕ್ಕ ಫ್ಯಾಮ್ಲಿ, ಆರಾಮಾಗಿದ್ದೀವಿ. ಎಸ್. ಸೊ ಅಮ್ಮ, ಅಪ್ಪ ಆ್ಯಂಡ್ ನಿಮ್ಮ ಅಕ್ಕ ಅವ್ರ ಬಗ್ಗೆ ಹೇಳಿದ್ರಿ. ಸೊ ನೀವು ಆ ಒಂದು ಡೇಸ್ನ ನೆನೆಸ್ಕೊಂಡ್ರಿ ಇವಾಗ, ಬಾಲ್ಯ, ಕಾಲೇಜು ಹೇಗಿರ್ತಾ ಇತ್ತು, ಅವ್ರ ಒಪಿನಿಯನ್ ನಿಮ್ಮ ಮೇಲೆ, ಇವ್ರೇನು ಮಾಡಲ್ಲ ಅನ್ನೋದು. ಸೊ ಈಗ ಶಿಫ್ಟ್ ನೋಡೋದಾದರೆ ಪ್ರೌಡ್ ಫೀಲಿಂಗ್ ಇರುತ್ತೆ ಆಬ್ವಿಯಸ್ಲಿ. ಈಗ ಏನು ಹೇಳ್ತಾರೆ? ಅವ್ರಿಗೆ ತುಂಬ ಭಯ ಇರ್ತಿತ್ತು. ಬಿಕಾಸ್ ಮುಂಚೆ ನನ್ನ ನೋಡಿದ ರೀತಿ ಅಮ್ಮ ಹೇಗೆ ಅಂದರೆ, ಶಿ ವಾಸ್ ವೆರಿ ಪ್ರೊಟೆಕ್ಟಿವ್. ನನ್ನ ವಿಷಯ ಅಂತ ಬಂದಾಗ ತುಂಬ ಸೆನ್ಸಿಟಿವ್ ಇದ್ದಾನೆ ಇವನು, ತುಂಬ ಅಷ್ಟು ಹೊರಗಿನ ಪ್ರಪಂಚ ಅಷ್ಟು ನಾಲೆಜ್ ಇಲ್ಲ ಇವನಿಗೆ, ಆ ಥರ ಒಂಥರ. ಅಮ್ಮ ಆಗಲಿ ಅಕ್ಕ ಆಗಲಿ ಈಗಲೂ ಕೂಡ ಹಾಗೆ ಅಂದ್ಕೊಂಡಿದ್ದಾರೆ. ಸೊ ಈಗ ಸಡನ್ನಾಗಿ ಈ ಶಿಫ್ಟ್ನ ನೋಡಿದಾಗ, ಒಂದು IT ಕರಿಯರಿಂದ ಈ ಥರ ಆ್ಯಕ್ಟಿಂಗ್ ಡೊಮೈನ್ ಅಂತ ನೋಡಿದಾಗ, ಅವ್ರ ಫ್ರೆಂಡ್ಸ್ ಅವ್ರಿಗೆ ಕೊಡೋ ಫೀಡ್ಬ್ಯಾಕಲ್ಲಿ, ಓಕೆ ನಿನ್ನ ತಮ್ಮನ ಒಂದ್ಸತಿ ಮೀಟ್ ಮಾಡಿಸು, ನಮ್ಮ ಅಮ್ಮನ ಫ್ರೆಂಡ್ಸ್ ನನಗೆ ಹೇಳ್ತಾರೆ ನಿಮ್ಮ ಮಗನ ಒಂದ್ಸತಿ ಮೀಟ್ ಮಾಡಬೇಕು ಅಂತ ಹೇಳಿದಾಗ, ದೇ ಫೀಲ್ ಸೋ ಪ್ರೌಡ್. ಈಗ ನನ್ನ ಫೋಟೋಸ್ ಆಗಲಿ ಅದು ಇದು ಅವ್ರು ವಾಟ್ಸಪ್ ಸ್ಟೇಟಸ್ಗೆ ಹಾಕೊಂಡಾಗ ಅವ್ರಿಗೆ ಬರೋ ರಿಪ್ಲೈಸಿಂದ ಹಿಡ್ದು, ಸೊ ಐ ಥಿಂಕ್ ಏನೋ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಎಸ್. ಸೊ ಕುಕಿಂಗ್ ಆ್ಯಂಡ್ ಫಿಟ್ನೆಸ್ ಇದೆರಡು ಬಿಟ್ಟು ಬೇರೆ ಹವ್ಯಾಸಗಳು? ಮ್ಯೂಸಿಕ್ ಆ್ಯಂಡ್ ಆಲ್ಸೋ ಕಂಟೆಂಟ್ ಕ್ರಿಯೇಷನ್, ಫ್ಯಾಷನ್, ಈಗ ಡ್ರೆಸ್ಸಿಂಗ್ ಆಗಿರ್ಬೋದು, ಅದೆಲ್ಲ ಈಗ ರೀಸೆಂಟ್ ಡೇಸಿಂದ ನಾನು ಅದು ಡೆವಲಪ್ ಆಗಿದ್ದು. ಮುಂಚೆ ಟೈಮ್ ಇರ್ತಿರ್ಲಿಲ್ಲ ಇದಕ್ಕೆಲ್ಲ. ಸೊ ಎಲ್ಲೋ ನನಗೆ ಔಟ್ಸೈಡ್ ಆಫ್ ಫಿಟ್ನೆಸ್ ಆ್ಯಂಡ್ ಕುಕಿಂಗ್ ನನಗೇನೋ ಒಂದು ಹಾಬಿ ಬೇಕು ಅಂತ ನನಗೆ ಅನಿಸಿದುಂಟು. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಸ್ಲೋ ಆಗಿ ನಾನು, ವೆನ್ ಐ ವಾಸ್ ಸ್ಟಿಲ್ ವಂಡ್ರಿಂಗ್ ಏನು ಮಾಡಬೇಕು ಅಂತ, ಮೇಜರಾಗಿ ಐ ಸ್ಟಾರ್ಟೆಡ್ ಲಿಸನಿಂಗ್ ಟು ಓಲ್ಡ್ ಕನ್ನಡ ಸಾಂಗ್ಸ್. ನಾನು ಮುಂಚೆ ಕೇಳ್ತಿದ್ದೆ, ಬಟ್ ಅದಾದಮೇಲೆ ಅದು ಹೆಂಗಾಗೋಯಿತು ಅಂದರೆ, ಲೈಕ್ ಟೈಮ್ ಸಿಕ್ಕಿದಾಗೆಲ್ಲ ಇಯರ್ಫೋನ್ಸ್ ಹಾಕೋ ಹಾಡು ಕೇಳ್ತಾಯಿರು. ಆ್ಯಂಡ್ ಆಲ್ಸೋ ಐ ಲವ್ ಡಾಗ್ಸ್. ನಮ್ಮ ಮನೇಲಿ ನಾಯಿ ಆಗಿರ್ಬೋದು, ಹೊರಗಡೆ ಒಂದು 3-4 ನಾಯಿ ಇದೆ. ಐ ಗೋ ಔಟ್, ಲಾಂಗ್ ವಾಕ್ ಹೋಗ್ತೀನಿ. ಸೊ ಆ ಥರ ಹಾಬೀಸ್ನ ಡೆವಲಪ್ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಫ್ಯಾಷನ್ ವೈಸ್ ಹೆಂಗೆ ಬಂತು ಅಂದರೆ, ಐ ಫಾಲೋ ಅ ಫ್ಯೂ ಕಂಟೆಂಟ್ ಕ್ರಿಯೇಟರ್ಸ್. ವೆಸ್ಟರ್ನ್ ಔಟ್ಫಿಟ್ಸ್ ಆಗಿರಲಿ, ಅದೆಲ್ಲ ಹೇಗೆ ನಾವು ಕಾಂಬಿನೇಷನ್ಸ್ ಮಾಡ್ಬೋದು, ವಾಟ್ ಗೋಸ್ ವೆಲ್ ವಿತ್ ವಾಟ್. ಸೊ ಅದೆಲ್ಲ ನೋಡ್ಕೊಂಬಂದಾಗ ಐ ಥಾಟ್ ಓಕೆ, ದಿಸ್ ಇಸ್ ಸಮಥಿಂಗ್ ನಾನು ಮಾಡ್ಬೋದು. ಸೊ ಹಂಗೆ ಆ ಹಾಬೀಸ್ನ ಡೆವಲಪ್ ಮಾಡ್ಕೊಂಡು ಬಂದೆ. ಸೊ ಎಲ್ಲ ಪುಟ್ ಟುಗೆದರ್ ಈಗ ಇಟ್ಸ್ ಬೀನ್ ಅ ವೆರಿ ನೈಸ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ. ಓಕೆ. ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ಬರೋದಾದರೆ, ನಿಮಗೆ ಆದಂಥ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಅವ್ರು ಕೊಟ್ಟಿರುವಂಥ ಪ್ರೀತಿ ಬಗ್ಗೆ ಏನು ಹೇಳ್ತೀರಿ? ಓಕೆ, ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಕ್ಚುಲಿ, ಬಿಕಾಸ್ 18,000 ಫಾಲೋವರ್ಸ್ಗೂ ಮುಂಚೆ ಸೂರಜ್ ವಾಸ್ ಸಮನ್, ಯಾರಿಗೂ ಗೊತ್ತಿರಲಿಲ್ಲ ಇವ್ರು ಯಾರು, ಏನು ಮಾಡ್ತಿದ್ದಾನೆ, ಇವನ ಲೈಫ್ ಏನು. ಐ ವಾಂಟೆಡ್ ಟು ಟೆಲ್ ಮೈ ಸ್ಟೋರಿ, ಬಟ್ ಹೇಗೆ ಹೇಳಬೇಕು ಅಂತ ಗೊತ್ತಿರಲಿಲ್ಲ.
ಬಟ್ ಈಗ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ವೇರ್ ಐ ಆಮ್ ಲೈಕ್ ಸೋ ಗ್ರೇಟ್ಫುಲ್ ದಟ್ ಪೀಪಲ್ ಆರ್ ಬೀಯಿಂಗ್ ಸೋ ಸಪೋರ್ಟಿವ್ ನನಗೆ ಇವಾಗ, ಬಿಕಾಸ್ ದೇವ್ ಸೀನ್ ಮೈ ಸ್ಟ್ರಗಲ್. ಈಗ ಇಷ್ಟೊಂದೆಲ್ಲ ನೋಡಿಕೊಂಡು ಅವರು ದೇರ್ ಬಿ ಲೈಕ್ ಓಕೆ ವಿ ಆರ್ ಇನ್ಸ್ಪೈರ್ಡ್ ಫ್ರಮ್ ಯು. ಎಷ್ಟೋ ಜನ ಮಿಡಲ್ ಕ್ಲಾಸ್ ಅವ್ರಿಗೆ ಇಟ್ಸ್ ಅ ಡ್ರೀಮ್, ಲೈಕ್ ಈಗ ಐ ಟಿ ಜಾಬಿಂದ ಒಂದು ಆ್ಯಕ್ಟಿಂಗ್ ಕರಿಯರ್ ಆಗಿರ್ಬೋದು, ಟು ಹ್ಯಾವ್ ವಾಟ್ ಯು ಹ್ಯಾವ್ ರೈಟ್ ನೌ ಇಟ್ಸ್ ಅ ಡ್ರೀಮ್. ಆ್ಯಂಡ್ ನೀನು ಅದನ್ನ ಹೆಂಗೆ ಕ್ಯಾರಿ ಮಾಡಿದ್ಯಾ ಇಲ್ಲಿವರೆಗೂ, ವಿ ಆರ್ ಇನ್ಸ್ಪೈರ್ಡ್ ಫ್ರಮ್ ದ ಎಂಟೈರ್ ಜರ್ನಿ ಅಂತ ಹೇಳ್ತಾರೆ ಜನ. ಸೊ ಆ ಲೈಕ್ ಪ್ರೀತಿ ಅಂತ ಹೇಳೋಕ್ಕಿಂತ ಲೈಕ್ ದ ಸಪೋರ್ಟ್ ಐ ಆಮ್ ಗೆಟಿಂಗ್ ಫ್ರಮ್ ದೆಮ್, ಇಟ್ಸ್ ಲೈಕ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಬಿಕಾಸ್ ಐ ಆಮ್ ಅ ಸಿಂಪಲ್, ಐ ಆಮ್ ಅ ಕಾಮನರ್, ಒಬ್ಬ ಕಾಮನ್ ಮ್ಯಾನ್ ಇದ್ಕೊಂಡು ಇಷ್ಟೊಂದು ಜನ ಕನೆಕ್ಟ್ ಮಾಡ್ಕೋತಿದ್ದಾರೆ ನನ್ನ ಜೊತೆ ಅಂತ ಹೇಳಿದಾಗ, ದೆರ್ ಆರ್ ಅ ಲಾಟ್ ಆಫ್ ಪೀಪಲ್ ಹೂ ವಾಂಟ್ಸ್ ಟು ಡೂ ಸೋ ಮಚ್ ಮೋರ್, ಬಟ್ ಆ ರೆಸ್ಪಾನ್ಸಿಬಿಲಿಟೀಸಿಂದ ಆಗಿರ್ಬೋದು, ಆ ಕಮಿಟ್ಮೆಂಟ್ಸಿಂದ ಆಗಿರ್ಬೋದು, ದೇ ಆರ್ ಜಸ್ಟ್ ಹೋಲ್ಡಿಂಗ್ ದೆಮ್ಸೆಲ್ಫ್ ಬ್ಯಾಕ್. ಸೊ ಒಂದಲ್ಲ ಒಂದು ದಿನ ಇಫ್ ಯು ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್, ಕನ್ಸಿಸ್ಟೆಂಟಾಗಿ ನೀವು ಏನು ಮಾಡ್ತಿದ್ದೀರಾ ವಿತೌಟ್ ಎನಿ ಲೈಕ್ ಸೆಕೆಂಡ್ ಥಾಟ್ಸ್ ಮಾಡ್ತಾ ಹೋದರೆ, ನಾಟ್ ನೌ ಬಟ್ ಇವೆಂಚುಲಿ ಇಟ್ ವಿಲ್ ಪೇ ಆಫ್. ಸೊ ಯಾ. ಓಕೆ, ಸೊ ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ಪಾಸಿಟಿವ್ ಸೈಡು ಇರುತ್ತೆ, ನೆಗೆಟಿವ್ ಸೈಡು ಇರುತ್ತೆ. ಸೊ ನೆಗೆಟಿವ್ ಕಮೆಂಟ್ಸ್ಗೆ ನೀವು ಯಾವ ಥರ ರೆಸ್ಪಾಂಡ್ ಮಾಡ್ತೀರಾ ಅಥವಾ ಇಗ್ನೋರ್ ಮಾಡ್ತೀರಾ? ನನಗೆ ಈಗ ಆ್ಯಸ್ ಆಫ್ ನೌ ಐ ಆಮ್ ನಾಟ್ ಗೆಟಿಂಗ್ ಮಚ್ ನೆಗೆಟಿವ್ ಕಾಮೆಂಟ್ಸ್. ಅಷ್ಟು ನೆಗೆಟಿವ್ ಏನು ಕಾಮೆಂಟ್ಸ್ ಬರ್ತಿಲ್ಲ. ಬಟ್ ಬಂದಾಗ ನಾನು ಏನು ಮಾಡ್ತೀನಿ ಅಂದರೆ ಅದನ್ನೂ ನೋಡ್ತೀನಿ, ಲೈಕ್ ಏನಕ್ಕೆ ಅವ್ರಿಗೆ ಆ ಥರ ಅನ್ನಿಸ್ತು. ಈಗ ಫಾರ್ ಎಕ್ಸಾಂಪಲ್ ಈಗ ನಂದು ಇನ್ನೊಬ್ರದ್ದು ಏನೋ, ಈಗ ಫಾರ್ ಎಕ್ಸಾಂಪಲ್ ಈಗ ಪಿಕ್ಚರಲ್ಲಿ ಇಬ್ಬರಿದ್ದಾರೆ, ಈಗ ಒಬ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ, ಒಬ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ, ಓಕೆ ಮೇ ಬಿ ಈ ಪರ್ಸನ್ ಏನೋ ಮಾಡಿದ್ದಾನೆ, ದಟ್ಸ್ ಹೈಲೈಟಿಂಗ್ ಹಿಮ್, ಆ್ಯಂಡ್ ಈ ಪರ್ಸನ್ ಏನೋ ತಪ್ಪು ಮಾಡಿದ್ದಾನೆ, ದಟ್ಸ್ ಮೇಕಿಂಗ್ ದಮ್ ಫೀಲ್ ದ್ಯಾಟ್ ವೇ. ಸೊ ಹಾಗಿರುವಾಗ ಐ ಸಿ ದ ಪಾಸಿಟಿವ್ ಸೈಡ್ ಔಟ್ ಆಫ್ ದ್ಯಾಟ್. ಅವ್ರಿಗೇನಕ್ಕೆ ಈ ಥರ ಅನ್ನಿಸ್ತು, ಲೈಕ್ ನೆಗೆಟಿವ್ ಅಂತ ತೊಗೊಳಗಿಂತ ಐ ಜಸ್ಟ್ ಟೇಕ್ ದ ಫೀಡ್ಬ್ಯಾಕ್. ಈ ಥರ ಅನಿಸಿದೆ ಇವ್ರಿಗೆ, ದೇ ಮೈಟ್ ಬಿ ರೈಟ್, ದೇ ಮೈಟ್ ಬಿ ರಾಂಗ್. ಈಗ ನನ್ನ ಡಿಫೆಂಡ್ ಮಾಡೋಕ್ಕೆ ಸುಮಾರು ಜನ ಮಾತಾಡ್ಬೋದು, ಓಕೆ ಇದು ಹಿಂಗಲ್ಲ ಹಿಂಗೆ ಅಂತ, ಬಟ್ ಅದು ಆ್ಯಕ್ಚುಲ್ ಫ್ಯಾಕ್ಟ್ ಏನು ಅಂತ ನನಗೆ ಗೊತ್ತಿರುತ್ತಲ್ವ. ಸೊ ಇಫ್ ಐ ಆಮ್ ರಾಂಗ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್. ಸೊ ಅದನ್ನ ನಾನು ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಲೈಕ್ ಬೊಂಬಾರ್ಡ್ ಇಟ್, ಇನ್ನೂ ದೊಡ್ಡದು ಮಾಡಿಕೊಂಡು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಇಫ್ ಇಟ್ಸ್ ರೈಟ್ ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಇಫ್ ಇಟ್ಸ್ ಲೈಕ್ ಸಮಥಿಂಗ್ ದಟ್ ಕ್ಯಾನ್ ಬಿ ಇಗ್ನೋರ್ ಮಾಡಿಬಿಡ್ತೀನಿ ನಾನು ಅಷ್ಟೇ. ಓಕೆ, ಸೊ ಲೈಫಲ್ಲಿ ತುಂಬ ಕಷ್ಟ ಅಂತ ಬಂದಿದ್ದು ಒಂದು ಯಾವುದಾದ್ರೂ ಸಂದರ್ಭ ನೆನೆಸ್ಕೊಳ್ಳೋದಾದರೆ ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರಿ? ಯಾವಾಗ ಬಂದಿತ್ತು ಆ ಥರ ಯಾವುದಾದ್ರೂ ಕಷ್ಟದ ಸಂದರ್ಭ? ಲೈಕ್ ಫಿನಾನ್ಷಿಯಲ್ ಸಿಚುವೇಶನ್ಸ್ ತುಂಬ ಬಂದಿತ್ತು ಮ್ಯಾಮ್. ಲೈಕ್ ಈಗ ರೀಸೆಂಟಾಗಿ ಲೈಕ್ ಮದುವೆ ಟೈಮ್ ಆಗಿರ್ಬೋದು, ಆ ಟೈಮಲ್ಲೆಲ್ಲ ಹೆಂಗೆ ಅಂದರೆ ಎಂಡ್ ಮೂಮೆಂಟ್, ಇನ್ನೊಂದು 2 ದಿನದಲ್ಲಿ ಮದುವೆ ಇದೆ ಅಂತ ಎಲ್ಲ ಹೇಳಿದಾಗ ಆವಾಗ ಸ್ವಲ್ಪ ಫಿನಾನ್ಷಿಯಲ್ ಕಷ್ಟಗಳು ಬಂದಿದ್ದುಂಟು. ಇನ್ನೊಂದು ಚಿಕ್ಕ ವಯಸ್ಸಿಂದ ಲೈಕ್ ಈವನ್ ಒಂದು ರೆಂಟ್ ಪೇ ಮಾಡಬೇಕಾದ್ರೆ, ಕಾಲೇಜ್ ಲೈಕ್ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಕಟ್ಟಬೇಕಾದ್ರೆ, ಬಟ್ ಹೊರಗಿನ ಪ್ರಪಂಚ ಹೆಂಗೆ ನೋಡ್ತಿತ್ತು ಅಂದರೆ, ನಾನು ನೋಡಿದಾಗ ಓಕೆ ಆರಾಮಾಗಿದ್ದಾನೆ, ವೆಲ್ ಸೆಟಲ್ಡ್, ಏನೂ ತೊಂದರೆ ಇಲ್ಲ, ಆ ಥರ ನಾನು ಪೋರ್ಟ್ರೇ ಮಾಡ್ಕೋತಿದ್ದೆ ನಾನು ಎಲ್ಲೂ. ಬಿಕಾಸ್ ಐ ವಾಸ್ ಅನ್ ಇಂಟ್ರೋವರ್ಟ್, ಐ ಕುಡಂಟ್ ಇವನ್ ಲೈಕ್ ಈಗ ಒಬ್ರ ಜೊತೆ ಹೇಳ್ಕೊಂಡು ಅಳಬೇಕು ಅನ್ನೋ ನಂಗೆ ಅಳು ಬರಲ್ಲ, ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಸೊ ಆ ಥರ ಸಿಚುವೇಶನ್ ಇದ್ದಾಗ ನನಗೆ ಈಗ ಕೆಲವ್ರು ಹೇಳ್ತಾರೆ ನೀನು ಏನಾರು ಹೇಳ್ಕೊಂಡಾಗ, ಶೇರ್ ಮಾಡ್ಕೊಂಡಾಗ ಯು ವಿಲ್ ಫೀಲ್ ಬೆಟರ್ ಅಂತ, ಬಟ್ ಆ್ಯಸ್ ಅ ಪರ್ಸನ್ ಐ ಕಾಂಟ್ ಎಕ್ಸ್ಪ್ರೆಸ್. ಸೊ ಅದು ನನಗೆ ಐ ಫೀಲ್ ಲೈಕ್ ಓಕೆ ದಟ್ ಈಸ್ ಮೋರ್ ಹಾರ್ಡ್. ಈ ಕಷ್ಟ ಅಂದಾಗ ದುಡ್ಡಿಲ್ಲ ಅಂದರೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಬಟ್ ನಿಂಗೆ ಕಷ್ಟ ಒಳಗಡೆ ಆಗ್ತಿದೆ ಅಂತ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ದಟ್ಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಹಾರ್ಡ್ನೆಸ್ ಅಂತಲೇ ಹೇಳ್ಬೋದು. ಯು ಕಾಂಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಲ್ಲ. ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆರ್ ಮಚ್ ಮೋರ್ ಈಸಿಯರ್ ಟು ಹ್ಯಾಂಡಲ್ ದ್ಯಾನ್ ಈ ಥರ ಪ್ರಾಬ್ಲಮ್ಸ್ ಆದಾಗ. ಸೊ ಯಾ ದೋಸ್ ವರ್ ಟಫ್ ಟೈಮ್ಸ್. ಕೆಲವು ಜೊತೆ ಏನು ನಡೀತಾ ಇದೆ ಲೈಫಲ್ಲಿ ಅಂತ ಹೇಳ್ಕೊಳಕ್ಕಾಗದೆ ಒಳಗೆ ಇಟ್ಕೊಂಡು, ಈವನ್ ಲೈಕ್ ನಿಮ್ಮವರು ಅಂತ ಇದ್ದಾಗ ಅವ್ರ ಜೊತೆನೂ ಹೇಳ್ಕೊಳಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಎಲ್ಲಿ ಬೇಜಾರಾಗ್ಬಿಡತ್ತೋ. ಈಗ ನನಗೆ ಅಮ್ಮಂಗೆ ನಾನು ಅಂತಿದ್ದಾಗ ಇವನ್ ಐ ಆಮ್ ಫೀಲಿಂಗ್ ಸರ್ಟನ್ ವೇ, ನಾನು ಏನೂ ಹೇಳ್ಕೊತಾ ಇರಲಿಲ್ಲ, ಬಿಕಾಸ್ ಅಮ್ಮಂಗೆ ಇನ್ನೂ ಬೇಜಾರಾಗ್ಬಿಡೋದು, ಆಲ್ರೆಡಿ ಬೇಜಾರಲ್ಲಿ ಇರ್ತಾರೆ ಅಂತ ಅಂದಾಗ. ಸೊ ಅದು ನಂಗೆ ಕಷ್ಟ ಅನ್ನಿಸ್ತಿತ್ತು ನಾನು. ಓಕೆ, ಸೊ ಆ ಒಂದು ವಿಷನ್ ನಿಮ್ಗೆ ಏನು 1 ಇಯರ್ಗಿತ್ತು, ನೀವು ಆ ವಿಡಿಯೋದಲ್ಲಿ ಏನು ಮಾತಾಡಿದ್ರಿ, ಇಟ್ ಹ್ಯಾಪನ್ಡ್ ಇನ್ ಅ ವೆರಿ ಶಾರ್ಟ್ ಟೈಮ್. ಸೊ ನೆಕ್ಸ್ಟ್ 5 ಇಯರ್ಸಲ್ಲಿ ನೀವು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನೋಡ್ಕೋಬೇಕು ಅನ್ಕೋತಿರೋ ಅಥವಾ ಯಶಸ್ವಿ ನಟ ಆಗಿ ನೋಡ್ಕೋಬೇಕು ಅನ್ಕೋತಿರೋ, ಏನು ಅನ್ಕೋತೀರಾ? ವಾಟ್ ಇಸ್ ಯುವರ್? ಐ ಡೋಂಟ್ ಥಿಂಕ್ ನಾನು ಯಶಸ್ವಿ ಉದ್ಯಮಿ ಆಗಿರ್ತೀನಿ ಅಂತ. ಪ್ರಾಬ್ಲಿ 99% ಐ ಏಮ್ ಫಾರ್ ಬಿಕಮಿಂಗ್ ಅ ವೆರಿ ಗುಡ್ ಆ್ಯಕ್ಟರ್. ಹೆಂಗೆ ಅಂದರೆ ಈಗ ಆ ಜರ್ನಿ ಸ್ಟಾರ್ಟ್ ಆಗೋಗಿದೆ, ಅನ್ಎಕ್ಸ್ಪೆಕ್ಟೆಡ್ಲಿನೋ ಏನೋ ಆಗೋಗಿದೆ, ಬಟ್
I've taken a risk, so I'll give my 100%. I'll do something out of it. Yeah. ಎಸ್. ಸೊ ನೀವು ಅಂದ್ಕೊಂಡು ಹಾಗೆ ದೊಡ್ಡ ಆ್ಯಕ್ಟರ್ ಆಗಿ ಏನೇನಷ್ಟು ಕಲರ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಜರ್ನಿ ನಿಮ್ದಾಗಲಿ ಅಂತ ವಿಶ್ ಮಾಡ್ತೀವಿ ಕನ್ನಡ ಮೋಜೋ 360 ಕಡೆಯಿಂದ. Thank you, ma'am. Thank you so much. ಥ್ಯಾಂಕ್ ಯು.